ಸುಪ್ರಭಾತಂ. ಕರ್ನಾಟಕ ಸರ್ಕಾರದ ಮಾನ್ಯತೆ ಪಡೆದಿರುವ ರಾಜ್ಯದ ಪತ್ರಕರ್ತರ ಏಕೈಕ ಬೃಹತ್ ಸಂಘಟನೆಯಾಗಿದ್ದು 93ರ ಸೇವೆಯಲ್ಲಿನ ಕರ್ನಾಟಕ ಕಾರ್ಯನಿರತ ಪತ್ರಕರ್ತ ಸಂಘವು ಇವತ್ತು ಹೊರನಾಡ ಕನ್ನಡಿಗರ ದನಿಯಾಗಿ ಕನ್ನಡಿಗರ ಪತ್ರ ಸಂಘ ಮಹಾರಾಷ್ಟ್ರ ಇದರ ಸಹಯೋಗದೊಂದಿಗೆ ಇಂದಿಲ್ಲಿ ಲೋಟಸ್ ಸಭಾಗೃಹ ಸ್ವರ್ಗೀಯ ರಾಧಾ ಭೋಜ ಶೆಟ್ಟಿ ಸುರತ್ಕಲ್ ವೇದಿಕೆಯಲ್ಲಿ ಸಂಭ್ರಮಿಸುತ್ತಿರುವ ಕರ್ನಾಟಕ ಮಹಾರಾಷ್ಟ್ರ ಪತ್ರಕರ್ತ ಸಹಮಿಲನದ ಪಾಲ್ಗೊಂಡ ಎಲ್ಲರಿಗೂ ಪ್ರಣಾಮಗಳು. ಸುಪ್ರಭಾತಂ. ಕರ್ನಾಟಕದ ಕಾರ್ಯನಿರತ ಪತ್ರಕರ್ತ ಸಂಘ ಇದರ ಮಹಾರಾಷ್ಟ್ರ ಘಟಕದ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷ ವಹಿಸಿರುವ ಕರ್ನಾಟಕದ ಕಾರ್ಯನಿರತ ಪತ್ರಕರ್ತ ಸಂಘ ಬೆಂಗಳೂರು ಇದರ ಅಧ್ಯಕ್ಷರಾದ ಶಿವಾನಂದ ತಗಡೂರು ತಮಗಿದು ನೆರೆದ ಸಮಸ್ತ ಪತ್ರಕರ್ತ ವತಿಯ ಸ್ವಾಗತ ಬಯಸುತ್ತೇನೆ. ಸಮಾರಂಭದ ಉದ್ಘಾಟನೆಗೆ ನೆರವೇರಿಸಲು ಆಗಮಿಸಿದ ಕರ್ನಾಟಕ ಸರ್ಕಾರದ ಕೃಷಿ ಖಾತೆ ಸಚಿವರಾದ ಸನ್ಮಾನ್ಯ ಶ್ರೀ ಚಲುವರಾಯಸ್ವಾಮಿ ಮುಖ್ಯ ಅತಿಥಿಗಳಾಗಿ ತಮಗೆ ಆಧಾರದ ಸ್ವಾಗತವನ್ನು ಬಯಸುತ್ತೇನೆ. ಕರ್ನಾಟಕ ವಿಧಾನಸಭಾ ಮಾನ್ಯ ಸಭಾಪತಿ ಶ್ರೀ UT ಖಾದರ್ ಅವರಿಗೂ ಸ್ವಾಗತವನ್ನು ಬಯಸುತ್ತೇನೆ. ಕರ್ನಾಟಕ ಜಾನಪದ ಪರಿಷತ್ತು ಮಹಾರಾಷ್ಟ್ರದ ಘಟಕದ ಅಧ್ಯಕ್ಷ ಡಾಕ್ಟರ್ RK ಶೆಟ್ಟಿ ಅವರಿಗೂ ತಮಗಿದು ಸ್ವಾಗತವನ್ನು ಬಯಸುತ್ತೇನೆ. ಕರ್ನಾಟಕ ಸರ್ಕಾರದ ಮಾಜಿ ಸಚಿವರು ಒಕ್ಕಲಿಗರ ಮಹಾರಾಷ್ಟ್ರದ ಘಟಕದ ಅಧ್ಯಕ್ಷರಾದ ನಮ್ಮ ಗೌಡರು ಆಗಮಿಸಬೇಕಿತ್ತು. ಅವರು ಸ್ವಲ್ಪ ಸಮಯದ ನಂತರ ಆಗಮಿಸಿದರೆ ಅವರಿಗೂ ನಮ್ಮ ಸ್ವಾಗತವನ್ನು ಬಯಸ್ತೇನೆ. ಬಂಟ್ ಸಂಘ ಮುಂಬೈ ಇದರ ಅಧ್ಯಕ್ಷರಾದ ಶ್ರೀ ಪ್ರವೀಣ್ ಭೋಜ ಶೆಟ್ಟಿ ಅವರಿಗೂ ಸ್ವಾಗತವನ್ನು ಬಯಸ್ತೇನೆ. ಬಿಲ್ಲವರ ಅಸೋಸಿಯೇಷನ್ ಮುಂಬೈ ಅಧ್ಯಕ್ಷರಾದ ಶ್ರೀ ಹರೀಶ್ ಅಮೀನ್ ಅವರಿಗೂ ಸ್ವಾಗತವನ್ನು ಬಯಸ್ತೇನೆ. ವೈಬ್ರೆಂಟ್ ಎಕ್ಸ್ಪೋರ್ಟೆಡ್ ಪ್ರೈವೇಟ್ ಲಿಮಿಟೆಡ್ ಆಡಳಿತ ನಿರ್ದೇಶಕರಾದ BR ರಾವ್ ಅವರಿಗೂ ಸ್ವಾಗತವನ್ನು ಬಯಸ್ತೇನೆ. ಮುಂಬೈ ವಾಸಿ ತುಳು ಕನ್ನಡಿಗ ಹಿರಿಯಕ್ಕ ಪ್ರಸಿದ್ಧ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಹಿರಿಯ ಸಾಹಿತಿ ಡಾಕ್ಟರ್ ಸುನೀತಾ ಶೆಟ್ಟಿ ಅವರಿಗೂ ಸ್ವಾಗತವನ್ನು ಬಯಸ್ತೇನೆ. ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಮಂಗಳೂರಿನ ಅಧ್ಯಕ್ಷರಾದ ಶ್ರೀನಿವಾಸ್ ನಾಯಕ್ ಇಂದಾಜಿ ಅವರಿಗೂ ಸ್ವಾಗತವನ್ನು ಬಯಸ್ತೇನೆ. ತಮ್ಮೆಲ್ಲರ ಪ್ರೇರಕ ಶಕ್ತಿಯಾಗಿ ಈ ಕಾರ್ಯಕ್ರಮದ ಪ್ರಧಾನ ರೂವಾರಿ ಕನ್ನಡಿಗ ಪತ್ರಕರ್ತ ಸಂಘದ ಮಹಾರಾಷ್ಟ್ರ ಇದರ ಅಧ್ಯಕ್ಷರಾದ ಶ್ರೀ ರೋನ್ಸ್ ಬಂಟಾಲ್ ಅವರಿಗೂ ತಮ್ಮ ಶುಭವನ್ನು ಬಯಸುತ್ತೇನೆ. ಸಮಾರಂಭದಲ್ಲಿ ವಿಶೇಷ ಆಹ್ವಾನಿತರಾಗಿ ಉಪಸ್ಥಿತ ಕರ್ನಾಟಕ ಕಾರ್ಯನಿರತ ಪತ್ರಕರ್ತ ಸಂಘ ಬೆಂಗಳೂರು ಇದರ ಉಪಾಧ್ಯಕ್ಷರುಗಳಾದ ಶ್ರೀ ಪುಂಡಲಿಕ B ಬಾಳೋಜಿ ಅವರಿಗೂ ಒಂದನ್ನು ಸಂಬಂಧಿಸ್ತೇನೆ, ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀ ಅಜ್ಜಮಾಡ ರಮೇಶ್ ಕುಟ್ಟಪ್ಪ ಹಾಗೂ ಭವಾನಿ ಸಿಂಗ್ ಠಾಕೂರ್ ಪ್ರಧಾನ ಕಾರ್ಯದರ್ಶಿ ಶ್ರೀ G ಲೋಕೇಶ್, ಕಾರ್ಯದರ್ಶಿಗಳಾದ ಶ್ರೀ ಮತ್ತಿಕೆರೆ ಜಯರಾಮ್, ಶ್ರೀ ನಿಂಗಪ್ಪ ಚಾವಡಿ, ಶ್ರೀ ಸೋಮಶೇಖರ ಕೆರಗೂರು ಕೋಶಾಧಿಕಾರಿ ಹಾಗೂ ವಾಸುದೇವ ಹೊಳ್ಳ, ದಕ್ಷಿಣ ಕನ್ನಡ ಕಾರ್ಯನಿರತ ಪತ್ರಕರ್ತ ಸಂಘದ ಪ್ರಧಾನ ಕಾರ್ಯದರ್ಶಿ ಶ್ರೀ ಜಿತೇಂದ್ರ ಕುಂದೇಶ್ವರ ಮಂಡ್ಯ ಇವರಿಗೂ ತಮ್ಮೆಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಉಳ್ಳಾಲ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಇದರ ಉಪಾಧ್ಯಕ್ಷ ಶ್ರೀ RF ಕಲಘಟ್ಟ ಹಾಗೂ ನೆರೆದ ಎಲ್ಲ ಅತಿಥಿ ಪತ್ರಕರ್ತ ಆಧಾರಿಗೂ ಸ್ವಾಗತವನ್ನು ಬಯಸುತ್ತೇನೆ. ಸಮಾರಂಭಕ್ಕೆ ಸ್ವರ್ಗೀಯ ರಾಧಾ ಭೋಜ ಶೆಟ್ಟಿ ಸುರತ್ಕಲ್ ವೇದಿಕೆ ಒದಗಿಸಿದ CA ಜಗದೀಶ್ ಶೆಟ್ಟಿ, ಉಪಸ್ಥಿತ ಎಲ್ಲ ಗಣ್ಯರಿಗೂ, ವಿವಿಧ ಪತ್ರಿಕೆಗಳ ಮುಖ್ಯಸ್ಥರು, ವರದಿಗಾರರು, ಕನ್ನಡಿಗ ಪತ್ರಕರ್ತ ಸಂಘ ಮಹಾರಾಷ್ಟ್ರ ಇದರ ಎಲ್ಲ ಸಲಹೆಗಾರರಿಗೂ, ವಿಶೇಷ ಆಮಂತ್ರಿತ ಸದಸ್ಯರಿಗೂ ಹಾಗೂ ಸದಸ್ಯರೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದ. ಥ್ಯಾಂಕ್ ಯು. ಆತ್ಮೀಯರೇ, ಇಂದಿನ ಈ ಕಾರ್ಯಕ್ರಮದ ವೇದಿಕೆ ಶ್ರೀಮತಿ ರಾಧಾ ಭೋಜ ಶೆಟ್ಟಿ ಸುರತ್ಕಲ್ ಅವರ ಹೆಸರಿನಲ್ಲಿ ನಾವು ಇಟ್ಕೊಂಡಿದ್ದೇವೆ. ದಕ್ಷಿಣ ಕನ್ನಡದ ಸುರತ್ಕಲ್ ಚೊಕ್ಕಬೆಟ್ಟು ರಸ್ತೆ ಕಟ್ಲಾ ಮಲ್ಲಾರ್ ಹೌಸ್ನ ರಾಧಾ ಹೆರಿಟೇಜ್ ಇಲ್ಲಿನ ರಾಧಾ ಭೋಜ ಶೆಟ್ಟಿಯವರು ತಮ್ಮ 80ರ ಇಳಿ ವಯಸ್ಸಿನಲ್ಲಿ ಸಾರ್ಥಕ ಬಾಳ್ವೆ ನಡೆಸಿ ಇತ್ತೀಚೆಗೆ ಉಪನಗರ ಜೋಗೇಶ್ವರಿ ಪೂರ್ವದ ಒಬೆರಾಯ್ ಸ್ಪೆಂಡರ್ ಇಲ್ಲಿರುವ ತಮ್ಮ ಪುತ್ರನ ಮನೆಯಲ್ಲಿ ದೈವಾಧೀನರಾಗಿದ್ದಾರೆ. ಆತ್ಮೀಯ ವಲಯದಲ್ಲಿ ರಾಧಕ್ಕೆ ಎಂದೇ ಗುರುತಿಸಿಕೊಂಡಿದ್ದ ರಾಧಾ ಭೋಜ ಶೆಟ್ಟಿಯವರು ಮೃದು ಮನಸ್ಸಿನ ಹೃದಯ ವೈಶಾಲ್ಯ ಹೊಂದಿದವರು. ಪ್ರತಿಷ್ಠಿತ ಶೆಟ್ಟಿ
ನಾಯಕ್ ಆ್ಯಂಡ್ ಅಸೋಸಿಯೇಟ್ಸ್ ಇದರ ಸಂಸ್ಥಾಪಕ ಪಾಲುದಾರರು, ಕನ್ನಡಿಗ ಪತ್ರಕರ್ತರ ಸಂಘ ಮಹಾರಾಷ್ಟ್ರ ಇದರ ಸಲಹಾ ಸಮಿತಿ ಸದಸ್ಯರೂ ಆಗಿರುವ CA ಜಗದೀಶ್ B ಶೆಟ್ಟಿ ಅವರ ಮಾತೃಶ್ರೀಯೂ ಆಗಿದ್ದಾರೆ. ಆತ್ಮೀಯರೇ, ಒಟ್ಟು ಕನ್ನಡ ಪತ್ರಿಕಾ ರಂಗಕ್ಕೆ ಸುಮಾರು 180 ವರ್ಷಗಳ ಇತಿಹಾಸವಿದ್ದರೆ ಮುಂಬೈ ಕನ್ನಡ ಪತ್ರಿಕಾ ರಂಗಕ್ಕೆ ಸುಮಾರು 140 ವರ್ಷಗಳ ಇತಿಹಾಸವಿದೆ. ಕನ್ನಡ ಸ್ವಾರ್ಥೆಯಿಂದ ಮೊದಲುಗೊಂಡು ದೈನಿಕ, ಪಾಕ್ಷಿಕ, ಮಾಸಿಕ, ತ್ರೈಮಾಸಿಕ, ವಾರ್ಷಿಕ ಹೀಗೆ ನೂರಾರು ಪತ್ರಿಕೆಗಳು ಇಲ್ಲಿ ಹುಟ್ಟಿ ಹಲವಾರು ಪತ್ರಿಕೆಗಳು ಶೈವಾವಸ್ಥೆಯಲ್ಲಿ ನಿಂತು ಹೋದರೆ ಹಲವು ಪತ್ರಿಕೆಗಳು ಇಂದು ಕನ್ನಡಿಗರ ಸಾಂಸ್ಕೃತಿಕ, ಶೈಕ್ಷಣಿಕ, ಸಾಹಿತ್ಯಿಕ, ಸಾಮಾಜಿಕ ಬದುಕಿಗೆ ಸಾಕ್ಷಿಯಾಗಿ ನಿಂತಿವೆ. ಈ ಎಲ್ಲ ಪತ್ರಿಕೆಗಳಲ್ಲಿ ದುಡಿಯುವ ಪತ್ರಕರ್ತರ ಆಪತ್ಕಾಲದ ನಂಟನಾಗುವ ನಿಟ್ಟಿನಲ್ಲಿ ಹುಟ್ಟಿಕೊಂಡ ಸಂಸ್ಥೆ ಕನ್ನಡಿಗ ಪತ್ರಕರ್ತರ ಸಂಘ ಮಹಾರಾಷ್ಟ್ರ. ಮಾನ್ಯರೇ, ಮುತುವರ್ಜಿ ವಹಿಸಿ ಸ್ಥಾಪನೆಯಲ್ಲಿ ಮಹತ್ವದ ಪಾತ್ರ ವಹಿಸಿರುವ ರೋನ್ಸ್ ಬಂಟ್ವಾಳ್ ಪ್ರಾರಂಭದ ಕೆಲ ವರ್ಷಗಳಲ್ಲಿ ಗೌರವ ಕಾರ್ಯದರ್ಶಿಯಾಗಿ ಪ್ರಸ್ತುತ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಸುಮಾರು 138 ಸದಸ್ಯ ಬಾಂಧವರನ್ನು ಹೊಂದಿರುವ ಈ ಸಂಸ್ಥೆ ಇದೀಗ 15ರ ಹರೆಯದಲ್ಲಿದೆ. ಇಲ್ಲಿ ಬಂದಿರುವ ಸರಕಾರದ ಅಧಿಕಾರಿಗಳು ಹಲವು ಬಾರಿ ವಿವಿಧ ಸಂಘಟನೆಗಳಿಗೆ ಭರವಸೆ ನೀಡಿ ಇಲ್ಲಿಂದ ಹೋಗಿದ್ದಾರೆ. ಆದರೆ ಈ ವರ್ಷದ KT ವೇಣುಗೋಪಾಲ್ ಕಪಸಮ ಮಾಧ್ಯಮಶ್ರೀ ಪ್ರಶಸ್ತಿ ಸಂದರ್ಭ ಅತಿಥಿಗಳಾಗಿ ಬಂದಿದ್ದ ಮಾನ್ಯ ಶಿವಾನಂದ ತಗಡೂರು ಎಲ್ಲರಿಗಿಂತ ಭಿನ್ನವಾಗಿ ತಾವು ನೀಡಿದ ವಾಗ್ದಾನದಂತೆ ಇಲ್ಲಿನ ಪತ್ರಕರ್ತರಿಗೆ ಮಾನ್ಯತೆ ದೊರಕಿಸಿಕೊಡುವಲ್ಲಿ ನಿಟ್ಟಿನಲ್ಲಿ ಯಶಸ್ವಿಯಾಗಿದ್ದಾರೆ. ಅವರಿಗೆ ಮಹಾರಾಷ್ಟ್ರದ ಸರ್ವ ಪತ್ರಕರ್ತರ ಪರವಾಗಿ ವಂದನೆ, ಅಭಿವಂದನೆ. ಅವರ ಪ್ರಯತ್ನದ ಫಲವೇ ಇಂದಿನ ಈ ಕಾರ್ಯಕ್ರಮ. ಆತ್ಮೀಯರೇ, ಬಂದ ಅತಿಥಿ ಗಣ್ಯರ ಪರಿಚಯ ಹಾಗೂ ಅವರನ್ನು ಗೌರವಿಸುವುದು ನಮ್ಮ ಕರ್ತವ್ಯ. ಶ್ರೀ UT ಖಾದರ್, ಮಾನ್ಯ UT ಖಾದರ್ ಅವರ ಪರಿಚಯವನ್ನು ಗೋಪಾಲ್ ತ್ರಾಸಿಯವರು ಮಾಡಿಕೊಡಲಿದ್ದಾರೆ. ನಮಸ್ಕಾರ. ಮಾನ್ಯ ಶ್ರೀ UT ಖಾದರ್, ಕೇರಳ ರಾಜ್ಯದ ಕಾಸರಗೋಡು ಉಪ್ಪಳ ಇಲ್ಲಿ ಜನಿಸಿದ ಜನಾಬ್ ಹಾಜಿ UT ಖಾದರ್ ಇವರು ವೃತ್ತಿ ಜೀವನದಲ್ಲಿ ಓರ್ವ ವಕೀಲರಾಗಿರುವರು. ಅವರು ಪ್ರಸ್ತುತ ಕರ್ನಾಟಕ ವಿಧಾನಸಭೆಯ 23ನೇ ಸ್ಪೀಕರ್ ಅರ್ಥಾತ್ ಮಾನ್ಯ ಸಭಾಪತಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಕರ್ನಾಟಕದ ಘನವೆತ್ತ ಸರ್ಕಾರದ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯ ಸಂಪುಟದಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ, ಆಹಾರ, ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ನಗರಾಭಿವೃದ್ಧಿ, ವಸತಿ ಸಚಿವರಾಗಿ ಸೇವೆ ಸಲ್ಲಿಸಿರುವರು. ಈ ಹಿಂದೆ ಕರ್ನಾಟಕ ವಿಧಾನಸಭೆಯ ಉಪ ವಿರೋಧ ಪಕ್ಷದ ನಾಯಕರಾಗಿ ಸೇವೆ ಸಲ್ಲಿಸಿದ್ದರು. ಕರ್ನಾಟಕ ವಿಧಾನಸಭೆಯ ಮಂಗಳೂರು ಕ್ಷೇತ್ರವನ್ನು, ಅದು ಈ ಹಿಂದೆ ಉಳ್ಳಾಲ ಮತ್ತು ಬೋಳಿಯಾರ್ ಕ್ಷೇತ್ರ ಎಂದು ಕರೆಯಲಾಗುತ್ತಿದ್ದ ವಿಧಾನಸಭಾ ಕ್ಷೇತ್ರವನ್ನು ಪ್ರತಿನಿಧಿಸುವ 4ನೇ ಅವಧಿಯ ಶಾಸಕರಾಗಿದ್ದಾರೆ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಸದಸ್ಯರಾಗಿದ್ದು 2018ರ ಚುನಾವಣೆಯಲ್ಲಿ ಅವಿಭಾಜಿತ ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳಿಂದ ಗೆದ್ದ ಏಕೈಕ ಕಾಂಗ್ರೆಸ್ ಶಾಸಕರಾಗಿರುವರು. ಸಹೃದಯ UT ಖಾದರ್ ಸರ್ ತಮ್ಮ ಭವಿಷ್ಯದ ಸೇವೆ ಮತ್ತು ಬಾಳಿಗೆ ಸರ್ವೋತ್ತಮ ಆಯುರ, ಆರೋಗ್ಯ, ಐಶ್ವರ್ಯಾದಿಗಳನ್ನು ಶ್ರೀದೇವರು ಕರುಣಿಸಲೆಂದು ಹರಸಿ ಅಭಿನಂದಿಸುತ್ತಾ, ಕನ್ನಡಿಗ ಪತ್ರಕರ್ತರ ಸಂಘ ಮಹಾರಾಷ್ಟ್ರ ಆಯೋಜಿಸಿದ ಈ ಕಾರ್ಯಕ್ರಮಕ್ಕೆ ತಮಗಿದು ಹೃತ್ಪೂರ್ವಕ ಸ್ವಾಗತ ಕೋರುವೆವು. ನಮಸ್ಕಾರ. ಈಗ ಮಾನ್ಯ UT ಖಾದರ್ ಅವರನ್ನು ನಮ್ಮ ಸಂಘದ ಅಧ್ಯಕ್ಷರು, ಉಪಾಧ್ಯಕ್ಷರು ಸೇರಿ ಗೌರವಿಸಬೇಕಾಗಿ ವಿನಂತಿಸುತ್ತೇವೆ. ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. ಶ್ರೀ N. ಚೆಲುವರಾಯ ಸ್ವಾಮಿ ಒಕ್ಕಲಿಗ ಸಮಾಜದ ಪ್ರತಿಷ್ಠಿತ ನಿಷ್ಠಾವಂತ ನಾಯಕರು. ಕರ್ನಾಟಕದ ಪ್ರತಿಷ್ಠಿತ ರಾಜಕಾರಣಿಯಾದ ಇವರು ಮಂಡ್ಯ ಜಿಲ್ಲೆಯ ನಾಗಮಂಗಲ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿದ್ದು, ಸದ್ಯ ಕಾಂಗ್ರೆಸ್ ಆಡಳಿತದ ಘನವೆತ್ತ ಸರ್ಕಾರದಲ್ಲಿ ಸಚಿವರಾಗಿ, ಕರ್ನಾಟಕ ಸರ್ಕಾರದ ಮಂತ್ರಿಮಂಡಲದಲ್ಲಿ ಸಂಪುಟ ದರ್ಜೆ ಸಚಿವರಾಗಿದ್ದು, ಕರ್ನಾಟಕದ ಮಂಡ್ಯ ಜಿಲ್ಲೆಯ ಇಜ್ಜಲಘಟ್ಟದಲ್ಲಿನ
ನಾಗಮಂಗಲ ತಾಲೂಕಿನ ಒಂದು ಸಣ್ಣ ಹಳ್ಳಿಯಲ್ಲಿ ಕೃಷಿಕ ಕುಟುಂಬದ ಶ್ರೀ ನರಸಿಂಹೇಗೌಡ ಮತ್ತು ಶ್ರೀಮತಿ ಸಾಕಮ್ಮ ದಂಪತಿ ಸುಪುತ್ರರಾಗಿ ಚೆಲುವರಾಯಸ್ವಾಮಿ ಜನಿಸಿರುವರು. ಇತರ ಗ್ರಾಮೀಣ ಭಾರತದ ಹುಡುಗರಂತೆ ಬೆಳೆದ ಇವರು ಸಿವಿಲ್ ಇಂಜಿನಿಯರಿಂಗ್ನಲ್ಲಿ ಡಿಪ್ಲೊಮಾ ಹೊಂದಿದ್ದಾರೆ. ಕ್ರಮೇಣ ನಾಗಮಂಗಲ ಕ್ಷೇತ್ರದಿಂದ 4 ಬಾರಿ ಶಾಸಕ ಹಾಗೂ 1 ಬಾರಿ ಸಂಸದರಾಗಿ ಚುನಾಯಿತರಾಗಿ ಹಿರಿಯ ರಾಜಕಾರಣಿಯಾಗಿ ಗುರುತಿಸಿಕೊಂಡವರು. ಮುಂದೆ ಸಕ್ರಿಯ ರಾಜಕಾರಣಕ್ಕೆ ಕಾಲೂರಿ 1994ರಿಂದ 1999ರವರೆಗೆ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ 1996ರಿಂದ 97ರ ಅವಧಿಗೆ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿರುವರು. 1999-2008ರ 2 ಅವಧಿಗೆ ಕರ್ನಾಟಕ ವಿಧಾನಸಭೆಗೆ ಸ್ಪರ್ಧಿಸಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. 2004ರಲ್ಲಿ ಮುಖ್ಯಮಂತ್ರಿ ಧರಮ್ ಸಿಂಗ್ ನೇತೃತ್ವದ ಕಾಂಗ್ರೆಸ್ ಜೆಡಿಎಸ್ ಸಮ್ಮಿಶ್ರ ಸರ್ಕಾರದಲ್ಲಿ ಆರೋಗ್ಯ ಸಚಿವರಾಗಿ, 2006ರಲ್ಲಿ ಜೆಡಿಎಸ್ ಬಿಜೆಪಿ ಸಮ್ಮಿಶ್ರ ಸರ್ಕಾರದಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಸಂಪುಟದಲ್ಲಿ ಸಾರಿಗೆ ಸಚಿವರಾಗಿದ್ದರು. 2009ರಲ್ಲಿ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಆಯ್ಕೆಯಾಗಿ ಸಂಸದರಾಗಿದ್ದವರು. 2013ರಲ್ಲಿ ಕರ್ನಾಟಕ ವಿಧಾನಸಭೆಗೆ ನಾಗಮಂಗಲದಿಂದ ಜೆಡಿಎಸ್ ಅಭ್ಯರ್ಥಿಯಾಗಿ ಶಾಸಕರಾಗಿ ಆಯ್ಕೆಯಾದ ಲೋಕಸಭೆಗೆ ರಾಜೀನಾಮೆ ನೀಡಿದರು. 2018ರಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡು MLA ಆಗಿ 3ನೇ ಬಾರಿಗೆ ಸಚಿವರಾಗಿ ಸೇವೆ ಸಲ್ಲಿಸಿದ್ದರು. ಸನ್ಮಾನ್ಯ ಎನ್ ಚೆಲುವರಾಯಸ್ವಾಮಿ ಅವರದ್ದು ಪತ್ನಿ ಶ್ರೀಮತಿ BK ಧನಲಕ್ಷ್ಮಿ ಹಾಗೂ 2 ಸುಪುತ್ರರನ್ನೊಳಗೊಂಡ ಚಿಕ್ಕ ಮತ್ತು ಚೊಕ್ಕ ಸಂಸಾರ. ಸಹೃದಯ ಮಾನ್ಯ ಚೆಲುವರಾಯಸ್ವಾಮಿಯವರ ಭವಿಷ್ಯ ಉಜ್ವಲವಾಗಲಿ, ಶ್ರೀದೇವರು ಆಯುರಾರೋಗ್ಯ ಭಾಗ್ಯ ಕರುಣಿಸಲೆಂದು ಪ್ರಾರ್ಥಿಸುತ್ತಾ ಇದೀಗ ಅವರನ್ನು ಕಾಪಸಮದ ಅಧ್ಯಕ್ಷರಾದ ರೋನ್ಸ್ ಬಂಟ್ವಾಳ್ ಅವರು ಗೌರವಿಸಲಿದ್ದಾರೆ. ನಮ್ಮ ಅಡ್ವೈಸರ್ ಆಗಿರುವ ಸುರೇಂದ್ರ ಪೂಜಾರಿ ಇವರು ವೇದಿಕೆಗೆ ಬರಬೇಕು. ವಂದನೆಗಳು. ನಮಸ್ಕಾರ. ಶಿವಾನಂದ ತಗಡೂರು ಅವರ ಕಿರು ಪರಿಚಯವನ್ನು ತಮ್ಮ ಮುಂದಿಡಲು ಬಯಸುತ್ತೇನೆ. ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕಿನ ತಗಡೂರು ಗ್ರಾಮದ ಸಾಮಾನ್ಯ ರೈತರಾದ ಶ್ರೀಮತಿ ಕಮಲಮ್ಮ ವೀರೇಗೌಡರ ಪುತ್ರರಾದ ಶಿವಾನಂದ ತಮ್ಮ ಹೆಸರಿಗೆ ತಗಡೂರು ಎಂಬ ಕುಗ್ರಾಮವನ್ನು ತಗುಲಿಸಿಕೊಂಡೇ ಬೆಂಗಳೂರಿನವರೆಗೂ ಬೆಳೆದು ಸಾಗಿದ ದಾರಿಯಲ್ಲಿ ಬೆವರಿನ ಸಾಲುಗಳ ಹಾಡುಪಾಡುಗಳಿವೆ. ಯಾವ ಪ್ರಭಾವಳಿಗಳೂ ಇಲ್ಲದ ಶಿವಾನಂದ ತಗಡೂರು ತಮ್ಮದೇ ಪರಿಶ್ರಮ, ಲೋಕ ತಿಳುವಳಿಕೆಯ ಅರಿವಿನ ಹಾದಿಯಲ್ಲಿ ಗಮ್ಯದ ಕಡೆಗೆ ನಡೆದವರು. ವಿದ್ಯಾರ್ಥಿ ದಿಸೆಯಲ್ಲಿ ಜನಪರ ಚಳವಳಿಗಳ ಜಾಡು ಹಿಡಿದ ಶಿವಾನಂದರಿಗೆ ಇಂತಹ ಚಳವಳಿಗಳೇ ಅವರನ್ನು ಸೈದ್ಧಾಂತಿಕವಾಗಿ ಜನಮುಖಿಯಾಗಿ ರೂಪಿಸಿರಬೇಕು ಎನ್ನುವುದಕ್ಕೆ ಅವರ ಬದುಕಿನ ಪುಟಗಳಲ್ಲಿ ಅನೇಕ ಸಾಕ್ಷಿಗಳು ಸಿಗುತ್ತವೆ. ಅದರಲ್ಲಿ 1990ರಲ್ಲಿ ನಡೆದ ಬಾಗೂರು ನವಿಲೆ ಸುರಂಗ ಯೋಜನೆ ವಿರೋಧಿ ರೈತ ಚಳವಳಿಯ ಹಾದಿಯಲ್ಲೇ ಪತ್ರಿಕೋದ್ಯಮಕ್ಕೆ ಹೊರಳಿದ ಶಿವಾನಂದ ತಗಡೂರು ಹಾಸನದ ಜನಮಿತ್ರ ಪತ್ರಿಕೆಯ ಮೂಲಕ ಓರ್ವ ನಿಷ್ಠಾವಂತ ವೃತ್ತಿಪರ ಪತ್ರಕರ್ತನಾಗಿ ಬೆಳೆದು ನಿಂತಿದ್ದಾರೆ. ನಾಡಿನ ಖ್ಯಾತ ಪತ್ರಿಕೆಗಳಾದ ವಿಜಯ ಕರ್ನಾಟಕ, ವಿಜಯವಾಣಿ ಪತ್ರಿಕೆಗಳ ವರದಿಗಾರರಾಗಿ ವಸ್ತುನಿಷ್ಠ ವರದಿಗಳು, ಸಂವೇದನಾಶೀಲ ಬರವಣಿಗೆ, ರಾಜಕೀಯ ವಿಶ್ಲೇಷಣೆಗಳಿಂದ ತನ್ನೊಳಗೆ ಹೋರಾಟಗಾರನಷ್ಟೇ ಅಲ್ಲದೆ ಓರ್ವ ನೈಜ ಪತ್ರಕರ್ತನೂ ಇದ್ದಾನೆ ಎಂಬುದನ್ನು ಸಾಬೀತುಪಡಿಸುತ್ತಲೇ ಬಂದಿದ್ದಾರೆ. ಜನಪರ ಚಳವಳಿ ಮೂಸೆಯಲ್ಲಿ ರೂಪುಗೊಂಡ ಪತ್ರಕರ್ತ ಈ ಸಮಾಜದ ಜೀವವಾಗಿರಬಲ್ಲ ಎಂಬುದಕ್ಕೆ ಈ ನಾಡಿನ ಅನೇಕ ಹಿರಿಯ ಖ್ಯಾತ ಪತ್ರಕರ್ತರನ್ನು ನಾವು ಕಾಣಬಹುದು. ಅಂತಹವರ ಸಾಲಿನಲ್ಲಿ ಶಿವಾನಂದ ತಗಡೂರು ಅವರು ನಮಗೆ ಕಾಣಸಿಗುವುದು ಹೆಮ್ಮೆಯ ಸಂಗತಿ. ಸಾಹಿತ್ಯ ಸಂಸ್ಕೃತಿ ಸಂಘಟನೆಗಳಲ್ಲೂ ದುಡಿದು ಕೊಡುಗೆ ನೀಡಿರುವ ಶಿವಾನಂದ ತಗಡೂರು ಅವರು ಸಾಹಿತ್ಯ ಸಾಂಸ್ಕೃತಿಕ ಒಳಹರಿವನ್ನು ಎಂದಿಗೂ ಬಿಟ್ಟುಕೊಟ್ಟಿಲ್ಲ. ನಾಟಕ, ವೈಚಾರಿಕ ಅರಿವು, ಬಿತ್ತುವ ಬೀದಿ ನಾಟಕದಂತಹ ಅಭಿರುಚಿ ಹವ್ಯಾಸಗಳಿಂದ ಸಮಾಜದ ಬದಲಾವಣೆಗೆ ತೊಡಗಿಕೊಂಡ ಬಹುಮುಖ ಪ್ರತಿಭೆ. ಹಾಸನ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿ
ಅದಕ್ಕೊಂದು ಕ್ರಿಯಾಶೀಲ ಸಾಂಸ್ಥಿಕ ಸ್ವರೂಪವನ್ನು ಕೊಟ್ಟ ಹೆಗ್ಗಳಿಕೆ ಇವರಿಗೆ ಸಲ್ಲುತ್ತದೆ. ಜಿಲ್ಲಾ ಮಟ್ಟದಿಂದ ರಾಜ್ಯ ಮಟ್ಟದವರೆಗೂ ತಮ್ಮ ಸಂಘಟನಾ ಶಕ್ತಿಯಿಂದ ಬೆಳೆದು ನಿಂತ ಅವರು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಉಪಾಧ್ಯಕ್ಷರಾಗಿ 2ನೇ ಬಾರಿಗೆ ಅವಿರೋಧವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವುದು ಅವರ ಸೇವೆಗೆ, ಸಂಘಟನಾ ಬದ್ಧತೆಗೆ ಸಿಕ್ಕ ಒಂದು ಗೌರವ ಎಂದು ಈ ರಾಜ್ಯದ ಸುದ್ದಿ ಮಾಧ್ಯಮ ಕ್ಷೇತ್ರ ಭಾವಿಸಿದೆ. ನಾಡಿನ ಮಹನೀಯರು ಕಟ್ಟಿದ ಹೆಗ್ಗಳಿಕೆಯ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘವನ್ನು ಮಡಿವಂತಿಕೆಯ ಬೇಲಿಗಳಿಂದ ಬಿಡಿಸಿ ಎಲ್ಲರನ್ನು ಒಳಗೊಂಡ ಬಯಲ ಆಲಯವನ್ನಾಗಿಸಿದವರು ಶಿವಾನಂದ ತಗಡೂರು. ಸಂಘದಿಂದ ಅನೇಕ ಕಾರಣಗಳಿಗಾಗಿ ಅಂತರ ಕಾಯ್ದುಕೊಂಡಿದ್ದ ಅನೇಕ ವೃತ್ತಿಪರ ಪತ್ರಕರ್ತರು ಪತ್ರಿಕಾ ಸಂಸ್ಥೆಗಳನ್ನು ಸಂಘದ ಸಖ್ಯಕ್ಕೆ ಸೆಳೆದು ಪತ್ರಕರ್ತರ ಹಾಗೂ ಪತ್ರಿಕಾ ಕ್ಷೇತ್ರದ ಹಿತವನ್ನು ಕಾಯುವಲ್ಲಿ ಜೊತೆಗಿರಿಸಿಕೊಂಡಿದ್ದು ಅವರೊಳಗಿನ ಸಂಘಟನಾ ಕೌಶಲ್ಯದ ದ್ಯೋತಕ. ಸಂಘವನ್ನು ರಚನಾತ್ಮಕ ಹಾಗೂ ಕ್ರಿಯಾತ್ಮಕವಾಗಿ ನಿರೂಪಿಸುವುದರೊಂದಿಗೆ ನಾಡಿನ ಪತ್ರಕರ್ತರ ಕ್ಷೇಮಾಭಿವೃದ್ಧಿಗೆ ದುಡಿಯುತ್ತಿದ್ದಾರೆ. ಪತ್ರಕರ್ತರಲ್ಲಿನ ಒಗ್ಗಟ್ಟು, ಐಕ್ಯತೆ ಮತ್ತು KUWJ ತನ್ನ ವ್ಯಾಪ್ತಿಯನ್ನು ಮಹಾರಾಷ್ಟ್ರದಲ್ಲಿನ ಕನ್ನಡಿಗ ಪತ್ರಕರ್ತರಲ್ಲಿ ವ್ಯಾಪಿಸುವ ಶಿವಾನಂದ ತಗಡೂರು ಅವರ ದೂರದೃಷ್ಟಿಯೇ ಈ ಕಾರ್ಯಕ್ರಮವಾಗಿದೆ. ಸಹೃದಯಿ ಶ್ರೀ ಶಿವಾನಂದ ಸರ್ ತಮ್ಮ ಭವಿಷ್ಯದ ಸೇವೆ ಮತ್ತು ಬಾಳಿಗೆ ಸರ್ವೋತ್ತಮ ಆಯುರಾರೋಗ್ಯ ಐಶ್ವರ್ಯಾದಿಗಳನ್ನು ಶ್ರೀದೇವರು ಕರುಣಿಸಲೆಂದು ಹರಸಿ ಅಭಿನಂದಿಸುತ್ತಾ ಕನ್ನಡಿಗ ಪತ್ರಕರ್ತರ ಸಂಘ ಮಹಾರಾಷ್ಟ್ರ ಆಯೋಜಿತ ಈ ಕಾರ್ಯಕ್ರಮಕ್ಕೆ ತಮಗಿದು ಹೃತ್ಪೂರ್ವಕ ಸ್ವಾಗತ ಕೋರುವೆವು. ಆತ್ಮೀಯರೇ, ಕಾರ್ಯಕ್ರಮದ ಅಧ್ಯಕ್ಷರನ್ನು ಈಗ ನಾವು ಗೌರವಿಸಲಿದ್ದೇವೆ. ನಮ್ಮ ಅಡ್ವೈಸರ್ ಗ್ರೆಗೋರಿಯಾ ಅಲ್ಮೇಡಾ ಅವರು ವೇದಿಕೆಗೆ ಬರಬೇಕಾಗಿ ವಿನಂತಿ. ನಮಸ್ಕಾರ. ಡಾಕ್ಟರ್ RK ಶೆಟ್ಟಿಯವರ ಕಿರುಪರಿಚಯ. ಕಳೆದ ಜೂನ್ನಲ್ಲಿ ನವದೆಹಲಿಯ ವೈಸ್ ಪ್ರೆಸಿಡೆನ್ಸ್ ಹಾಲ್ನಲ್ಲಿ ನಡೆಸಲಾದ ಜಾಗತಿಕ ಭಾರತೀಯ ಸಾಧಕರ ಸಮಾರಂಭದಲ್ಲಿ ಭಾರತ ರಾಷ್ಟ್ರದ ಉಪ ರಾಷ್ಟ್ರಪತಿ ವೆಂಕಯ್ಯ ನಾಯ್ಡು ಅವರಿಂದ ಗ್ಲೋಬಲ್ ಇಂಡಿಯನ್ ಅವಾರ್ಡ್ ಪ್ರಶಸ್ತಿಯನ್ನು ಮುಡಿಗೇರಿಸಿರುವ ದೇಶದ ಪ್ರಮುಖ ಹಣಕಾಸು ಸಲಹೆಗಾರರಲ್ಲಿ ರಾಷ್ಟ್ರದ ಆರ್ಥಿಕ ರಾಜಧಾನಿ ಬೃಹನ್ ಮುಂಬೈ ಇಲ್ಲಿನ ಹಣಕಾಸು ತಜ್ಞ ಡಾಕ್ಟರ್ RK ಶೆಟ್ಟಿ ಓರ್ವರಾಗಿದ್ದಾರೆ ಎನ್ನುವುದು ನಮಗೆಲ್ಲರಿಗೂ ಹೆಮ್ಮೆಯ ವಿಷಯ. ಕರ್ನಾಟಕದ ಚಿಕ್ಕಮಗಳೂರು ಇಲ್ಲಿನ ಕಂಬಿಹಳ್ಳಿಯಲ್ಲಿ ಕೃಷ್ಣ K ಶೆಟ್ಟಿ ಮತ್ತು ಶ್ರೀಮತಿ ಅಪ್ಪಿ K ಶೆಟ್ಟಿ ದಂಪತಿಯ ಸುಪುತ್ರರಾಗಿ ಜನಿಸಿದ RK ಶೆಟ್ಟಿಯವರು ಅವರ ಪೂರ್ಣ ಹೆಸರು ರಾಧಾಕೃಷ್ಣ ಕೃಷ್ಣ ಶೆಟ್ಟಿ. ಅರ್ಥಶಾಸ್ತ್ರದಲ್ಲಿ ಇವರು BCom ಪದವೀಧರನಾಗಿ ಹಣಕಾಸು ನಿರ್ವಹಣೆಯಲ್ಲಿ ಡಿಪ್ಲೊಮಾ, ಅಮೆರಿಕಾದ ವಿಮಾ ಕಾಲೇಜಿನಿಂದ LUTCF ಪದವೀಧರರಾಗಿದ್ದು 2004ರಿಂದ LIC ಆಫ್ ಇಂಡಿಯಾ ಸಂಸ್ಥೆಯ ಕಾರ್ಪೊರೇಟ್ ಕ್ಲಬ್ಬಿನ ಪ್ರತಿಷ್ಠಿತ ಸದಸ್ಯರಾಗಿರುವರು. ಔದ್ಯೋಗಿಕ ಮತ್ತು ಸಮಾಜ ಸೇವೆಯ ವಿವಿಧ ಸ್ತರಗಳಲ್ಲಿ ಸಾಧನೆಗಳ ಶಿಖರವೇರಿ ನಿಂತಿರುವ ಅಂತಾರಾಷ್ಟ್ರೀಯ ಪ್ರಸಿದ್ಧಿಯ ಆರ್ಥಿಕ ತಜ್ಞರೆಣಿಸಿ ವಿಶ್ವದ 42 ರಾಷ್ಟ್ರಗಳಲ್ಲಿನ MDRT $1 ಮಿಲಿಯನ್ ರೌಂಡ್ ಟೇಬಲ್ USA ಪ್ರಾದೇಶಿಕ ಅಧ್ಯಕ್ಷರಾಗಿ ನೇಮಕಗೊಂಡ ಮೊದಲ ಭಾರತೀಯ ಇವರಾಗಿದ್ದಾರೆ. ಜಗತ್ತಿನ ಅತಿ ಶ್ರೇಷ್ಠರಲ್ಲಿ ಶ್ರೇಷ್ಠ ವಿತ್ತೀಯ ಸಲಹೆಗಾರ, ಪರಮೋಚ್ಚ ಸಂಘಟನೆ ಎಂದೆಣಿಸಿದ ಕೋರ್ಟ್ ಆಫ್ ಟೇಬಲ್ನಲ್ಲಿ ಇವರು 3 ಬಾರಿ ಸಾಧನಾ ಪ್ರಶಸ್ತಿಯನ್ನು ಗಳಿಸಿರುವರು. ಸತತವಾಗಿ MDRT ಸದಸ್ಯರಾಗಿದ್ದು ಮ್ಯಾನೇಜ್ಮೆಂಟ್ ಕೌನ್ಸಿಲ್ನಲ್ಲಿ DVP ಆಗಿರುವ RK ಶೆಟ್ಟಿಯವರು ವಿಶ್ವದಲ್ಲೇ ಹಣಕಾಸು ವೃತ್ತಿಪರರ ಭಾರಿ ಮನ್ನಣೆಗೆ ಪಾತ್ರರಾಗಿದ್ದಾರೆ. ತೀರಾ ಸರಳ ಸಜ್ಜನಿಕೆಯ ನೇರ ನಡೆನುಡಿಯ ಅಜಾತಶತ್ರು ಎಂದೇ ಗುರುತಿಸಲ್ಪಟ್ಟ ಇವರು ಬಂಡ್ ಸಂಘ ಮುಂಬೈ ಇದರ ಅಂಧೇರಿ ಬಾಂದ್ರಾ ಪ್ರಾದೇಶಿಕ ಸಮಿತಿಯ ಕಾರ್ಯಾಧ್ಯಕ್ಷರಾಗಿ
ಸೇವೆಗೈದಿದ್ದು ಇದೀಗ ಸತತ 2ನೇ ಬಾರಿ ಬಂಡ್ ಸಂಘ ಮುಂಬೈ ಇದರ ಗೌರವ ಪ್ರಧಾನ ಕಾರ್ಯದರ್ಶಿ ಆಗಿದ್ದಾರೆ. ಕರ್ನಾಟಕ ಜಾನಪದ ಪರಿಷತ್ತು ಬೆಂಗಳೂರು ಇದರ ಮಹಾರಾಷ್ಟ್ರ ಘಟಕದ ಅಧ್ಯಕ್ಷ, ಕನ್ನಡಿಗ ಪತ್ರಕರ್ತರ ಸಂಘ ಮಹಾರಾಷ್ಟ್ರ ಸಂಸ್ಥೆಯ ಸಲಹಾ ಸಮಿತಿ ಸದಸ್ಯರಾಗಿ ಹೀಗೆ ಇನ್ನೂ 10 ಸಂಘ ಸಂಸ್ಥೆಗಳಲ್ಲಿ ಇವರು ಸೇವಾನಿರತರಾಗಿದ್ದಾರೆ. ಶ್ರೀಲಂಕಾದ ಓಪನ್ ಇಂಟರ್ನ್ಯಾಷನಲ್ ಯೂನಿವರ್ಸಿಟಿಯ ಸೆನೆಟ್ ಅವರಿಗೆ ಡಾಕ್ಟರೇಟ್ ಆಫ್ ಹಾನರ್ ಗೌರವಿಸಿದೆ. ಇವರ ನಿಷ್ಠಾವಂತ ಸಾಮಾಜಿಕ ಶೈಕ್ಷಣಿಕ ಕ್ಷೇತ್ರದಲ್ಲಿನ ಅನುಪಮ ಸೇವೆ, ಜೀವಮಾನ ಕ್ಷೇತ್ರದ ಸರ್ವೋತ್ಕೃಷ್ಟ ಸಾಧನೆಗಾಗಿ ಕರ್ನಾಟಕದ ಸರ್ಕಾರವು 2010 ಸಾಲಿನ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಇವರಿಗೆ ಪ್ರದಾನಿಸಿದೆ. ಇವರಿಗೆ ದೊರೆತ ಇತರ ಮೌಲ್ಯಯುತ ಪ್ರಶಸ್ತಿಗಳಲ್ಲಿ ಪೀಪಲ್ಸ್ ಆರ್ಟ್ ಸೆಂಟರ್ ಮುಂಬೈ ಸಂಸ್ಥೆಯು ನೀಡಿದ ಛತ್ರಪತಿ ಶಿವಾಜಿ ಮಹಾರಾಜ್ ಸಾಧನಾ ಪುರಸ್ಕಾರ 2015, ಭಂಡಾರಿ ಸೇವಾ ಸಂಘ ಮುಂಬಯಿಯ ಸಮಾಜ ರತ್ನ ಪ್ರಶಸ್ತಿ, ಶ್ರೀ ಕೃಷ್ಣ ವಿಠ್ಠಲ ಪ್ರತಿಷ್ಠಾನದ ಸಮಾಜ ಸೇವಾ ಧುರೀಣ ಪ್ರಶಸ್ತಿ, ಬಂಡ್ ಸಂಘ ಮುಂಬಯಿಯ ಸಿಟಿ ರೀಜನ್ ಸಾರ್ವಕಾಲಿಕ ಉತ್ತೇಜಕ ಪ್ರಶಸ್ತಿ ಇವುಗಳು ಮಹತ್ವದ್ದಾಗಿದೆ. ಮಹಾರಾಷ್ಟ್ರ ರಾಜ್ಯದ ರಾಜ್ಯಪಾಲ ಭಗತ್ ಸಿಂಗ್ ಕೋಶ್ಯಾರಿ ಅವರಿಂದ ಗೌರವಿಸಲ್ಪಟ್ಟಿರುವ ಇವರು ವಿಶ್ವದ ಉದ್ದಗಲಕ್ಕೂ ಪ್ರವಾಸಗೈದಿದ್ದು ವಿವಿಧ ರಾಷ್ಟ್ರಗಳಲ್ಲೂ ಗೌರವ ಸನ್ಮಾನ ಪ್ರಶಸ್ತಿಗಳಿಂದ ಗೌರವಿಸಲ್ಪಟ್ಟಿದ್ದಾರೆ. ಮುಂಬಯಿಯ ಚಿರಪರಿಚಿತ ಆರ್ಥಿಕ ತಜ್ಞ ಮತ್ತು ಪ್ರಮುಖ ಆದಾಯ ತೆರಿಗೆ ವೃತ್ತಿಪರ ಮೇಧಾವಿ ಡಾಕ್ಟರ್ ಆರ್ ಕೆ ಶೆಟ್ಟಿ ಇವರಿಂದ ಆಗಮಿಸಿರುವುದು ಕಾರ್ಯಕ್ರಮಕ್ಕೆ ಶೋಭೆಯನ್ನು ತಂದಿದೆ. ನಮಸ್ಕಾರ. ಆತ್ಮೀಯರೇ, ಈಗ ಡಾಕ್ಟರ್ ಆರ್ ಕೆ ಶೆಟ್ಟಿಯವರಿಗೆ ಗೌರವ. ನಮ್ಮ ಸಮಿತಿಯ ಶಿವರಾಮ್ ಭಂಡಾರಿ ಇವರು ವೇದಿಕೆಗೆ ಬರಬೇಕಾಗಿ ವಿನಂತಿ. ಸದಸ್ಯರು ಆರ್ ಕೆ ಶೆಟ್ಟಿಯವರು ಓರ್ವ ರಾತ್ರಿ ಕಾಲೇಜಿನ ವಿದ್ಯಾರ್ಥಿ ಎಂಬುದನ್ನು ನಾವು ಇಲ್ಲಿ ಗಮನಿಸಬೇಕು. ನಮಸ್ಕಾರ. ಮುಂಬೈ ತುಳು ಕನ್ನಡಿಗರ ಹಿರಿಯಕ್ಕನೆಂದೇ ಎಲ್ಲರ ಅಚ್ಚುಮೆಚ್ಚಿಗೆ ಪಾತ್ರರಾದ ಡಾಕ್ಟರ್ ಸುನೀತಾ ಎಂ ಶೆಟ್ಟಿ ಅವರ ಕಿರುಪರಿಚಯ. ತುಳುನಾಡಿನಿಂದ ಬಂದು ಮುಂಬೈ ಕನ್ನಡಿಗರ ದುರ್ವತಯಾರೆಯಾಗಿ ಕಂಗೊಳಿಸುತ್ತಿರುವ ಡಾಕ್ಟರ್ ಸುನೀತಾ ಎಂ ಶೆಟ್ಟಿ ಅವರು ಸುಮಾರು 7.5 ದಶಕಗಳಿಂದ ಸೇವಾ ಕಾರ್ಯವೃತ್ತಿಯಲ್ಲಿ ಬಹಳ ಶಿಸ್ತುಬದ್ಧರಾಗಿ ಬೆಳೆದವರು. ಇವರು ಹಲವು ಕ್ಷೇತ್ರಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುವುದು ನಮಗೆಲ್ಲ ಅಭಿಮಾನದ ಸಂಗತಿಯಾಗಿದೆ. 93ರ ಹರೆಯದ ಹೊಸ್ತಿಲಲ್ಲಿರುವ ಇವರು ತಮ್ಮ ಸಕಾರಾತ್ಮಕವಾದ ನಿಲುವಿನಿಂದ ಎಲ್ಲರ ಗೌರವಾಧಾರಗಳಿಗೆ ಪಾತ್ರರಾದವರು. ಅದಮ್ಯ ಉತ್ಸಾಹವನ್ನು ಕಾಯ್ದುಕೊಂಡು ಇಂದಿಗೂ ನಿರಂತರವಾಗಿ ಬರವಣಿಗೆಯನ್ನು ರೂಢಿಸಿಕೊಂಡು ಯುವ ಜನಾಂಗಕ್ಕೆ ಸ್ಫೂರ್ತಿಯಾಗಿದ್ದಾರೆ. ಕನ್ನಡ ಸಂಘ ಮುಂಬೈ, ಖಾಲ್ಸಾ ಕಾಲೇಜು ಕನ್ನಡ ಸಂಘ, ಬಂಟರ ಸಂಘ ಮುಂಬೈ ಮಹಿಳಾ ವಿಭಾಗ, ಬಂಟರವಾಣಿ ಸಂಪಾದಕ ಮಂಡಳಿ, ಕನ್ನಡಿಗ ಪತ್ರಕರ್ತರ ಸಂಘ ಮಹಾರಾಷ್ಟ್ರ, ಸಜನ ಲೇಖಕಿಯರ ಬಳಗ ಮುಂಬೈ, ಹೀಗೆ 10 ಸಂಘ ಸಂಸ್ಥೆಗಳಲ್ಲಿ ಇಂದಿಗೂ ಸಕ್ರಿಯರಾಗಿ ಕಾರ್ಯನಿರ್ವಹಿಸುತ್ತಿರುವರು. ಇವರ ಸರಳತೆ, ಸೌಜನ್ಯತೆ, ತುಳು ಕನ್ನಡ ಭಾಷೆಯ ಮೇಲಿನ ಪ್ರೀತಿ, ಅಧ್ಯಯನಶೀಲತೆ ಮತ್ತು ಸಾಹಿತ್ಯ ಸೇವೆಗೆ ಪ್ರತಿಯಾಗಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದ್ದಾರೆ. ಇವರ ಬಹುಮುಖಿ ಸಾಧನೆಯನ್ನು ಪರಿಗಣಿಸಿ ಕನ್ನಡಿಗ ಪತ್ರಕರ್ತರ ಸಂಘ ಮಹಾರಾಷ್ಟ್ರ ಇದರ ವತಿಯಿಂದ ಮಹಾರಾಷ್ಟ್ರ ರಾಜ್ಯದ ರಾಜಭವನದಲ್ಲಿ ರಾಜ್ಯಪಾಲ ಭಗತ್ ಸಿಂಗ್ ಕೋಶ್ಯಾರಿ ಅವರ ಹಸ್ತದಿಂದ ಡಾಕ್ಟರ್ ಸುನೀತಾ ಶೆಟ್ಟಿ ಅವರಿಗೆ ಚೆನ್ನಭೈರಾದೇವಿ ಬಿರುದನ್ನು ಪ್ರದಾನಿಸಿ ಗೌರವಿಸಿದೆ. ಅಂತೆಯೇ ರಾಣಿ ಅಬ್ಬಕ್ಕ ಪ್ರಶಸ್ತಿ, ಪೊಳಲಿ ಶೀನಪ್ಪ ಹೆಗಡೆ ಪ್ರಶಸ್ತಿ, ಹೃದಯವಂತರು, ದೇಶಭಕ್ತ ಕಿಲ್ಲೆ ಸಾಹಿತ್ಯ ಪ್ರಶಸ್ತಿ, ಸುಮಸೌರಭ ಸಾಹಿತ್ಯ ಪ್ರಶಸ್ತಿ, ಗುರುನಾರಾಯಣ ಸಾಹಿತ್ಯ ಪ್ರಶಸ್ತಿ, ಕರ್ನಾಟಕ ಸಂಘ ಮುಂಬೈ ಇದರ ಸಾಧಕ ಪ್ರಶಸ್ತಿ, ದಾನ ಚಿಂತಾಮಣಿ ಅತ್ತಿಮಬ್ಬೆ ಪ್ರಶಸ್ತಿ, ಸಾಹಿತ್ಯ ರತ್ನ, ಹೀಗೆ ಹಲವಾರು ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ. ವಿಶ್ವ ತುಳು ಸಮ್ಮೇಳನ ತುಳು ಕವಿಗೋಷ್ಠಿಯ ಉದ್ಘಾಟಕಿಯಾಗಿದ್ದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರಿಂದ ಗೌರವಿಸಲ್ಪಟ್ಟಿರುವ ಇವರು ನಾಡಿನ 100 ಸಂಘ ಸಂಸ್ಥೆಗಳು ಗೌರವಿಸಿವೆ. ಕೊರಂಗರಪಾಡಿ
ಕೊರಂಗ್ರಪಾಡಿ ಮನೆತನದ MRG ಸಮೂಹದ ಪ್ರವರ್ತಕ ಕೊರಂಗ್ರಪಾಡಿ ಪ್ರಕಾಶ್ ಎಂ ಶೆಟ್ಟಿ ಅವರ ಅಮೃತ ಮಹೋತ್ಸವ ಸಂಭ್ರಮದಲ್ಲಿ ಸ್ವರ್ಣ ಪದಕ ನೀಡಿ ಇವರನ್ನು ಸನ್ಮಾನಿಸಿರುವುದು ಈ ಇಳಿ ವಯಸ್ಸಿನಲ್ಲೂ ಅವರು ಮಾಡುತ್ತಿರುವ ಸೇವೆಗೆ ಸಾಕ್ಷಿಯಾಗಿದೆ. ಮಾತೃಹೃದಯಾದ ಇವರು ಎಲ್ಲರ ಸ್ಫೂರ್ತಿಯ ಸೆಳೆಯಾಗಿದ್ದು ಯುವ ಪೀಳಿಗೆಗೆ ಮಾದರಿಯಾಗಿದ್ದಾರೆ. ಡಾಕ್ಟರ್ ಸುನೀತಾ ಶೆಟ್ಟಿ ಅವರಿಗೆ ಸರ್ವೋತ್ತಮ ಆಯುರಾರೋಗ್ಯವನ್ನು ಶ್ರೀದೇವರು ಕರುಣಿಸಲಿ ಎಂದು ಹಾರೈಸಿ ಅಭಿನಂದಿಸುತ್ತಾ ಕನ್ನಡಿಗ ಪತ್ರಕರ್ತರ ಸಂಘ ಮಹಾರಾಷ್ಟ್ರ ಆಯೋಜಿಸಿದ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರುವೆವು. ಡಾಕ್ಟರ್ ಸುನೀತಾ ಎಂ ಶೆಟ್ಟಿ ಅವರಿಗೆ ಗೌರವ. ಎಲ್ಲರಿಗೂ ಶರಣಾರ್ಥಿಗಳು. ಇಂದಿನ ಗೌರವ ಅತಿಥಿಯಾದ ಪ್ರವೀಣ್ ಬೋಜ್ ಶೆಟ್ಟಿ ಅವರ ಪರಿಚಯ ತಮ್ಮ ಮುಂದೆ. ಕರ್ನಾಟಕ ಕರಾವಳಿ ಉಡುಪಿ ಜಿಲ್ಲೆಯ ಯಲ್ಲೂರು ಮಲಬೆಟ್ಟು ಪರಾಡಿ ಬೋಜ್ ಶೆಟ್ಟಿ ಮತ್ತು ಸಿರ್ಲಾಲ್ ಗಾಂಧಿಬೆಟ್ಟು ಹೌಸ್ ಅಂಡಾರು ಇಲ್ಲಿನ ನಳಿನ ಬೋಜ್ ಶೆಟ್ಟಿ ದಂಪತಿಯ ಸುಪುತ್ರರೇ ಪ್ರವೀಣ್ ಬೋಜ್ ಶೆಟ್ಟಿ. ತನ್ನ ತಂದೆ ಸೇವೆ ಸಲ್ಲಿಸಿದ ಶಾಲೆಯಾದ ಯಲ್ಲೂರು ಇರಂದಾಡಿ ಶಾಲೆಯಲ್ಲಿ ತಮ್ಮ ಪ್ರಾಥಮಿಕ ಶಿಕ್ಷಣ ಮುಗಿಸಿ ಪ್ರೌಢ ಶಿಕ್ಷಣ, ಪದವಿ ಪೂರ್ವ ಕಾಲೇಜು ಶಿಕ್ಷಣವನ್ನು 16 ಪದವಿ ಪೂರ್ವ ಕಾಲೇಜಿನಲ್ಲಿ ಪೂರೈಸಿ ಬಳಿಕ ವಿಜಯ ಕಾಲೇಜ್ ಮುಲ್ಕಿ ಇಲ್ಲಿ ಬಿಕಾಂ ಪದವಿ ಪಡೆದರು. ತನ್ನ ಚಿಕ್ಕಪ್ಪ ಸೀತಾರಾಮ್ ಕೆ ಶೆಟ್ಟಿ ಅವರ ಸಹಕಾರದಿಂದ 1981ರಲ್ಲಿ ಮುಂಬೈಗೆ ಬಂದು ಪ್ರತಿಷ್ಠಿತ ಚಾರ್ಟರ್ಡ್ ಅಕೌಂಟೆಂಟ್ ಸಂಸ್ಥೆಯಾದ YR ಶೆಟ್ಟಿ ಆ್ಯಂಡ್ ಕಂಪನಿ ಇಲ್ಲಿ ಆರ್ಟಿಕಲ್ ಆಗಿ ತಮ್ಮ ತರಬೇತಿ ಆರಂಭಿಸಿದರು. ನಂತರ ತಮ್ಮ ಸ್ವಂತ ಸಂಸ್ಥೆಯಾಗಿಸಿ 1990ರಲ್ಲಿ ಪರೇಲ್ ಇಲ್ಲಿ ಪ್ರವೀಣ್ ಬಿ ಶೆಟ್ಟಿ ಆ್ಯಂಡ್ ಕಂಪನಿ ತೆರಿಗೆ ಸಲಹೆಗಾರ ಪ್ರಾರಂಭಿಸಿ ಗ್ರಾಹಕರ ಸೇವೆಯಲ್ಲಿ ತೊಡಗಿದರು. ಸುಮಾರು 21 ವರ್ಷದ ನಿರಂತರ ಕಠಿಣ ಪರಿಶ್ರಮ ಹಾಗೂ ಅತ್ಯಂತ ನಿಷ್ಠೆಯ ಮತ್ತು ಪ್ರಾಮಾಣಿಕ ಸೇವೆಯ ಫಲವಾಗಿ 2011ರಲ್ಲಿ ದ್ವಿತೀಯ ಶಾಖೆಯನ್ನು ವಿಲೆಪಾರ್ಲೆ ಪೂರ್ವದಲ್ಲಿ ಪ್ರಾರಂಭಿಸಿದರು. ಆರ್ಥಿಕ ರಂಗದಲ್ಲಿ ಸುಮಾರು 3.5 ದಶಕಗಳ ಅಗಾಧವಾದ ಅನುಭವಸ್ಥ ಇವರು ಸದ್ಯ ಸುಮಾರು 1200ಕ್ಕಿಂತಲೂ ಅಧಿಕ ಸಂತೃಪ್ತ ಗ್ರಾಹಕರಿಗೆ ಅತ್ಯಂತ ನೆಚ್ಚಿನ ತೆರಿಗೆ ಸಲಹೆಗಾರನಾಗಿ ಸೇವೆ ಸಲ್ಲಿಸಿದ್ದಾರೆ. ನಿಗದಿತ ಸಮಯದಲ್ಲಿ ಕೈಗೊಂಡ ಕಾರ್ಯವನ್ನು ಪೂರೈಸುವುದರೊಂದಿಗೆ ಗ್ರಾಹಕರ ವಿಶ್ವಾಸವನ್ನು ಗಳಿಸಿಕೊಂಡು ಇಂದಿಗೂ ಕೂಡ ಅದೇ ಪ್ರಾಮಾಣಿಕತನದಿಂದ ಮತ್ತು ಅದೇ ಹುಮ್ಮಸ್ಸಿನೊಂದಿಗೆ ಸೇವೆ ಸಲ್ಲಿಸುತ್ತಿರುವುದು ಇವರ ವೈಶಿಷ್ಟ್ಯವಾಗಿದೆ. ತಮ್ಮ ವೃತ್ತಿ ಜೀವನದೊಂದಿಗೆ ಇತರ ವ್ಯವಹಾರಗಳಿಗೂ ಚಾಲನೆ ನೀಡಿದ ಶೆಟ್ಟಿ ಅವರು ಗೋದಾವರಿ ಇನ್ ಹೋಟೆಲ್ಸ್ ಪ್ರೈವೇಟ್ ಲಿಮಿಟೆಡ್ ದೈಸರ್, ಶ್ರೇಯಸ್ ಫಾಸ್ಟ್ ಫುಡ್ ಪ್ರೈವೇಟ್ ಲಿಮಿಟೆಡ್ ಮಲಾಡ್, ಸಾಯಿ ಸಂಕಲ್ಪ ಟ್ರೇಡ್ಸ್ ಪ್ರೈವೇಟ್ ಲಿಮಿಟೆಡ್ ಪರೇಲ್ ಈ ಸಂಸ್ಥೆಗಳಲ್ಲಿಯೂ ನಿರ್ದೇಶಕರಾಗಿದ್ದಾರೆ ಮತ್ತು ಪಾಲುದಾರರಾಗಿದ್ದಾರೆ. ಪ್ರಸ್ತುತ ವರ್ಲ್ಡ್ ಬಂಡ್ಸ್ ಫೆಡರೇಷನ್ ನಿರ್ದೇಶಕರಾಗಿ ಹಾಗೂ ಬಂಟರ ಸಂಘದ ಮಾತೃಭೂಮಿ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿ ಲಿಮಿಟೆಡಿನ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿರುವರು. ಮುಂಬಯಿಯ ಪ್ರತಿಷ್ಠಿತ ಸಂಸ್ಥೆಯಾದ ಬಂಟರ ಸಂಘವನ್ನು ಕಟ್ಟಿ ಬೆಳೆಸುವಲ್ಲಿ ಇವರ ಪಾತ್ರ ತುಂಬ ದೊಡ್ಡದು. ಇವರು ಬಂಟರ ಸಂಘದ ಗೌರವ ಕೋಶಾಧಿಕಾರಿ ಆಗಿ ಸೇವೆ ಸಲ್ಲಿಸಿದ್ದಾರೆ. 2008-2012 ತನಕ ಯಲ್ಲೂರು ಶ್ರೀ ವಿಶ್ವನಾಥ ದೇವಸ್ಥಾನದ ಬ್ರಹ್ಮಕಲಶ ಜೀರ್ಣೋದ್ಧಾರ ಮುಂಬೈ ಸಮಿತಿ ಕಾರ್ಯದರ್ಶಿ, 2012-2015 ವಿಶ್ವಸ್ತ ಸದಸ್ಯನಾಗಿ ಸೇವೆ ಸಲ್ಲಿಸಿದ ಇವರು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ಅವರಿಂದ ಸನ್ಮಾನಿಸಲ್ಪಟ್ಟಿರುವರು. ನನ್ನ ಬದುಕಿನ ಯಶಸ್ಸಿಗೆ ತನ್ನ ಧರ್ಮಪತ್ನಿ ನೈನಿತಾ ಪ್ರವೀಣ್ ಶೆಟ್ಟಿ ಮತ್ತು ಏಕೈಕ ಸುಪುತ್ರಿ ಅಭಿಕ್ಷಾ ಸಿದ್ಧಾಂತ ಶೆಟ್ಟಿ ಅವರ ಸಹಕಾರ ಮತ್ತು ಬೆಂಬಲ ಪ್ರಧಾನವಾಗಿದೆ ಎನ್ನುತ್ತಾರೆ ಪ್ರವೀಣ್ ಶೆಟ್ಟಿ ಅವರು. ಓರ್ವ ಸರಳ ಸಜ್ಜನಿಕೆ, ಸಹೃದಯಿ ವ್ಯಕ್ತಿತ್ವದ ವಾಗ್ಮಿ ಎಂದೇ ಪ್ರಸಿದ್ಧರಾದ ಪ್ರವೀಣ್ ಬೋಜ್ ಶೆಟ್ಟಿ ಅವರಿಂದ ಇನ್ನೂ ಅನೇಕ ಸಮಾಜಪರ ಕೆಲಸಗಳು ನಡೆಯಲೆಂದು ಆರೈಕೆ. ಸಹೃದಯಿ ಶ್ರೀ ಪ್ರವೀಣ್ ಸರ್ ತಮ್ಮ ಭವಿಷ್ಯದ ಸೇವೆ ಮತ್ತು ಬಾಳಿಗೆ ಸರ್ವೋತ್ತಮ ಆಯುರ ಆರೋಗ್ಯ ಐಶ್ವರ್ಯಾದಿಗಳನ್ನು ಶ್ರೀದೇವರು ಕರುಣಿಸಲೆಂದು ಹರಿಸಿ ಅಭಿನಂದಿಸುತ್ತಾ
ಕನ್ನಡಿಗರ ಪತ್ರಕರ್ತರ ಸಂಘ ಮಹಾರಾಷ್ಟ್ರ ಆಯೋಜಿಸಿದ ಈ ಕಾರ್ಯಕ್ರಮಕ್ಕೆ ತಮಗಿದು ಹೃತ್ಪೂರ್ವಕ ಸ್ವಾಗತ ಕೋರುವೆವು. ಥ್ಯಾಂಕ್ ಯು. ಅವರನ್ನು ಮಾನ್ಯ ಯುಟಿ ಖಾದರ್ ಹಾಗೂ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಗೌರವಿಸಬೇಕಾಗಿ ವಿನಂತಿ. ಅಧ್ಯಕ್ಷ ಆಗಿರುವ ಶ್ರೀ ಹರೀಶ್ ಗೋಪಾಲ್ ಅಮೀನ್ ಓರ್ವ ಪ್ರತಿಷ್ಠಿತ ಹೋಟೆಲ್ ಉದ್ಯಮಿ. ಗ್ರೀನ್ ಆಪಲ್ ಹೋಟೆಲ್ಸ್ ಆ್ಯಂಡ್ ರೆಸಾರ್ಟ್ಸ್ ಪ್ರೈವೇಟ್ ಲಿಮಿಟೆಡ್ನ ಆಡಳಿತ ನಿರ್ದೇಶಕರಾಗಿ ಮತ್ತು EMS ಆ್ಯಂಡ್ ಇಂಜಿನಿಯರ್ಸ್ ಪ್ರೈವೇಟ್ ಲಿಮಿಟೆಡ್ ಈ ಸಂಸ್ಥೆಯ ನಿರ್ದೇಶಕರೂ ಆಗಿರುವರು. ಇದು ಕೇಂದ್ರೀಯ ಕಾರ್ಪೊರೇಟ್ ವ್ಯವಹಾರಗಳ ಸಚಿವಾಲಯದ ಮಾನ್ಯತೆಗೆ ಒಳಪಟ್ಟಿರುವ ಸಂಸ್ಥೆಯಾಗಿದೆ. ಗ್ರೀನ್ ಆಪಲ್ ಸೇರಿದಂತೆ ಬಿಜಿಸ್ ಹೋಟೆಲ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್, CS ಹಾಸ್ಪಿಟಾಲಿಟಿ ಮತ್ತು ಮ್ಯಾನೇಜ್ಮೆಂಟ್ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್, ನೆಸ್ಟರ್ ಹೋಟೆಲ್ಸ್ ಪ್ರೈವೇಟ್ ಲಿಮಿಟೆಡ್ ಇತ್ಯಾದಿ ಸಂಸ್ಥೆಗಳ ನಿರ್ದೇಶಕರಾಗಿದ್ದಾರೆ. ಬಿಲ್ವ ಚೇಂಬರ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರೀಸ್ BCCI ಇದರ ನಿರ್ದೇಶಕರು ಆಗಿದ್ದಾರೆ. ಕರಾವಳಿ ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ಅಲ್ಲಿಯ ದೇಯಿ ಬೈದೇದಿ ಕೋಟಿ ಚೆನ್ನಯ್ಯರ ಮೂಲಸ್ಥಾನ ಶ್ರೀ ಕ್ಷೇತ್ರ ಗೆಜ್ಜೆಗಿರಿ ನಂದನ ಬಿತ್ತಲ್ ಇದರ ಶ್ರೀ ಗೆಜ್ಜೆಗಿರಿ ಪ್ರವರ್ತಕ ಮಂಡಳಿ ಟ್ರಸ್ಟ್ ವೆಸ್ಟರ್ನ್ ಇಂಡಿಯಾ ಶ್ರೀ ಶನಿ ಮಹಾತ್ಮ ಸೇವಾ ಸಮಿತಿ ಇದರ ಗೌರವಾಧ್ಯಕ್ಷರೂ ಆಗಿದ್ದಾರೆ. ಏಷ್ಯಾ ಪೆಸಿಫಿಕ್ ಅಚೀವರ್ಸ್ ಅವಾರ್ಡ್ಸ್ ಪ್ರದಾನಿಸಿ ಇವರನ್ನು ಪ್ರತಿಷ್ಠಿತ ಸಮಾಜ ಸೇವಕ ಎಂದು ಗೌರವಿಸಿದೆ. 100 ಪ್ರತಿಷ್ಠಿತ ಪುರಸ್ಕಾರ ಗೌರವಗಳಿಗೆ ಭಾಜನರಾಗಿದ್ದಾರೆ. ಹರೀಶ್ ಜಿ ಅಮೀನ್ ಅವರ ಭವಿಷ್ಯ ಉಜ್ವಲವಾಗಲಿ ಎಂದು ಹಾರೈಸುತ್ತಾ ನಮ್ಮ ಸಂಘದ ಅಧ್ಯಕ್ಷರು ಹಾಗೂ ಇತರ ಗಣ್ಯರು ಅವರನ್ನು ಗೌರವಿಸಬೇಕಾಗಿ ವಿನಂತಿ. ಪೂಜಾರಿ ಮಾಜಿ ಉಪಾಧ್ಯಕ್ಷರು ಇವರು ಮಾಡಿಕೊಡಬೇಕಾಗಿ ವಿನಂತಿ. ಎಲ್ಲರಿಗೂ ನಮಸ್ಕಾರ. ಇಂದು ಗೌರವ ಅತಿಥಿಯಾಗಿ ನಮ್ಮೊಂದಿಗಿರುವ ಶ್ರೀಯುತ BR ರಾವ್ ಇವರ ಕಿರು ಪರಿಚಯ. ಶ್ರೀಯುತ BR ರಾವ್ ಇವರು ಮೂಲತಃ ಕರ್ನಾಟಕ ಕರಾವಳಿಯ ಉಡುಪಿ ಜಿಲ್ಲೆ ಕಲ್ಯಾಣಪುರ ಶ್ರೀ BV ಗೋಪಾಲಕೃಷ್ಣರಾವ್ ಮತ್ತು ಶ್ರೀಮತಿ ಕಮಲಾ ಗೋಪಾಲಕೃಷ್ಣ ರಾವ್ ದಂಪತಿಗಳ ಸುಪುತ್ರರಾಗಿ ಬಡ ನಿಡಿಯೂರಿನಲ್ಲಿ ಜನಿಸಿದರು. ಬಡ ನಿಡಿಯೂರಿನ ರಮಾನಂದ ರಾವ್ ಇವರು ಎಲ್ಲರಿಗೂ ಪ್ರೀತಿಯ BR ರಾವ್ ಎಂದೇ ಪ್ರಸಿದ್ಧರು. 1962 ಅಂದಿನ ರಾಷ್ಟ್ರಪತಿ ದಿವಂಗತ ಡಾಕ್ಟರ್ ರಾಧಾಕೃಷ್ಣನ್ ಅವರ ಶಿಕ್ಷಣ ಮೌಲ್ಯ ಹಾಗೂ ತತ್ವಗಳು ರಾವ್ ಪರಿವಾರದವರ ಮನೆಗಳಲ್ಲಿ ತುಂಬಿರುವುದು ಅವರ ತಂದೆ BVG ರಾವ್ ಅವರಿಗೆ ಅಂದು ಸಂದಿದ್ದ ಅತ್ಯುತ್ತಮ ಶಿಕ್ಷಣ ರಾಷ್ಟ್ರೀಯ ಪ್ರಶಸ್ತಿಯೇ ಸಾಕ್ಷಿ ಎನ್ನಬಹುದು. ಪ್ರತಿಭಾವಂತ BR ರಾವ್ ಇವರು ಹೆಚ್ಚಾಗಿ ವಿದ್ಯಾರ್ಥಿ ವೇತನ ಮತ್ತು ಅನುದಾನ ಧನ ಸಹಾಯ ಪಡೆದು ಮಹಾತ್ಮ ಗಾಂಧಿ ಸ್ಮಾರಕ ಕಾಲೇಜ್ ಉಡುಪಿಯಲ್ಲಿ ತಮ್ಮ ಪದವಿ ಶಿಕ್ಷಣವನ್ನು ಪಡೆದರು. ಬದಲಾವಣೆಯ ಮಹತ್ವಾಕಾಂಕ್ಷೆಯನ್ನು ಹೊಂದಿರುವ ಇವರು ಅದನ್ನು ಸಾಕಾರಗೊಳಿಸಲು ವಿಶಾಲ ಕ್ಷೇತ್ರದ ಅಗತ್ಯವಿದೆ ಎಂದು ಮನಗಂಡು ಕನಸನ್ನು ಹೊತ್ತು 1974ರಲ್ಲಿ ತನ್ನ 21ನೇ ವಯಸ್ಸಿನಲ್ಲಿ ಕನಸಿನ ನಗರ ಮುಂಬೈಯನ್ನು ಸೇರಿದರು. ಶ್ರೀಯುತ ರಾವ್ ಇವರು ಡಾಕ್ಟರ್ AR ಆಚಾರ್ಯ ಅವರ ಅಸೋಸಿಯೇಟೆಡ್ ಕೆಮಿಕಲ್ ಸಂಸ್ಥೆಯ ಮಾರ್ಕೆಟಿಂಗ್ ಸಲಹೆಗಾರರಾಗಿದ್ದು ಅಪಾರ ಯಶಸ್ಸನ್ನು ಗಳಿಸಿದರು. ಮುಂದೆ ಡಾಕ್ಟರ್ ಆಚಾರ್ಯರ ಆಶೀರ್ವಾದದೊಂದಿಗೆ ತನ್ನದೇ ಆದ ಉದ್ಯಮವೊಂದನ್ನು ಸ್ಥಾಪಿಸಿದರು.
ಜ್ಞಾನವೇ ಶಕ್ತಿ ಎಂಬ ತನ್ನ ತಂದೆಯ ಮೂಲ ಮಂತ್ರವನ್ನು ಮುಂದಿಟ್ಟುಕೊಂಡು ಕ್ರಮೇಣ ಮುಂಬಯಿಯ ಸಸ್ಮೀರದಲ್ಲಿ ಜವಳಿ ತಂತ್ರಜ್ಞಾನ ಅಧ್ಯಯನ ಮಾಡಿದರು. ಅವರ ಕಠಿಣ ಪರಿಶ್ರಮ ಮತ್ತು ಬಲವಾದ ಸಂಬಂಧಗಳನ್ನು ನಿರ್ಮಿಸುವ ಸಾಮರ್ಥ್ಯವು ಜವಳಿ ಉದ್ಯಮದಲ್ಲಿ ಪ್ರಸಿದ್ಧಿಗಳನ್ನು ತಂದುಕೊಟ್ಟಿತು. ಅಲ್ಲದೆ 1991ರಲ್ಲಿ ಜಪಾನ್ ದೇಶದ ಟೆಕ್ಸ್ಟೈಲ್ ಮ್ಯಾನುಫ್ಯಾಕ್ಚರಿಂಗ್ ಅಸೋಸಿಯೇಷನ್ ಸಮಾವೇಶದಲ್ಲಿ ಭಾರತವನ್ನು ಪ್ರತಿನಿಧಿಸಿದ ಹೆಗ್ಗಳಿಕೆ ಇವರದಾಗಿದೆ. ತನ್ನ ಪರಿಚಯ ಮತ್ತು ಪರಿಣಿತಿಯ ಮೂಲಕ ಕಳೆದ 4 ದಶಕಗಳಲ್ಲಿ ಅಮೇರಿಕಾ, ಲಂಡನ್, ಯುರೋಪ್, ರಷ್ಯಾ ಸೇರಿದಂತೆ 25ಕ್ಕೂ ಹೆಚ್ಚು ರಾಷ್ಟ್ರಗಳಿಂದ ಪ್ರಸಿದ್ಧ ಜವಳಿ ಮೇಳಗಳಲ್ಲಿ ಭಾಗವಹಿಸಿದ ಹಿರಿಮೆ ಇವರದ್ದು ಎಂದರೂ ಹೆಮ್ಮೆಯಾಗುತ್ತದೆ. ಆಧ್ಯಾತ್ಮದಲ್ಲಿ ಒಲವಿರುವ ಇವರು ಅದರ ಅನ್ವೇಷಣೆಯಲ್ಲಿ ರೇಖಿ ಥೆರಪಿ, ಗೋಲ್ಡನ್ ರೇಖಿ, ಸಿಲ್ವಾ ಧ್ಯಾನ, ಓಂಕಾರ ಸಾಧನ, ಈಸಾ ಫೌಂಡೇಶನ್ನಿಂದ ಪತಂಜಲಿ ಯೋಗ, ಫಿಟ್ ಮತ್ತು ಇನ್ನರ್ ಇಂಜಿನಿಯರಿಂಗ್, ಅಷ್ಟಾಂಗ ಯೋಗದಲ್ಲೂ ವ್ಯಾಪಕ ಅನುಭವವನ್ನು ಹೊಂದಿದ್ದಾರೆ. ಆರ್ಥಿಕ ಸಹಾಯ ರೂಪದಲ್ಲಿ ಇವರು ಅಪಾರ ನೆರವು ನೀಡುತ್ತಿದ್ದು ಆಸಕ್ತ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸುವ ಉದ್ದೇಶದಿಂದ ವಿವಿಧ ಸಂಸ್ಥೆಗಳೊಂದಿಗೆ ಕೈಜೋಡಿಸಿದ್ದಾರೆ. ಸ್ಪಂದನ, ವಿಶೇಷ ಚೇತನ ಆಶ್ರಯ, ಶ್ರೀಕೃಷ್ಣ ಬಾಲನಿಕೇತನ ಉಡುಪಿ ಇತ್ಯಾದಿ ಅನಾಥಾಶ್ರಮಗಳೊಂದಿಗೆ ನಿಕಟ ಸಂಬಂಧವನ್ನು ಹೊಂದಿರುವ ಇವರ ಸೇವೆಯಲ್ಲಿ ಪತ್ನಿ ಶ್ರೀಮತಿ ಲಕ್ಷ್ಮೀ ಆರ್ ರಾವ್ ಅವರ ಸಹಕಾರವಂತೂ ಅನುಪಮವಾದುದು. ಇವರ ಶಿಕ್ಷಣ ಹಾಗೂ ಸಮಾಜ ಸೇವಾ ಚಟುವಟಿಕೆಗಳನ್ನು ಗುರುತಿಸಿ 2019ರಲ್ಲಿ ಶಿವಾಜಿ ಮಹಾರಾಜ್ ಸಾಧನಾ ಪ್ರಶಸ್ತಿ, ಉಡುಪಿ ಪಾಲಿಮಾರು ಮಠದಲ್ಲಿ ಶ್ರೀಕೃಷ್ಣ ಸ್ವರ್ಣ ಪ್ರಶಸ್ತಿ ಹಾಗೂ 2022ರಲ್ಲಿ BSKBA ಮುಂಬೈ ಇದರ ಸೇವಾಭೂಷಣ್ ಪ್ರಶಸ್ತಿ ಇವರನ್ನು ಅಲಂಕರಿಸಿದೆ. ಅಲ್ಲದೆ ಅಸಂಖ್ಯಾತ ವೇದಿಕೆಗಳಲ್ಲಿ ಇವರು ಸನ್ಮಾನ ಗೌರವಗಳನ್ನು ಪಡೆದಿರುತ್ತಾರೆ. ಸಹೃದಯಿ BR ರಾವ್ ಸರ್ ತಮಗೆ ಭವಿಷ್ಯದ ಸೇವೆ ಮತ್ತು ಬಾಳಿಗೆ ಉತ್ತಮ ಆರೋಗ್ಯ ಭಾಗ್ಯವನ್ನು ಶ್ರೀದೇವರು ಕರುಣಿಸಲಿ ಎಂದು ಹರಸಿ ಅಭಿನಂದಿಸುತ್ತಾ, ಕನ್ನಡಿಗ ಪತ್ರಕರ್ತರ ಸಂಘ ಮಹಾರಾಷ್ಟ್ರ ಆಯೋಜಿಸಿದ ಈ ಕಾರ್ಯಕ್ರಮಕ್ಕೆ ತಮಗಿದು ಹೃತ್ಪೂರ್ವಕ ಸ್ವಾಗತ. ಕರ್ನಾಟಕ ಕರಾವಳಿಯಲ್ಲಿ ಕಳೆದ ಸುಮಾರು 3 ದಶಕಗಳಿಂದ ಸಕ್ರಿಯವಾದ ಪತ್ರಿಕೋದ್ಯಮದಲ್ಲಿ ಕಾರ್ಯನಿರತರಾಗಿರುವ ಶ್ರೀನಿವಾಸ ನಾಯಕ್ ಇಂದಾಜೆ ಇವರು ಉದಯ ಟಿವಿ ಮಂಗಳೂರು ಇದರ ಮುಖ್ಯ ವರದಿಗಾರರಾಗಿ ಪ್ರಸಿದ್ಧರಾಗಿದ್ದವರು. ಸದ್ಯ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿದ್ದು, ಸಾರ್ವಜನಿಕ ಹಿತದೃಷ್ಟಿಯಿಂದ ಈ ಸಂಘದ ಮೂಲಕ ಒಂದಲ್ಲ ಒಂದು ಜನಹಿತ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಮಂಗಳೂರು ಮಹಾನಗರವನ್ನು ರಾಷ್ಟ್ರೀಯ ಮಟ್ಟಕ್ಕೆ ಪರಿಚಯಿಸಿದ ಕೀರ್ತಿ ಇವರದ್ದಾಗಿದೆ. ಪ್ರೆಸ್ ಕ್ಲಬ್ ಆಫ್ ಮಂಗಳೂರು, ದಕ್ಷಿಣ ಕನ್ನಡ ಜಿಲ್ಲಾ ಪತ್ರಿಕಾ ಭವನ ಟ್ರಸ್ಟ್ ಮಂಗಳೂರು ಈ ಸಂಸ್ಥೆಗಳಲ್ಲೂ ಸಕ್ರಿಯರಾಗಿದ್ದು ವಿವಿಧ ಹುದ್ದೆಗಳನ್ನು ಅಲಂಕರಿಸಿದ ಇಂದಾಜೆ ಅವರು ಜನಾನುರಾಗಿಯಾಗಿದ್ದಾರೆ. ಸಹೃದಯ ಶ್ರೀನಿವಾಸ ನಾಯಕ್ ಅವರ ಭವಿಷ್ಯದ ಸೇವೆ ಮತ್ತು ಬಾಳಿಗೆ ಆಯುರಾರೋಗ್ಯ ಐಶ್ವರ್ಯಾದಿಗಳನ್ನು ಶ್ರೀದೇವರು ಕರುಣಿಸಲೆಂದು ಪ್ರಾರ್ಥಿಸಿ ಅಭಿನಂದಿಸುತ್ತಾ, ಕನ್ನಡಿಗ ಪತ್ರಕರ್ತರ ಸಂಘ ಮಹಾರಾಷ್ಟ್ರ ಆಯೋಜಿಸಿದ ಈ ಕಾರ್ಯಕ್ರಮಕ್ಕೆ ತಮಗಿದು ಹೃತ್ಪೂರ್ವಕ ಸ್ವಾಗತ ಕೋರುವೆ. ಮಾನ್ಯ ಎನ್ ಚೆಲುವರಾಯ ಸ್ವಾಮಿ ಅವರು ಶಾಲು ಹಾಕಿ ಅತಿಥಿ ಗಣ್ಯರು ಗೌರವಿಸಬೇಕಾಗಿ ವಿನಂತಿ. ಇದರ ಅಧ್ಯಕ್ಷರಾಗಿರುವ ರೋನ್ಸ್ ಬಂಟ್ವಾಳ್ ಅವರನ್ನು ಅತಿಥಿಗಳು ಗೌರವಿಸಬೇಕಾಗಿ ವಿನಂತಿ. ಪುಷ್ಪಗುಚ್ಛ ನೀಡಿ ಗೌರವಿಸಬೇಕಾಗಿ ವಿನಂತಿ. ಕಾರ್ಯದರ್ಶಿ ಲೋಕೇಶ್ ಅವರು ವೇದಿಕೆಗೆ ಬರಬೇಕಾಗಿ ವಿನಂತಿ. ಅವರನ್ನು ನಾವು ಗೌರವಿಸ್ತಾ ಇದ್ದೇವೆ.
ಕರ್ನಾಟಕ ಮಹಾರಾಷ್ಟ್ರ ಪತ್ರಕರ್ತರ ಸಹಮಿಲನ ಈ ಒಂದು ಕಾರ್ಯನಿರತ ಪತ್ರಕರ್ತರ ಸಂಘದ ಒಂದು ಉದ್ಘಾಟನಾ ಮಹಾರಾಷ್ಟ್ರ ಘಟಕದ ಉದ್ಘಾಟನಾ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಆಗಮಿಸಿರ್ತಕ್ಕಂಥ ಕರ್ನಾಟಕ ವಿಧಾನಸಭೆಯ ಅಧ್ಯಕ್ಷರು, ನಮ್ಮೆಲ್ಲರ ಆತ್ಮೀಯರು, ಅತ್ಯಂತ ಸರಳರು ಆದಂಥ UT ಖಾದರ್ ಅವರೇ, ಹಾಗೂ ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಶಿವಾನಂದ್ ತಗಡೂರವರೇ, ಮತ್ತು ವೇದಿಕೆ ಮೇಲೆ ಭಾಗವಹಿಸಿರ್ತಕ್ಕಂಥ RK ಶೆಟ್ಟಿಯವರೇ, ಪ್ರವೀಣ್ ಬೋಸ್ ಶೆಟ್ಟಿಯವರೇ, ಹರೀಶ್ G ಅಮೀನ್ ಅವರೇ, ಮತ್ತು BR ರಾವ್ ಅವರೇ, ಸುನೀತಾ M ಶೆಟ್ಟಿ ಅವರೇ, ಶ್ರೀನಿವಾಸ್ ನಾಯಕ್ ಅವರೇ, ರೋನ್ಸ್ ಭಟ್ಕಳ್ ಅವರೇ, ಈ ಒಂದು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರು, ಕಾರ್ಯಾಧ್ಯಕ್ಷರು, ಪದಾಧಿಕಾರಿಗಳೇ, ಮತ್ತು ಬೆಂಗಳೂರಿನಿಂದ ಬಂದಿರತಕ್ಕಂಥ ಲೋಕೇಶು ಮತ್ತು ಜಯರಾಮ್ ಮತ್ತು ನಮ್ಮ ಸೋಮಶೇಖರ್ ಇನ್ನಿತರೆ ಎಲ್ಲ ಪತ್ರಕರ್ತ ಸಂಘದ ಪದಾಧಿಕಾರಿಗಳೇ, ಮತ್ತು ಇಲ್ಲಿ ಸೇರಿರ್ತಕ್ಕಂಥ ಮಹಾರಾಷ್ಟ್ರದಲ್ಲಿ ಎಲ್ಲ ಪತ್ರಕರ್ತರ ಸ್ನೇಹಿತರುಗಳೇ ಮತ್ತು ಇನ್ನಿತರೆ ಸ್ನೇಹಿತರುಗಳೇ, ಇದೊಂದು ಅತ್ಯಂತ ಒಂದು ಅವಶ್ಯಕತೆ ಇರತಕ್ಕಂಥ ಒಂದು ವಿಶ್ವಾಸದ ಒಂದು ಬೆಳವಣಿಗೆ ಅಂತ ಹೇಳ್ಬೋದು. ಇವತ್ತಿಗೆ ಕರ್ನಾಟಕದ ಕನ್ನಡಿಗರು, ನಾನು ಈಗ ಬರ್ತಾ ಹೇಳಿದೆ, ಪಕ್ಕದ ರಾಜ್ಯಗಳು ತಮಿಳುನಾಡು, ಕೇರಳ, ಆಂಧ್ರ, ತೆಲಂಗಾಣ ಇಲ್ಲೆಲ್ಲ ಅವರು ಹೆಚ್ಚಿಗೆ ಬೆಂಗಳೂರಿನಲ್ಲಿದ್ದಾರೆ. ಆದರೆ ನಮ್ಮವರೆಲ್ಲ ಹೆಚ್ಚಿಗೆ ಇರೋವಂಥದ್ದು ಮಹಾರಾಷ್ಟ್ರದವ್ರು ನಮ್ಮಲ್ಲಿ ಹೆಚ್ಚಿಗೆ ಇಲ್ಲ, ಬಟ್ ನಮ್ಮವರೆಲ್ಲ ಇರ್ತಕ್ಕಂಥದ್ದು ಹೆಚ್ಚಿಗೆ ಮಹಾರಾಷ್ಟ್ರದಲ್ಲಿ. ಕನ್ನಡಿಗರಿಗೆ ಆದಂಥ ಒಂದು ಛಾಪನ್ನು ಮೂಡಿಸ್ತಕ್ಕಂಥ ರೀತಿಯಲ್ಲಿ ನೀವೆಲ್ಲರೂ ಭಾಳ ವರ್ಷದಿಂದ, ಅದರಲ್ಲೂ ಮಂಗಳೂರಿನ ಭಾಗದ ಅನೇಕರು, ನಮ್ಮ ಮಂಡ್ಯದವರು ಸಹ ಭಾಳಷ್ಟು ಜನ ಇದ್ದಾರೆ. ಮಂಡ್ಯದ ಅನೇಕರು ಮುಂಬೈನಲ್ಲಿ ಅವರ ಜೀವನಕ್ಕೋಸ್ಕರ ಬಂದು ಭಾಳ ಉದ್ಯಮಿಗಳಾಗಿ, ಈಗ ನಮ್ಮ ನಾರಾಯಣಗೌಡ್ರೆ ಇಲ್ಲಿಂದ ಬಂದು MLA ಆಗಿ ಮಂತ್ರಿ ಆಗಿದ್ದಾರೆ. ಅನೇಕರು ಬೇರೆ ಬೇರೆ ವೃತ್ತಿಯನ್ನು ನಡೆಸ್ತಾ ಇದ್ದಾರೆ. ಹಾಗಾಗಿ ಮಹಾರಾಷ್ಟ್ರದ ಕನ್ನಡದ ಒಂದು ನಿರಂತರ ಪತ್ರಕರ್ತ ಸಂಘನ ಮಾಡಿರ್ತಕ್ಕಂಥದ್ದು ಭಾಳ ಭಾಳ ಉಪಯೋಗಕ್ಕಿರ್ತಕ್ಕಂಥದ್ದು. ಅನೇಕ ವಿಚಾರಗಳನ್ನ, ವಿನಿಮಯಗಳನ್ನ, ಅಲ್ಲಿಯ ಪರಿಸ್ಥಿತಿಯನ್ನು ಇಲ್ಲಿ ನೀವು ಜನರಿಗೆ ತಿಳಿಸ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಭಾಳಷ್ಟು ಉಪಯೋಗ ಆಗುತ್ತೆ. ಅದರಿಂದ ಆ ಹಿನ್ನೆಲೆಯಲ್ಲಿ ಈ ಒಂದು ಘಟಕ ಒಳ್ಳೆಯ ಒಂದು ರಚನಾತ್ಮಕವಾದಂಥ ಕೆಲಸವನ್ನು ಮುಂದೆ ಮಾಡಲಿಕ್ಕೆ ಈಗಾಗಲೇ ಭಾಳ ವರ್ಷದಿಂದ ಮಾಡ್ತಾಯಿದ್ದೀರ. ಅನೇಕ ಕನ್ನಡದ ಪತ್ರಿಕೆಗಳು ಸಹ ಇಲ್ಲಿ ಪ್ರಕಟ ಆಗಿರ್ತಕ್ಕಂಥದ್ದು ಸಹ ಗೊತ್ತಿರ್ತಕ್ಕಂಥ ವಿಚಾರ. ಅದು ಕನ್ನಡ ಒಂದು ಮಲ್ಲ ಅಂತೇಳಿ, ಮಲ್ಲ ಅಲ್ಲ, ಕರ್ನಾಟಕ ಮಲ್ಲ ಅಂತಲೇ ಒಂದು ಪತ್ರಿಕೆಯನ್ನು ಪ್ರಾರಂಭ ಮಾಡಿ ಭಾಳ ಯಶಸ್ವಿಯಾಗಿ ನಡೆಸ್ತಾ ಇರ್ತಕ್ಕಂಥದ್ದು. ಒಟ್ಟಾರೆ ಇಲ್ಲೊಂದು ರೀತಿ ಕನ್ನಡಿಗರ ಅವಿಭಾಜ್ಯ ಅಂಗ ಮಹಾರಾಷ್ಟ್ರ ಅಂದರೂ ತಪ್ಪಲ್ಲ. ಅಷ್ಟೊಂದು ಆತ್ಮೀಯವಾಗಿ, ಭಾಳಷ್ಟು ಯಾವುದೇ ಗೊಂದಲ ಇಲ್ಲದೆ, ವಿಶ್ವಾಸದ ಕೊರತೆ ಇಲ್ಲದೆ, ಮಹಾರಾಷ್ಟ್ರದ ಜನದ ಜೊತೆ ಬೆರೆತು ನೀವೆಲ್ಲರೂ ಅನೇಕ ಉದ್ಯೋಗವನ್ನು ಮಾಡಿಕೊಂಡು ಸಹ ಯಾವುದೇ ಒಂದು ಆತಂಕಕ್ಕೆ ಹೋಗದಲ್ಲೇ ನೀವೆಲ್ಲರೂ ಸಹ ವಿಶ್ವಾಸದಲ್ಲಿರ್ತಕ್ಕಂಥದ್ದು ನಾವು ಕರ್ನಾಟಕದ ಕನ್ನಡಿಗರ ಪರವಾಗಿ ಇಲ್ಲಿರ್ತಕ್ಕಂಥ ಎಲ್ಲ ಕನ್ನಡಿಗರಿಗೆ, ಮಹಾರಾಷ್ಟ್ರದ ಎಲ್ಲ ಜನರಿಗೆ ಅಭಿನಂದನೆಯನ್ನು ಸಲ್ಲಿಸಬೇಕು. ನಾನು ಯಾವುದೇ ಸಂದರ್ಭದಲ್ಲಿ ಇಲ್ಲಿ ಯಾವುದೇ ಆ ಥರದ ಘಟನೆಗಳು, ವಿಚಾರಗಳು ನಾನು ನಡೆದಿದ್ದರಿಂದ ನಾವು ಭಾಳ ಸಂತೋಷದ ವಿಚಾರ. ಹಾಗಾಗಿ ಇವತ್ತು ಪತ್ರಕರ್ತರ ಮೇಲೆ ಭಾಳಷ್ಟು ಜವಾಬ್ದಾರಿ ಇದೆ. ಪತ್ರಕರ್ತರ ಜವಾಬ್ದಾರಿ TRP ಮತ್ತು ಓನರ್ಗಳಿಗೆ ಒಂದು ಅವ್ರಿಗೆ ಶಕ್ತಿ ತುಂಬತಕ್ಕಂಥದ್ದಲ್ಲ. ನೀವೆಲ್ಲರೂ ಸಹ ಈ ಪ್ರಜಾಪ್ರಭುತ್ವದ ಆಸ್ತಿ. ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಸದೃಢಗೊಳಿಸಬೇಕು ಅಂದರೆ ಬಹುಶಃ ಈಗ ನಿಮ್ಮ ಕೈಲೇ ಆಗುತ್ತೆ. ನಾನು ಹಿಂದೆ ಅನೇಕ ಬಾರಿ ನಮ್ಮೆಲ್ಲರ ಒಂದು ನೆಚ್ಚಿನ ಗುರುಗಳಾದಂಥ ಬಾಲಗಂಗಾಧರ ಸ್ವಾಮೀಜಿಯವರಿಗೆ ಹೇಳ್ತಿದ್ದೆ ನಾನು, ನೀವು ಇನ್ಸ್ಟಿಟ್ಯೂಷನ್ ಬೇರೆಯವರು ಯಾರೋ ಮಾಡ್ಬೋದು, ದೇವಸ್ಥಾನ ಕಟ್ಬೋದು, ಅನ್ನದಾನನೂ ಮಾಡ್ಬೋದು, ಅನೇಕ
ನೀವು ಸೇವೆಯನ್ನು ಸಲ್ಲಿಸ್ತಾ ಇದ್ರಲ್ಲ, ಅದು ಯಾರು ಬೇಕಾದರೂ ಮಾಡ್ಬೋದು. ಆದರೆ ಜನರನ್ನು ಪರಿವರ್ತನೆ ಮಾಡೋದು, ಜನರನ್ನು ತಿಳುವಳಿಕೆಯನ್ನು ಹೆಚ್ಚು ಗ್ರಹಿಸ್ತಕ್ಕಂಥದ್ದು, ಸೊ ಜನರ ಸಂಸ್ಕಾರ ಕೊಡ್ತಕ್ಕಂಥದ್ದು ಎಲ್ಲರೂ ಮಾಡಲಿಕ್ಕಾಗಲ್ಲ. ಬೇರೆಯವ್ರು ಹೇಳಿದ್ರೆ ಇನ್ನು ಹೇಳಕ್ಕೆ ಅದೇನೋ ಗಾದೆ ಹೇಳ್ತಾರೆ, ಬದನೆಕಾಯಿ ತಿನ್ನೋಕ್ಕೆ ಚೆಂದ, ಗಾದೆ ಕೇಳೋಕ್ಕೆ ಚೆಂದ ಅಂತ ನಮ್ಮ ಹಳ್ಳಿ ಕಡೆ ಹೇಳ್ತಾರೆ. ಹಂಗೆ ಎಲ್ಲರನ್ನೂ ತಿರಸ್ಕರಿಸ್ತಾರೆ. ನಿಮಗೆ ಆದಂಥ ಒಂದು ವ್ಯಕ್ತಿತ್ವ ಇರುತ್ತೆ, ಸಾಧನೆ ಇರುತ್ತೆ, ಹೇಳ್ಬೋದು. ಹಾಗಾಗಿ ಪತ್ರಕರ್ತರಿಗೆ ಒಂದು ಸ್ಥಾನ ಇದೆ. ಪತ್ರಕರ್ತರು ಬರವಣಿಗೆ ಇದೆಯಲ್ಲ, ಪತ್ರಕರ್ತರು ಹೇಳ್ತಕ್ಕಂಥ ಸಂದೇಶ ಇದೆಯಲ್ಲ, ಅದನ್ನು ಯಾರೂ ಸಹ ಲಘುವಾಗಿ ತಗೊಳಕ್ಕೆ ಹೋಗಲ್ಲ. ನಾವು ಹೇಳಿದ್ರೆ ನಾವು ರಾಜಕಾರಣದ ಹಿನ್ನೆಲೆ ತಗೋತಾರೆ, ಅಥವಾ ಇವರೆಲ್ಲ ಹಾಗೇ ಇದ್ದಾರಾ ಅಂತಾರೆ, ಹಲವಾರು ವಿಚಾರ. ನಾನು ಅನೇಕರು ಹೇಳ್ತಾರೆ ಪ್ರಜಾಪ್ರಭುತ್ವ ಬಿಟ್ಟು ಇನ್ನೆಲ್ಲಕ್ಕೆ ಹೋಗೋಕ್ಕಾಗತ್ತೆ, ನಾವು ಇನ್ನೇನು ಡಿಕ್ಟೇಟರ್ಶಿಪ್ಗೆ ಹೋಗೋಕ್ಕಾಗತ್ತಾ? ಅತ್ಯಂತ ಪ್ರಪಂಚದಲ್ಲಿ ಒಂದು ವ್ಯವಸ್ಥೆ ಇರ್ತಕ್ಕಂಥದ್ದೇ ಪ್ರಜಾಪ್ರಭುತ್ವದ ವ್ಯವಸ್ಥೆ. ಅದನ್ನು ನಾವು ಹಾಳು ಮಾಡ್ಕೊಂಡು, ಅದನ್ನು ನಾವು ಪರಿಸ್ಥಿತಿಯನ್ನು, ವ್ಯವಸ್ಥೆಯನ್ನು ಹಾಳಾದ ಮೇಲೆ ಮತ್ತಿನ್ಯಾವುದಾದ್ರು ಇದಕ್ಕಿಂತ ಸೂಕ್ತವಾದದ್ದು ವ್ಯವಸ್ಥೆಯಲ್ಲಿ ಇದೆಯಾ ಅಂತ ನೋಡಬೇಕು. ಮತ್ತು ಪ್ರಜಾಪ್ರಭುತ್ವದ ಬಗ್ಗೆ ನಾವೇ ಅಲ್ಪವಾಗಿ ಮಾತನಾಡೋದು, ಅವೇಳನ ಮಾಡೋದು ವ್ಯವಸ್ಥೆ. ಮಹಾತ್ಮ ಗಾಂಧಿಯವರು ನೇತೃತ್ವದಲ್ಲಿ ಅಂಬೇಡ್ಕರ್ ಅವರು ಸಂವಿಧಾನ ಕೊಟ್ಟಂಥ, ಸ್ವತಂತ್ರ ತಂದು ಕೊಟ್ಟಂಥ ಅವತ್ತಿನ ನಾಯಕರುಗಳು ಇದಕ್ಕಿಂತ ಬೇರೆ ಯಾವುದನ್ನು ಮಾರ್ಗ ಇರಲಿಲ್ಲ. ಅದೇ ಒಂದು ದೊಡ್ಡ ಪ್ರಪಂಚಕ್ಕೆ ಸಂದೇಶ ಕೊಡ್ತಕ್ಕಂಥ ಮಾರ್ಗ. ಅದನ್ನು ಇವತ್ತು ನಾವು ಉಳಿಸ್ತಕ್ಕಂಥ ವ್ಯವಸ್ಥೆಯನ್ನು, ಸಂವಿಧಾನ ಉಳಿಸ್ತಕ್ಕಂಥದ್ದು, ಪ್ರಜಾಪ್ರಭುತ್ವ ಉಳಿಸ್ತಕ್ಕಂಥದ್ದು ನಿಮ್ಮೆಲ್ಲರ ಜವಾಬ್ದಾರಿ ಇದೆ. ಸೊ ಎಷ್ಟೋ ಜನ ಕೇಳ್ತಾರೆ, ಈಗ ಜನರಿಗೆ ಪ್ರಜಾಪ್ರಭುತ್ವದ ರಕ್ಷಣೆ ಮಾಡ್ತಕ್ಕಂಥ ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥ ಜನರ ಕೇಳಿ. ಜನರು ಆಯ್ಕೆ ಮಾಡ್ತಕ್ಕಂಥ ಪ್ರತಿನಿಧಿಗಳು ಇವತ್ತು ಕೇಂದ್ರದಲ್ಲಿ, ರಾಜ್ಯದಲ್ಲಿ ಅಥವಾ ಸ್ಥಳೀಯವಾಗಿ ಕೆಲಸ ಮಾಡ್ತಕ್ಕಂಥದ್ದು. ಯಾರ ಬಗ್ಗೆನೇ ಲಘುವಾಗಿ ಮಾತಾಡಿದ್ರು, ನೀವೇ ಆಯ್ಕೆ ಮಾಡಿರ್ತಕ್ಕಂಥ ವ್ಯಕ್ತಿ ಬಗ್ಗೆ ಲಘುವಾಗಿ ನೀವು ಆಯ್ಕೆ ಮಾಡೋನಾಗ ಯೋಚನೆ ಮಾಡಬೇಕು. ಯಾರನ್ನು ಮಾಡಬೇಕು, ದೇಶಕ್ಕೆ, ರಾಜ್ಯಕ್ಕೆ, ನಮ್ಮೂರಿಗೆ ಯಾರು ಸೂಕ್ತ ಅಂತ. ನೀವು ಯಾರನ್ನೋ ಬೇಕಾದರೂ ಓಟ್ ಹಾಕಿ ಗೆಲ್ಲಿಸ್ಬಿಟ್ಟು ಬೆಳಗ್ಗೆ ಎದ್ದು ಅವನು ಬೈದರೆ ಏನು ಪ್ರಯೋಜನ? ಯಾರು ನಿಮ್ಮ ಅಪ್ಪ ಅಮ್ಮ ನಿಮ್ಮನ್ನು ಹೊರಗಡೆ ಪ್ರಪಂಚಕ್ಕೆ ತಂದು ಕೊಟ್ಟರು. ಸೊ ಅದನ್ನು ತಿದ್ದೋವಂಥ ಕೆಲಸ ಅಪ್ಪ ಅಮ್ಮದಿರಿಗಿರುತ್ತೆ. ಅದರಲ್ಲೂ ಒಂದೋ ಎರಡೋ ವ್ಯತ್ಯಾಸ ಆಗ್ಬೋದು. ಆ ರೀತಿ ಪ್ರಜಾಪ್ರಭುತ್ವದ ಬಗ್ಗೆ ಇತ್ತೀಚಿನ ದಿನಗಳಲ್ಲಿ ಲಘುವಾಗಿ ಮಾತನಾಡ್ತಕ್ಕಂಥದ್ದು ಅನೇಕ ಸಂದರ್ಭಗಳಲ್ಲಿ ನಾವು ಕೇಳಿದ್ವಿ. ಪತ್ರಕರ್ತರು ಇಂಥ ವಿಚಾರಗಳನ್ನ ಮತ್ತು ಜನರಿಗೆ, ಸಮಾಜದ ಪಬ್ಲಿಕ್ ಇಂಟ್ರೆಸ್ಟ್ ಇರ್ಬೋದು, ನೇಷನ್ ಇಂಟ್ರೆಸ್ಟ್ ಇರ್ಬೋದು, ಅದ್ರ ಬಗ್ಗೆ ಹೆಚ್ಚು ಗಮನ ಹರಿಸ್ಬೇಕು. ಇವತ್ತು ಪತ್ರಕರ್ತರು ವೈಯಕ್ತಿಕವಾಗಿರುತ್ತೆ, ಯಾರೋ ಅಲ್ಲೆಲ್ಲ ಊಟ ಮಾಡಿದ್ದು, ತಿಂಡಿ ತಿಂದಿದ್ದು, ಅವ್ರು ಯಾರ ಜೊತೆ ಸ್ನೇಹ ಮಾಡಿದ್ದು, ವಿಶ್ವಾಸ ಮಾಡಿದ್ದು, ಅದನ್ನು ನಾವು ಹೆಚ್ಚು ತಗೊಂಡು ಜನರಿಗೆ ತಲುಪಿಸುವಂತಕ್ಕೆ ಹೋಗ್ತೀವಲ್ಲ. ಅದಕ್ಕಿಂತ ಹೆಚ್ಚಾಗಿ ಸಾರ್ವಜನಿಕ ಹಿತವನ್ನು ನಾವು ಗಮನದಲ್ಲಿಟ್ಕೊಂಡು ಪತ್ರಿಕಾ ಮಾಧ್ಯಮ ಕೆಲಸ ಮಾಡಬೇಕಾಗತ್ತೆ. ದೇಶವನ್ನು ನಾವು ಗಮನದಲ್ಲಿಟ್ಕೊಂಡು ನಾವು ಪತ್ರಕರ್ತರು ಕೆಲಸ ಮಾಡಬೇಕಾಗುತ್ತೆ. ಒಂದು ದಿವಸ ನಿಮಗೆ ಅದಕ್ಕೆ ಒಂದು ಬೆಲೆ ಸಿಗದೇ ಇರ್ಬೋದು. ಎರಡನೇ ದಿವಸ, ಮೂರನೇ ದಿವಸ ಹೋಗ್ತಿದ್ದಾಗ ಹೌದಲ್ವಾ, ಇವ್ರು ಬರೀತಾ ಇರೋದು ಸರಿ ಅಲ್ವಾ, ಸೊ ಅಂತ ಅನ್ನೋ ಒಂದು ಕಾಲ ಬರುತ್ತೆ. ಇವತ್ತು ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು, ಪ್ರಿಂಟ್ ಮೀಡಿಯಾ ಇರ್ಬೋದು. ಸಮ್ ಟೈಮ್ ನೀವು ಸಹ ಒಳ್ಳೆ ಕೆಲಸ ಮಾಡ್ತಕ್ಕಂಥವ್ರು, ಭಾಳ ದೇಶದ ಬಗ್ಗೆ, ಜನರ ಬಗ್ಗೆ ತುಂಬ ಅಭಿಮಾನ ಇಟ್ಕೊಂಡಿರ್ತಕ್ಕಂಥವ್ರು ಇದ್ರೂ ಇದು ಬರೋ ವಿಷಯ ಒಂದು ಸ್ವಲ್ಪ ವ್ಯತ್ಯಾಸಗಳ ಹಿನ್ನೆಲೆಯಲ್ಲಿ ಅನೇಕ ಕಾರಣಗಳಿಂದ ವ್ಯತ್ಯಾಸಗಳಿದೆ. ಆದರೆ ಅಲ್ಟಿಮೇಟ್ ನಾವೆಲ್ಲರೂ ಸಹ ಕೆಲಸ ಮಾಡಬೇಕಾಗಿರೋದು ಮುಂದಿನ ದಿನಗಳಲ್ಲಿ ಈ ದೇಶದ ಒಂದು ಪ್ರಜಾಪ್ರಭುತ್ವವನ್ನು ಗಟ್ಟಿ ಮಾಡ್ತಕ್ಕಂಥ ಮತ್ತು ಸಾರ್ವಜನಿಕ ಮತ್ತು ದೇಶದ ಒಂದು ಮುಂದಿನ ಉದ್ದೇಶವನ್ನು ಇಟ್ಕೊಂಡು ನಾವೆಲ್ಲರೂ ಸಹ ಒಟ್ಟಾಗಿ ಕೆಲಸ ಮಾಡಬೇಕಾಗತ್ತೆ. ಕೆಲವ್ರನ್ನ ತಿದ್ದಬೇಕಾಗತ್ತೆ, ಕೆಲವು ತಪ್ಪನ್ನು ಜನರಿಗೆ ತಿಳಿಸ್ಬೇಕಾಗತ್ತೆ, ಸತ್ಯನೂ ಅದೇ ರೀತಿ ತಿಳಿಸ್ಬೇಕಾಗತ್ತೆ. ನಾವು ತಪ್ಪನ್ನು ಹೇಗೆ ಹೇಳ್ತೀವೋ ಅವ್ರು ಮಾಡ್ತಕ್ಕಂಥ ಒಳ್ಳೆಯ ಕೆಲಸ, ಸತ್ಯವನ್ನು ಸಹ ನಾವು ಜನರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಮಾಡಬೇಕಾಗತ್ತೆ. ಆ ರೀತಿ ಪತ್ರಕರ್ತರ ಸಂಘ ಒಳ್ಳೆಯ ಕೆಲಸವನ್ನು ಮಾಡಲಿ ಅಂತೇಳಿ ನಾನು ಆಶಿಸ್ತೀನಿ. ಮತ್ತು ಶಿವಾನಂದ ತಗಡೂರವರು ಬಹುಶಃ ಮಹಾರಾಷ್ಟ್ರದಲ್ಲೂ ಸಹ ನಿಮ್ಮೆಲ್ಲರ ಜೊತೆ ಸ್ನೇಹ, ವಿಶ್ವಾಸವನ್ನು ಬೆಳೆಸಿ ನಿಮಗೂ ಸಹ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಅಂದರೆ ನನಗೆ ಅತ್ಯಂತ ಸಂತೋಷ. ಅವರಿಗೆ ನಾನು ವೈಯಕ್ತಿಕವಾಗಿ ಅಭಿನಂದಿಸ್ತೀನಿ. ಬಹುಶಃ ಇದು ಮಹಾರಾಷ್ಟ್ರಕ್ಕೆ ನಿಲ್ಲದಲೇ ಪಕ್ಕದ
ತಮಿಳುನಾಡು ಇರ್ಬೋದು, ಆಂಧ್ರ ಇರ್ಬೋದು, ತೆಲಂಗಾಣ ಇರ್ಬೋದು, ಕೇರಳ ಇರ್ಬೋದು, ಎಲ್ಲ ಕಡೆ ಈ ಥರದ ಒಂದು ಕನ್ನಡಿಗರ ಒಂದು ಪತ್ರಕರ್ತರ ಸಂಘವನ್ನು ಮಾಡಲಿ ಮತ್ತು ಕನ್ನಡಿಗರ ಎಲ್ಲ ವಿಚಾರವನ್ನು ಎಲ್ಲರೂ ತಿಳ್ಕೊಳ್ತಕ್ಕಂಥ ಒಂದು ಮಟ್ಟಕ್ಕೆ ಇದನ್ನು ಬೆಳೆಸಲಿ ಅಂತೇಳಿ ನಾನು ಸಹ ಒಂದು ಶಿವಾನಂದ ತಗಡೂರಲ್ಲಿ ಹೇಳ್ತೀನಿ. ಮತ್ತು ಅನೇಕ ವಿಚಾರವನ್ನು ನಮ್ಮ ಶಿವಾನಂದ್ ಅವರು, ಜಯರಾಮ್ ಅವರು ಬೆಂಗಳೂರಿನಲ್ಲಿ ಇಡೀ ಎಲ್ಲ ಜಿಲ್ಲೆನಲ್ಲೂ ಸಹ ಈ ಒಂದು ಸಂಘವನ್ನು ಚಾಲನೆ ಕೊಡೋ ಜೊತೆಗೆ ಅನೇಕ ಚಟುವಟಿಕೆಗಳನ್ನ ಆ ಸಂಘದ ಮೂಲಕ ಮಾಡ್ತಾರೆ. ಸೊ ಭಾಳಷ್ಟು ಒಳ್ಳೊಳ್ಳೆ ಕೆಲಸವನ್ನು, ಕಷ್ಟದಲ್ಲಿರ್ತಕ್ಕಂಥ ಪತ್ರಕರ್ತರಿರ್ಬೋದು, ಅನೇಕ ಸಮಸ್ಯೆನ ಎದುರಿಸ್ತಕ್ಕಂಥ ವಿಚಾರಗಳನ್ನ ಅವ್ರನ್ನ ಗಮನಕ್ಕೆ ತಂದು ಸರಿಪಡಿಸ್ತಕ್ಕಂಥ ಇರೋದು, ಇದೆಲ್ಲ ಭಾಳಷ್ಟು ಉತ್ತಮವಾದಂಥ ಒಂದು ನಿರಂತರವಾದಂಥ ಚಟುವಟಿಕೆಯನ್ನು ಸಂಘದಿಂದ ಕಾರ್ಯರೂಪಕ್ಕೆ ತರ್ತಾ ಇರ್ತಕ್ಕಂಥದ್ದು ಭಾಳ ಸಂತೋಷದ ಕೆಲಸ. ಆ ರೀತಿ ಸೊ ಇಲ್ಲೂ ಸಹ ನೀವೆಲ್ಲರೂ ಮಾಡಬೇಕು. ಒಟ್ಟಾರೆ ರಾಷ್ಟ್ರದ ಒಂದು ಹಿತವನ್ನು ಇಟ್ಕೊಂಡು ಯಾವುದೇ ಭಾಗದ, ನಾವು ಯಾವುದೇ ಭಾಷೆಯ ಜನರಿರ್ಬೋದು, ನಾವೆಲ್ಲರೂ ಇರೋದು ದೇಶದ ಒಂದು ಒಕ್ಕೂಟದ ವ್ಯವಸ್ಥೆಯಲ್ಲಿ, ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಒಂದು ಸಂವಿಧಾನದ ಒಂದು ಉಳಿವನ್ನು ಉಳಿಸ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಸಹ ಮಾಡೋಣ ಅಂಥೇಳಿ ಇವತ್ತು ಅತ್ಯಂತ ಸಂತೋಷದಿಂದ ನಾವು ಮತ್ತು ಖಾದರ್ ಅವರು ಬಂದು ಈ ಒಂದು ಘಟಕವನ್ನು ಉದ್ಘಾಟನೆ ಮಾಡಿದ್ದೀವಿ. ಇವತ್ತು ರಾಷ್ಟ್ರೀಯ ರೈತರ ಒಂದು ದಿನಾಚರಣೆ, ಹಾಗಾಗಿ ನಾನು ಬೆಂಗಳೂರಿನಲ್ಲೂ ಒಂದು ಕಾರ್ಯಕ್ರಮ ಇತ್ತು, ಅಲ್ಲಿ ಭಾಗವಹಿಸ್ಲಿಕ್ಕಾಗಲ್ಲ, ಶಿವಾನಂದರು ಬರಲೇಬೇಕು ಅಂದರು. ಹಾಗಾಗಿ ಸೊ ರಾಷ್ಟ್ರೀಯ ರೈತರ ದಿನಾಚರಣೆಯ ಶುಭಾಶಯವನ್ನು ಸಹ ಈ ಸಂದರ್ಭದಲ್ಲಿ ನಾನು ಕೋರಿ ನನ್ನ 2 ಮಾತುಗಳನ್ನ ಮುಗಿಸ್ತೀನಿ. ನಮಸ್ಕಾರ. ವಂದನೆಗಳು. ಆತ್ಮೀಯರೇ, ಶಿವಾನಂದ್ ತಗಡೂರು ಅವರ ಒಂದು ದೂರಾಲೋಚನೆಯಿಂದ ನಮ್ಮ ಕಪಸಮ ಮಹಾರಾಷ್ಟ್ರಕ್ಕೆ ಒಂದು ಅಧಿಕೃತ ಮಾನ್ಯತೆ ಸಿಕ್ಕಿದೆ ಎಂದು ನಾವು ಹೇಳಬಹುದು. ಈಗ ಅವರು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಮಹಾರಾಷ್ಟ್ರ ಘಟಕದ ಅಧ್ಯಕ್ಷ ಆಗಿ ಆಯ್ಕೆಗೊಂಡಿರುವ ರೋನ್ಸ್ ಬಂಟ್ವಾಳ್ ಹಾಗೂ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಗೊಂಡಿರುವ ಡಾಕ್ಟರ್ ಶಿವ ಮೂಡಿಗೆರೆ ಇವರಿಗೆ ಸಾಂಕೇತಿಕವಾಗಿ KUWJ ಗುರುತು ಪತ್ರ ಸಾಂಕೇತಿಕವಾಗಿ ನೀಡಬೇಕಾಗಿ ವಿನಂತಿ. ಸಮಿತಿ ಈ ಕಾರ್ಯಕ್ರಮದ ನಂತರ ಆಗಲಿದೆ. ಈಗ ಮಾನ್ಯ UT ಖಾದರ್ ಅವರಿಂದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ತನ್ನ ಮಾರ್ಗದರ್ಶನದಲ್ಲಿ ಸ್ಥಾಪನೆಗೊಂಡಂತಹ ಕನ್ನಡಿಗ ಪತ್ರಕರ್ತರ ಸಂಘ ಮಹಾರಾಷ್ಟ್ರ ಇದರ ಘಟಕದ ನೂತನ ಮಹಾರಾಷ್ಟ್ರ ಘಟಕದ ಉದ್ಘಾಟನೆ ಹಾಗೂ ಪತ್ರಕರ್ತರ ಸಮ್ಮೇಳನದ ಈ ಒಂದು ಅರ್ಥಪೂರ್ಣ ಮತ್ತು ಸುಂದರ ಸಮಾರಂಭದ ಸಭಾ ಅಧ್ಯಕ್ಷರನ್ನು ವಹಿಸಿದಂಥ ನಮ್ಮೆಲ್ಲ ಸನ್ಮಿತರು, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಅಂತ ಸನ್ಮಿತ ಶಿವಾನಂದ ತಗಡೂರವರೇ, ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಈಗ ತಾನು ತಮ್ಮ ದಿವ್ಯ ಸಂದೇಶ ನೀಡಿದಂತಹ ಕರ್ನಾಟಕ ರಾಜ್ಯದ ಕೃಷಿ ಸಚಿವರು ಗೌರವಾಂತ ಶ್ರೀ ಎನ್ ಚೆಲುವರಾಯ, ವೇದಿಕೆ ಮೇಲೆ ಉಪಸ್ಥಿತನಾದಂಥ ಡಾಕ್ಟರ್ RK ಶೆಟ್ಟಿರವರೇ, ನಮ್ಮ ಸನ್ಮಿತರಾದಂಥ ಶ್ರೀ ಪ್ರವೀಣ್ ಭೋಜ ಶೆಟ್ಟಿರವರೇ, ಗೌರವಾಂತ ಹರೀಶ್ ಅಮೀನ್ರವರೇ, ಅತಿಥಿ ಗೌರವಾಂತ BR ರಾವ್ರವರೇ, ಅತ್ಯಂತ ಗೌರವಿತರು ಹಿರಿಯರಾಗಿರುವಂಥ ಡಾಕ್ಟರ್ ಸುನೀತಾ ಶೆಟ್ಟಿರವರೇ, ಸನ್ಮಿತರಾದಂಥ ಶ್ರೀನಿವಾಸ್ ನಾಯ್ಕ್ ಅವರೇ, ರೋನ್ಸ್ ಬಂಟ್ವಾಲ್ರವರೇ, ಲೋಕೇಶ್ ಅವರೇ, ಅದೇ ರೀತಿ ಈ ಉಪಾಧ್ಯಕ್ಷರಂಥ ಡಾಕ್ಟರ್ ಶಿವ ಮೂಡಿಗೆರೆಯವರೇ, ಸಮಿತಿಯ ಸರ್ವ ಸದಸ್ಯರೇ, ನನ್ನ ಮುಂದಿರುವ ಎಲ್ಲ ಗಣ್ಯ ಅತಿಥಿಗಳೇ, ನಮ್ಮ ಮಹಾರಾಷ್ಟ್ರ ಪತ್ರಕರ್ತರ ಸಮಿತಿಯ ಸರ್ವ ಸದಸ್ಯರೇ ಮತ್ತು ಪತ್ರಕರ್ತರೇ, ಈ ಕಾರ್ಯಕ್ರಮಕ್ಕೆ ನೇರವಾಗಿ ಪರೋಕ್ಷ ಸಹಕಾರ ಪ್ರತಿಯೊಂದು ಹಿತೈಷಿಗಳೇ, ಅತ್ಯಂತ ಸಂತೋಷವಾಗ್ತಿದೆ ಇವತ್ತಿನ ಈ ಕಾರ್ಯಕ್ರಮ ಭಾಗವಹಿಸಲಿಕ್ಕೆ. ಬಹುಶಃ ನಾನೊಬ್ಬ ಸಭಾಧ್ಯಕ್ಷನಾಗಿಂತಲೂ ನಿಮ್ಮೆಲ್ಲ ಸೋದರನಾಗಿ ಭಾಗವಹಿಸಲಿಕ್ಕೆ ನನಗೆ ಸಂತೋಷವಾಗ್ತದೆ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ.
ನಾನು ಬಹುಶಃ ಬ್ಯಾರಿನಲ್ಲಿ ನಿನ್ನೆ ಕಾರ್ಯಕ್ರಮ ಮುಗಿಸಿ ಇಲ್ಲಿ ಬಂದು ಮತ್ತೆ ಸಂಜೆ ಔರಂಗಾಬಾದ್ ಕಾರ್ಯಕ್ರಮ ಹೋಗುವಂತು. ಮೊನ್ನೆ ರೋನ್ಸ್ ಬಂಡಲ್ ಫೋನ್ ಮತ್ತು ಶ್ರೀನಿವಾಸ್ ನಾಯ್ಕ್ ಫೋನ್ ಇತ್ತು. ಈ ರೀತಿ ಒಂದು ಪತ್ರಕರ್ತರ ಒಂದು ನೂತನ ಘಟಕ ಉದ್ಘಾಟನೆ ಆಗ್ತದೆ, ಕನ್ನಡ ಪತ್ರಕರ್ತರ ಈ ಒಂದು ಕಾರ್ಯಕ್ರಮ ಬರಬೇಕಂತ ಹೇಳಿದಾಗ ನಾನು ಕೂಡ ಒಪ್ಪಿದ್ದೆ. ಯಾಕಂತ ಹೇಳಿದರೆ ಪತ್ರಕರ್ತನ ಬಿಟ್ಟು ರಾಜಕಾರಣ ಇರಲಿಕ್ಕೆ ಸಾಧ್ಯ ಇಲ್ಲ, ರಾಜಕಾರಣ ಬಿಟ್ಟು ಪತ್ರಕರ್ತ ಇರಲಿಕ್ಕೆ ಸಾಧ್ಯ. ನಿಕಟವಾದ ಸಂಪರ್ಕ ಇರುವಂಥ ಒಂದು ಅಭಿನವಾದ ಸಂಬಂಧ ಇವತ್ತು ರಾಜಕಾರಣಿಗಳು ಮತ್ತು ಪತ್ರಕರ್ತರ ಮಧ್ಯೆ ಇರುವಂಥದ್ದು. ಆ ಒಂದು ಸಂದರ್ಭದಲ್ಲಿ ಕನ್ನಡಿಗ ಪತ್ರಕರ್ತರು ಮಹಾರಾಷ್ಟ್ರದಲ್ಲಿ ನೂತನ ಘಟಕ ಮಾಡೋದು ನಮಗೆ ಅತ್ಯಂತ ಹೆಮ್ಮೆ. ಇದು ಇಡೀ ಕನ್ನಡಿಗರಿಗೆ ಸಿಕ್ಕುವಂಥ ಅತ್ಯಂತ ಗೌರವ ಮತ್ತು ಸ್ವಾಭಿಮಾನ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾನು ಪ್ರಪ್ರಥಮವಾಗಿ ಭಾಳಷ್ಟು ವರ್ಷದಿಂದ ಮಹಾರಾಷ್ಟ್ರದ ಈ ನೆಲದಲ್ಲಿ ಈ ಪ್ರದೇಶ ಜನರ ಪ್ರೀತಿ ವಿಶ್ವಾಸವನ್ನು ಗಳಿಸಿಕೊಂಡು ಕನ್ನಡಕ್ಕೆ ತನ್ನ ವಿಶೇಷ ಸೇವೆ ಮಾಡಿದಂಥ ಎಲ್ಲ ಹಿರಿಯ ಮತ್ತು ಕಿರಿಯ ಪತ್ರಕರ್ತರು, ಅದರಲ್ಲಿ ನಮ್ಮ ಕಣ್ಣು ಮುಂದೆ ಡಾಕ್ಟರ್ ಸುನೀಲ್ ಶೆಟ್ಟಿ ಅವರಿದೆ, ಇಂಥೆಲ್ಲ ಸಾಹಿತಿಗಳನ್ನು ನಾನು ವಿಶೇಷವಾಗಿ ಸ್ಮರಿಸಿ ಅವರೆಲ್ಲಕ್ಕೂ ನಾವು ಇವತ್ತು ಅಭಿನಯಿಸಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ದೂರದ ಬೇರೆ ರಾಜ್ಯದಲ್ಲಿ ಬಂದು ನೆಲೆ ನಿಂತು ಕನ್ನಡದ ಸಂಸ್ಕೃತಿ, ಕನ್ನಡದ ಭಾಷೆ, ಕನ್ನಡದ ಪರಂಪರೆ, ಕನ್ನಡದ ಆಚಾರ ವಿಚಾರಗಳನ್ನು ಭಾಳಷ್ಟು ಬಲವಾಗಿ ಬೇರು ನೆಟ್ಟಲಿಕ್ಕೆ ತಾವು ಎಲ್ಲ ಹಿರಿಯರು ಅವರು ವಿಶೇಷವಾದ ಕೊಡುಗೆ ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ನಾವು ಇವತ್ತು ಬಯಸ್ತೇವೆ. ಅದರ ಫಲವಾಗಿ ಇವತ್ತು ಭಾಳಷ್ಟು ಪತ್ರಕರ್ತರು ಎದ್ದು ನಿಂತು ಬಹುಶಃ ತನ್ನ ಕೆಲಸ ನಿರ್ವಹಿಸುವ ಜೊತೆಯಲ್ಲಿ ಇವತ್ತು ಈ ಒಂದು ನಮ್ಮದೇ ನೂತನದ ಮಹಾರಾಷ್ಟ್ರ ಘಟಕ ಇವತ್ತು ಸ್ಥಾಪನೆ ಆಗಲಿಕ್ಕೆ ಸಾಧ್ಯವಾಗ್ತದೆ. ಅದಕ್ಕಾಗಿ ನಾನು ಎಲ್ಲರನ್ನು ಬಹುಶಃ ಸ್ಮರಿಸಿಕೊಂಡು, ಎಲ್ಲ ಪತ್ರಕರ್ತರಿದ್ದಾರೆ, ಸಾಹಿತಿಗಳು ಯಾರಿದ್ದಾರೆ ಅವನ್ನೆಲ್ಲ ನಾನು ಸ್ಮರಿಸಿಕೊಂಡು ವಿಶೇಷ ಅಭಿನಂದನೆ ಸಲ್ಲಿಸಿ ನೂತನದ ಘಟಕದ ಅಧ್ಯಕ್ಷರು ಮತ್ತು ಸದಸ್ಯರಿಗೆ ನನ್ನ ಶುಭಾಶಯವನ್ನು ಸಲ್ಲಿಸಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನೀವು ಬರೀ ಪತ್ರಕರ್ತರಾಗಿ ನಿಮ್ಮ ವೃತ್ತಿ ಮತ್ತು ಇನ್ನಿತರ ನಿಮ್ಮ ಒಂದು ವೃತ್ತಿ ಮಾತ್ರ ಅಲ್ಲ, ಇದು ಕನ್ನಡಿಗರಿಗೆ ಕನ್ನಡಕ್ಕೆ ಕೊಡುವಂಥ ಅತ್ಯಂತ ದೊಡ್ಡ ಕೊಡುಗೆ ಅಂತ ಹೇಳಲಿಕ್ಕೆ ಕೂಡ ನಾನು ಇವತ್ತು ಬಯಸ್ತೇನೆ. ಇವತ್ತಿನ ಒಂದು ಆಧುನಿಕ ಮತ್ತು ತಂತ್ರಜ್ಞಾನ ಕಾಲಘಟ್ಟದಲ್ಲಿ ಪಾಶ್ಚಾತ್ಯ ಸಂಸ್ಕೃತಿ ಭಾಳಷ್ಟು ಇದೆ ಅಂತ ಹೇಳುವಂಥ ವಿಚಾರದಲ್ಲಿ ಮತ್ತು ಬಾಂಬೆನಲ್ಲಿ ಕೂಡ ಪಾಶ್ಚಾತ್ಯ ಸಂಸ್ಕೃತಿ ಭಾಳಷ್ಟು ಹೆಚ್ಚಿನಾಗಿದೆ ಎಂಬ ವಾತಾವರಣದಲ್ಲಿ ಕನ್ನಡದ ಸಂಸ್ಕೃತಿಯನ್ನು ಅದು ಮೆಟ್ಟಿ ಹೋಗಲಿಕ್ಕೆ ಸಾಧ್ಯವಿಲ್ಲದ ರೀತಿ ಮಾಡಿದರೆ ಅದು ಕನ್ನಡಿಗ ಸಂಘ ಮತ್ತು ಈ ರೀತಿಯ ಕನ್ನಡ ಪತ್ರಕರ್ತ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾಕಂತ ಹೇಳಿದರೆ ನೀವು ಬಹುಶಃ ಪತ್ರಕರ್ತರು ಮತ್ತು ಪತ್ರಕರ್ತರ ಸಂಘ, ಅದು ಕನ್ನಡ ಸಂಘ ಇರಲಿ, ಸಂಘ ಸಂಸ್ಥೆಗಳಿರಲಿ, ಇದು ನಮ್ಮ ಬೇರೆ ಬೇರೆ ಸಂಘ ಅಧ್ಯಕ್ಷರಿದ್ದಾರೆ, ಇದೆಲ್ಲ ಕೂಡ ಅದಕ್ಕೆ ಸೀಮಿತವಾಗಿ ಅಲ್ಲ, ಇದು ಇಡೀ ಕರ್ನಾಟಕದ ಮತ್ತು ಕನ್ನಡಿಗರ ಸಂಸ್ಕಾರ, ಸಂಸ್ಕೃತಿ, ಪರಂಪರೆ, ನಮ್ಮ ಉಡುಪುಗಳು ಮತ್ತು ಊಟದ ವ್ಯವಸ್ಥೆ ಇದನ್ನೆಲ್ಲೂ ಕೂಡ ಯುವ ಪೀಳಿಗೆಗೆ ವರ್ಗಾಯಿಸುವಂಥ ದೊಡ್ಡ ಮಟ್ಟದ ಒಂದು ಯೋಜನೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ನಿಮ್ಮ ಈ ಪತ್ರಕರ್ತರ ಸಂಘ ನಿಮ್ಮ ವೃತ್ತಿ ನಿರತ ಒಂದು ಸಾಹಿತ್ಯದ ಜೊತೆಯಲ್ಲಿ ಇದು ನಮ್ಮ ಕನ್ನಡಿಗರ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಮತ್ತು ಆಚಾರ ವಿಚಾರಗಳನ್ನು ಈ ಒಂದು ಪ್ರದೇಶದ ಯುವಕರಿಗೆ, ವಿದ್ಯಾರ್ಥಿಗಳಿಗೆ ಮತ್ತು ಮುಂದಿನ ಪೀಳಿಗೆಗೆ ವರ್ಗಾಯಿಸಿ ನಮ್ಮ ಕನ್ನಡದ ಸಂಸ್ಕೃತಿಯನ್ನು ಬಲಿಷ್ಠವಾಗಿ ಸ್ಥಾಪನೆ ಮಾಡುವ ಶಕ್ತಿ ಕೇಂದ್ರ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಅದಕ್ಕೆ ಯಾವುದೆಲ್ಲ ಯೋಜನೆ ತಾವು ಇವತ್ತು ಮುಂದಿನ ಆಗ್ತೀರಾ ಎಲ್ಲ ರೀತಿಯ ಸಹಕಾರವನ್ನು ಕೂಡ ನಮ್ಮ ಸಚಿವರಿದ್ದಾರೆ, ರಾಜ್ಯ ಸರ್ಕಾರ ಇವರಿಗೆ ಕೊಡ್ತದಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಬಹುಶಃ ಕನ್ನಡ ಸಂಘದ ಕಟ್ಟಡ ಈಗ ಅರ್ಧದಲ್ಲಿದೆ, ಈ ಸಲ ಅದು ಮುಗಿಸುವಂಥ ಕೆಲಸ ಆಗಲೇ ಅದು ಆಗ್ತಾ ಇದೆ, ಮಾಡಲೇ ಅದೆಲ್ಲರೂ ಕೂಡ ಸಹಕಾರ ಕೊಟ್ಟು ಅದು ಮಾಡಲೇ ಬೇಕಾಗ್ತದೆ. ಅದಕ್ಕೆ ಅದೊಂದು ಅಂಥ ಒಂದು ಸಂಘ ಮುಂದೆ ಬಂದರೆ ಪರೋಕ್ಷವಾಗಿ ಅದು ಕನ್ನಡಿಗರಿಗೆ ಪ್ರಯೋಜನ ಆಗುವಂಥ ಒಂದು ದೊಡ್ಡ ಮಟ್ಟದ ಕೇಂದ್ರವಾಗಿ ಇವತ್ತು ಆಗ್ತದೆ. ಅದು ಇಡೀ ನಮ್ಮೆಲ್ಲರ ಕನ್ನಡಿಗರ ಒಂದು ಮೊದಲ ಇವತ್ತು ಆದ್ಯತೆ ಅಂತ ಹೇಳಿ ಕೂಡ ನಾನು ಇವತ್ತು ಬಯಸ್ತೇನೆ. ಬಹುಶಃ ಇವತ್ತು ಪತ್ರಕರ್ತ ತಾವೆಲ್ಲ ಇದ್ದೀರಿ, ನಿಮಗೆ ನಾವು ಬಹುಶಃ ಏನು ಹೇಳಲಿಕ್ಕಿಲ್ಲ, ನೀವು ಅತ್ಯಂತ ಅನುಭವಸ್ಥರು, ಹಿರಿಯರು, ಬುದ್ಧಿಜೀವಿಗಳು, ಭಾಳಷ್ಟು ಸಾಹಿತ್ಯವನ್ನು ಓದುವಂಥ ವಿಚಾರಧಾರೆಯರು, ನಿಮ್ಮಿಂದ ನಾವು ಹೇಗಿರಬೇಕಂದ್ರೆ ನಾವು ಕಲಿಯುವಂಥ ಪರಿಸ್ಥಿತಿ ನಾವು ಇವತ್ತು ಇದ್ದೇವೆ. ನಾನು ಹೇಳೋದಿಷ್ಟೇ, ಯುವ ಪತ್ರಕರ್ತರು ಮತ್ತು ಯುವ ಸಾಹಿತಿಗಳು, ಯುವ ಬರಹಗಾರರು ಭಾಳಷ್ಟು ಬರಲಿಕ್ಕೆ ತಮ್ಮ ಪತ್ರಕರ್ತರ ಸಂಘ ಮಹಾರಾಷ್ಟ್ರದಲ್ಲಿ ಇನ್ನಷ್ಟು ಹಲವಾರು ಕಾರ್ಯಕ್ರಮ ಹಾಕಿಕೊಳ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಇದು ನಮ್ಮ ಅಗತ್ಯವಾಗಿದೆ. ಎರಡನೇದು, ಬಹುಶಃ ಆಗಿಂದಾಗೆ ನಿಮ್ಮೊಂದು ಟ್ರೈನಿಂಗ್ ಕೂಡ ಇವತ್ತೆಲ್ಲ ಯುವ ಪತ್ರಕರ್ತರಿಗೆ ಕೊಡಬೇಕು, ಅಪ್ಡೇಟ್ ಮಾಡಲಿಕ್ಕೆ. ಯುವ ಪತ್ರಕರ್ತ ನಮಗೆ ಅಪ್ಡೇಟ್ ಮಾಡಲಿಕ್ಕೆ ಇವತ್ತು ಬರುವಂಥ ವಿಚಾರ ಇವತ್ತು ಆಗಬೇಕಾಗ್ತದೆ. ಅದು ಯಾಕೆ ಅಂತ ಹೇಳಿದರೆ ಬೇರೆ ಬೇರೆ ಕಾರಣಗಳಿದೆ. ಒಂದೇನಂತ ಹೇಳಿದರೆ, ಈಗ ವ್ಯೂಸ್ ಎಲ್ಲ ಕೂಡ ನ್ಯೂಸ್ ಆಗಿದೆ, ವ್ಯೂಸ್ ಎಲ್ಲ ಕೂಡ ನ್ಯೂಸ್ ಆಗಬಾರ್ದು, ನ್ಯೂಸ್ ಮಾತ್ರ ನ್ಯೂಸ್ ಆಗಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಈಗ ಒಬ್ಬೊಬ್ಬರಿಗೆ ತೋಚಿದಾಗ ನೋಡಿದನ್ನೆಲ್ಲ ನ್ಯೂಸ್ ಮಾಡಿಕೊಂಡು ಹೋಗುವಂಥ
ಪರಿಸ್ಥಿತಿ ಆಗಿದ್ದರೆ ಅದು ಸಮಾಜಕ್ಕೆ ಪೂರಕವಾಗಿ ಬರುವಂಥ ವಿಚಾರ ಆಗೋದಿಲ್ಲ. ಯಾವುದು ನ್ಯೂಸ್ ಆಗಬೇಕು ಅದು ನ್ಯೂಸು ಮಾಡಬೇಕು ಹೊರತು ವ್ಯೂಸ್ ಅದು ನಮ್ಮ ವ್ಯೂ ಆಗಿರ್ಬೇಕು. ನನ್ನೊಂದು ವ್ಯೂ ಇರ್ಬೋದು, ಅದೇ ವ್ಯೂ ಇಡೀ ನಾವು ಸಮಾಜಕ್ಕೆ ಒಪ್ಪಬೇಕಂತ ಒಂದು ವಾತಾವರಣ ಇಲ್ಲದಂಥ ವಿಚಾರ ಇವತ್ತು ಆಗುವಂಥದ್ದು. ಆದ ಕಾರಣ ಈ ಒಂದು ಅಪ್ಡೇಟ್ ಯುವ ಜನಾಂಗಕ್ಕೆ ನಾವು ಕೊಡೋದು ಇವತ್ತು ಭಾಳ ಅಗತ್ಯತೆ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಎರಡನೇದು ನಾವೊಬ್ಬಲ ಒಂದು ಯುವಕರಿಗೆ ಇವತ್ತು ಟ್ರೈನಿಂಗ್ ಯಾಕೆ ಕೊಡಬೇಕಂತ ಹೇಳಿದರೆ, ನಮ್ಮ ಕೃಷಿ ಸಚಿವರಿಗೆ ನಿಮಗೆಲ್ಲ ಕೊಡೋದು ಶ್ರೀನಿವಾಸ ಎಲ್ಲ ಗೊತ್ತಿಲ್ಲ, ನಾನು ಯಾವಾಗ ಹೇಳ್ತಾ ಇರ್ತೇನೆ ಅಲ್ಲಿ ಮಂಗಳೂರಲ್ಲಿ. ಅವ್ರು ನಿನ್ನೆ ಮೊನ್ನೆ ಬೇರೆ ಹೋಟೆಲಲ್ಲಿ ಅಲ್ಲಿ ಇಲ್ಲಿ ಕೆಲಸಕ್ಕೆ ಬಿಸ್ನೆಸ್ ಎಲ್ಲ ಮಾಡ್ತಿದ್ದಾರೆ. ಮಾಡಿದ ನಮಗೆ ಒಂದು ಬೈಕ್ ಹಿಡಿತಾರೆ, ಅದಕ್ಕೇನು ಹೇಳ್ತೀರಿ ಇದಕ್ಕೇನು ಹೇಳ್ತೀರಿ ಅಂತ ಹೇಳಿ. ಸೊ ಇವ್ರಿಗೆ ಯಾವುದೋ ಟ್ರೈನಿಂಗ್ ಇಲ್ಲ, ಯಾವುದೂ ಇಲ್ಲ, ಬಂದಂತ ಅಲ್ಲಲ್ಲಿ ಬಂದು ಪ್ರಶ್ನೆ ಕೇಳುವಂಥ. ಆದ ಕಾರಣ ಈ ಪತ್ರಕರ್ತರಿಗೆ ಇವರಿಗೆ ಒಂದು ಟ್ರೈನಿಂಗ್ ಕೊಟ್ಟು ಅವ್ರು ಯಾರು ಬರುದಿದ್ರು ಕೂಡ ಅದಕ್ಕೆ ಅನುಗುಣವಾಗಿ ಅವರನ್ನು ಅಪ್ಡೇಟ್ ಮಾಡಿಕೊಳ್ಳುವಂಥ ಒಂದು ಯಾರೇ ಬರಲಿ ಸಂತೋಷ. ಬೇರೆ ಬೇರೆ ಕೆಲಸದಲ್ಲಿದ್ದವರು ಕೂಡ ಬರಲಿ, ಬರುವ ಮುಂಚೆ ನಿಮ್ಮಲ್ಲಿ ಒಂದು ಟ್ರೈನಿಂಗ್ ಪಡೆದು ಅವ್ರನ್ನ ಮಿನಿಮಮ್ ಒಂದು ಕಾಲೇಜ್ ಸರ್ಟಿಫಿಕೇಟ್, ಅದು 6 ಮಂತ್ 3 ಮಂತ್ ಸರ್ಟಿಫಿಕೇಟ್ ಅದು ನಿಮ್ಮ ಕೈಯಲ್ಲಿರುವಂಥ ವಿಚಾರ ಇವತ್ತು ಆಗುವಂಥ ಅಗತ್ಯತೆ ಇದೆ ಸಮಾಜದ ಒಳಿತಿಗಾಗಿ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥ, ಇದು ನಮ್ಗೆ ಅತಿ ಅಗತ್ಯವಾಗಿರುವಂಥ ವಿಚಾರ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಬಹುಶಃ ಕನ್ನಡಿಗ ಪತ್ರಕರ್ತರ ಸಂಘ ಮಹಾರಾಷ್ಟ್ರದಲ್ಲಿ ಸ್ಥಾಪನೆಗೊಂಡು ಬಹುಶಃ ಇವು ಅತ್ಯಂತ ಸಂತೋಷ. ಪರಸ್ಪರ ಮಹಾರಾಷ್ಟ್ರದ ಸಂಸ್ಕೃತಿಯನ್ನು ಅರ್ಥ ಮಾಡಿಕೊಂಡು ಅದನ್ನು ಬಹುಶಃ ಅನುಸರಿಸಿಕೊಂಡು ಮಹಾರಾಷ್ಟ್ರಗರಿಗೆ ಕನ್ನಡ ಸಂಸ್ಕೃತಿಯನ್ನು ಪರಿಚಯ ಮಾಡಿಕೊಳ್ಳುವಂಥ ಅವಕಾಶ ಮಾಡೋ ಜೊತೆಯಲ್ಲಿ ಪರಸ್ಪರ ಭಾಷೆಯ ಒಂದು ಸಮ್ಮಿಲನ ಮತ್ತು ಸೌಹಾರ್ದತೆಯ ವಾತಾವರಣ ನಿರ್ಮಾಣ ಮಾಡೋದು ಅತಿ ಅಗತ್ಯ. ನಾನು ಎಲ್ಲ ಭಾಷೆ ಬೇರೆ ಬೇರೆ ಭಾಷೆಯವರು ಇವತ್ತಿರ್ತಾರೆ, ಯಾವುದೇ ಒಂದು ಭಾಷಾಧಾರಿತವಾದ ಕಾರ್ಯಕ್ರಮಕ್ಕೆ ಹೋದ ಸಹ ಹೇಳ್ತೇನೆ, ಒಂದು ಭಾಷೆ ಬೆಳಗಬೇಕಾದರೆ ಅದು ಇನ್ನೊಂದು ಭಾಷೆ ನಾವು ಪ್ರೋತ್ಸಾಹಿಸಬೇಕು. ನಾವು ಇನ್ನೊಂದು ಭಾಷೆಯನ್ನು ದ್ವೇಷಿಸಿ ನಮ್ಮ ಭಾಷೆ ಬೆಳಗಲಿಕ್ಕೆ ಸಾಧ್ಯ ಇಲ್ಲ. ಕನ್ನಡ ಭಾಷೆ ಇವತ್ತು ಮೇಲೆ ಬರಬೇಕಾದ್ರೆ ಇಲ್ಲಿರುವಂಥ ಬೇರೆ ಭಾಷೆ ಕೂಡ ಆದ್ಯತೆ ಕೊಟ್ಟಾಗ ಬಹುಶಃ ಇವತ್ತು ಕನ್ನಡ ಭಾಷೆ ಇವತ್ತು ಮೇಲೆ ಬರಲಿಕ್ಕೆ ಸಾಧ್ಯವಾಗ್ತದೆ. ನಮ್ಮ ಭಾಷೆ ಮೇಲೆ ಬರಬೇಕಂತಿಲ್ಲ, ಇನ್ನೊಂದು ದ್ವೇಷಿಸಿಕೊಂಡು ಹೋದರೆ ನಮ್ಮ ಭಾಷೆ ಕೂಡ ಮೇಲೆ ಬರಲಿಕ್ಕೆ ಸಾಧ್ಯ. ಪರಸ್ಪರ ನಾವು ಭಾಷೆ ಬರೇ ನಮಗೆ ಗಡು ಮತ್ತು ಒಂದು ರೆವೆನ್ಯೂ ಮತ್ತು ಈ ಪ್ರದೇಶಕ್ಕೆ ಸೀಮಿತವಾಗಿರುವಂತಹ ವಿಚಾರ ಅಲ್ಲದೆ ಪರಸ್ಪರ ಸಂಸ್ಕೃತಿ ಅರ್ಥ ಮಾಡಿಕೊಂಡು ಬಲಿಷ್ಠವಾದ ಭಾರತ ನಿರ್ಮಾಣ ಮಾಡಲಿಕ್ಕೆ ನಮ್ಮ ಎಲ್ಲ ಭಾಷೆ ಕೂಡ ಇವತ್ತು ಅತಿ ಅಗತ್ಯವಾದ ಒಂದು ವಿಚಾರ ಇವತ್ತು ಆಗಿದೆ. ಅದಕ್ಕೆ ಕನ್ನಡಕ್ಕೆ ನಾವು ಆದಷ್ಟು ಹೆಚ್ಚಿನ ಒತ್ತನ್ನು ಕೊಟ್ಟು ಕನ್ನಡಕ್ಕೆ ವಿಶೇಷವಾದ ಪ್ರೋತ್ಸಾಹ ಕೊಡೋ ಜೊತೆಯಲ್ಲಿ ಇನ್ನಿತರ ಭಾಷೆಗೂ ಗೌರವ ಕೊಟ್ಟು ಅದನ್ನು ಕೂಡ ಯುವ ಪೀಳಿಗೆ ಕಲಿಸಬೇಕು, ಕಲೀಲಿಕ್ಕೆ ಉತ್ತೇಜನ ಕೊಡಬೇಕು, ಕಲೀಲಿಕ್ಕೆ ಪ್ರೋತ್ಸಾಹ ಕೊಡುವಂಥ ಒಂದು ವಾತಾವರಣ ಮತ್ತು ಅದನ್ನು ಇನ್ನೊಂದು ಭಾಷೆಯನ್ನು ಪ್ರೀತಿಸುವಂಥ ವಾತಾವರಣ ನಿರ್ಮಾಣ ಮಾಡೋ ಜವಾಬ್ದಾರಿ ಅದೆಲ್ಲ ನಮ್ಮ ಹಿರಿಯ ಪತ್ರಕರ್ತರ ಮತ್ತು ಈ ಸಂಘದ ಒಂದು ಜವಾಬ್ದಾರಿ ಅಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಅದಕ್ಕಾಗಿ ನಾನು ಬಹುಶಃ ನಿಮಗೆಲ್ಲರಿಗೂ ನನ್ನ ವಿಶೇಷವಾದ ಅಭಿನಂದನೆ ಶುಭಾಶಯ ನಾನು ಇವತ್ತು ಸಲ್ಲಿಸಿಕೊಂಡು ಬಹುಶಃ ಈಗಾಗಲೇ ಹಲವಾರು ಬೇರೆ ಬೇರೆ ಪತ್ರಿಕೆ ಮತ್ತು ಮಾಧ್ಯಮ ಇವತ್ತು ಕನ್ನಡದಲ್ಲಿದೆ, ಇದೆಲ್ಲವೂ ಕೂಡ ಇನ್ನಷ್ಟು ಅತ್ಯುತ್ತಮವಾಗಿ ಮುಂದೆ ಬರುವಂಥ ವಿಚಾರ ಇವತ್ತು ಆಗಲಿ ಅಂತ ನಾನು ಇವತ್ತು ಹೇಳಿಕೊಳ್ಳುತ್ತಾ ಬಹುಶಃ ನಿಮಗೆಲ್ಲರಿಗೂ ನನ್ನ ವಿಶೇಷ ಶುಭಾಶಯ ನಾನು ಇವತ್ತು ಸಲ್ಲಿಸಿಕೊಂಡು ನೂತನವಾದ ಸಮಿತಿ ಕೂಡ ಇವತ್ತು ರಚನೆಯಾಗಿದೆ. ನಿಮ್ಮ ಈ ನೂತನವಾದ ಕನ್ನಡಿಗ ಪತ್ರಕರ್ತರ ಸಂಘ ಮಹಾರಾಷ್ಟ್ರ ನೂತನ ಘಟಕ ಇವತ್ತು ದೊಡ್ಡ ಮಟ್ಟದ ಕ್ರಾಂತಿಕಾರಿ ಯೋಜನೆಗಳು ಬಂದು ನಿಲ್ಲುವಂಥ ಅವಕಾಶ ಇವತ್ತು ಆಗಿಕೊಂಡು ಪರಸ್ಪರ ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಒಂದು ಬಾಂಧವ್ಯದ ಸೋದರತೆ ಒಂದು ಕೊಂಡಿಯ ಕಾರ್ಯ ನಿರ್ವಹಿಸಲಿ ಅಂತ ನನ್ನ ಶುಭಾಶಯ ನಾನು ಸಲ್ಲಿಸಿಕೊಂಡು ಬಹುಶಃ ನಿಮಗೆಲ್ಲರಿಗೂ ನನ್ನ ವಿಶೇಷದ ಅಭಿನಂದನೆ ಶುಭಾಶಯ ನಾನು ಇವತ್ತು ಸಲ್ಲಿಸಿ, ನಮ್ಮ ಕೃಷಿ ಸಚಿವರಿದ್ದಾರೆ, ನಾವು ಇದ್ದೇವೆ, ಮುಂದಿನ ಅಧಿವೇಶನ ಆಗುವ ಸಂದರ್ಭದಲ್ಲಿ ತಾವು ಕೂಡ ನಮ್ಮ ಅಧಿವೇಶನ ವೀಕ್ಷಣೆಗೆ ತಾವು ಇವತ್ತು ಬರಬೇಕು. ಅಲ್ಲಿಯ ಉತ್ತಮ ತಪ್ಪಿದ್ರೆ ನನ್ನ ಹತ್ರ ಹೇಳಿ, ವಿಧಾನಸಭೆ ಮತ್ತು ಇಲ್ಲಿ ಸಮಸ್ಯೆ ಇದ್ದ ಅಧಿವೇಶನ ಇದ್ದಾಗ ಹೆಚ್ಚು ಕಮ್ಮಿ ಇದ್ದರೆ ನಾನು ಸ್ಪೀಕರ್ ನನ್ನ ಹೇಳಿದ್ರೆ ಸಾಕು, ಸರಿದ್ದ ಅದನ್ನು ಮತ್ತೆ ಇಲ್ಲಿ ಬಂದು ಪ್ರಚಾರ ಮಾಡಿದರೆ ಸಾಕು ಅಂತ ಹೇಳಿಕೆ ನಾನು ಇವತ್ತು ಬಯಸಿ ನಿಮಗೆಲ್ಲ ನಾನು ಶುಭಾಶಯ ಸಲ್ಲಿಸಿ ನಾನು ಎರಡು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ವಂದನೆಗಳು. ಈಗ ಅತಿಥಿ ಗಣ್ಯರಾದ ಶ್ರೀ ಹರೀಶ್ ಜಿ ಅಮೀನ್ ಅವರು ನೆಲನುಡಿಯನ್ನು ನಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ. ನಮಸ್ಕಾರ. ಬ್ರಹ್ಮಶ್ರೀ ನಾರಾಯಣ ಗುರುನ ಆಶೀರ್ವಾದ ತಂದು ಇನಿ ಕರ್ನಾಟಕ ಯೂನಿಯನ್ ಆಫ್ ವರ್ಕಿಂಗ್ ಜರ್ನಲಿಸ್ಟ್ ಕರ್ನಾಟಕ ಪತ್ರಿಕಾ ಸಂಘ ಮಹಾರಾಷ್ಟ್ರದ ಕರ್ನಾಟಕ ಮಹಾರಾಷ್ಟ್ರ ಜರ್ನಲಿಸ್ಟ್ ಗೆಟ್ ಟುಗೆದರ್ ಆಯ್ತಾ ಯಾನ್ ತುಳುತು ಪಾತಿರ್ವೆ ಬಿಕಾಸ್ ಇನ್ ಕನ್ನಡ ಬರ್ಬೋದು ಆಯ್ಕೆ ಅಂತ ಗೊತ್ತಾ. ತೋ ಕರ್ನಾಟಕ ಯೂನಿಯನ್ ಆಫ್ ವರ್ಕಿಂಗ್ ಜರ್ನಲಿಸ್ಟ್ ಹೊಸತ್ ಮಹಾರಾಷ್ಟ್ರ ಯೂನಿಟ್ ಆಯ್ತಾ ಪ್ರೆಸಿಡೆಂಟ್
ಸೆಲೆಕ್ಟ್ ಆಗ್ತಾರೆ ನಮ್ಮ ರೋನ್ಸ್ ಬಂಟ್ವಾಲ್, ಕಾಂಗ್ರ್ಯಾಚುಲೇಷನ್ಸ್. ಅಂಚನೆ ಇನ್ನಿತ ಭಾರಿ ಶೋಕದ ವೇದಿಕೆದ ನಮ್ಮ ಮಲ್ಲ ಬಿನ್ನೇರು ಉಳ್ಳೇರು, ನಮ್ಮ ಮಲ್ಲ ಬಿನ್ನೇರಾದ ಮಿಸ್ಟರ್ UT ಖಾದರ್ ಬೈದೇರ ನಮ್ಮನೆ ಮ್ಯಾಂಗ್ಳೂರ್ದ ಸ್ಪೀಕರ್ ಆದ ಉಳ್ಳೇರು. ಭಾರಿ ಗೌರವದ ಇಂಗ್ಲಿಗೆ ಖುಷಿದ ವಿಷಯ. ಭಾರಿ ಎಡ್ಡೆ ಕೆಲಸ ಆರ್ನ ನೆತ್ತ ಸ್ಪೀಕರ್ದು ಯಾನ್ ತೂವೊಂದುಲ್ಲ ಯಾಪ ಯೂತ್ ಉರ್ಪುದು ಅರೆಗ್ಲ ಚೂರು ನಮ್ಮ ಅಂಚನೆ ಲ್ಯಾಂಗ್ವೇಜ್ ಇದ ಭಾರಿ ಶೋಕದ ಇರ ಅವಿನ ಯೂಸ್ ಮಲ್ತೊಂದುಲ್ಲಾರ. ಅಂಚನೆ ನಮ್ಮ ಕ್ಯಾಬಿನೆಟ್ ಮಿನಿಸ್ಟರ್ ಆಫ್ ಅಗ್ರಿಕಲ್ಚರ್ N. ಚೆಲ್ಲವರ ಸ್ವಾಮಿ ಅರೆನ್ಲ ನಮ್ಮನ್ನು ಮಲ್ತದು. ಅಂಚನೆ ಭಾರಿ ಮಲ್ಲ ವೇದಿಕೆ ಪೂರ ಜನತ ಪುದರ್ ಪನ್ಪುಜಿ ಇನಿ ಮಲ್ಲ ಬಿನ್ನೇರು ಮಲ್ಲ ಗನ್ನೇರು ಉಳ್ಳೇರು ಅಕ್ಲೇನ ನಮ್ಮನ್ನು ಮಲ್ತದು. ಎದುರ್ಕೊಲ್ದಿನ ಪತ್ರಕಾರ ಅಸೋಸಿಯೇಷನ್ ಯಾ ಪತ್ರಕಾರ ನಕೊಲ್ಲು ಆಯ್ತು ಮಸ್ತ್ ಪಂಡರ್ ಇರು ಉದಯವಾಣಿದ ಉಳ್ಳೇರು, ಕನ್ನಡ ಮಲ್ಲದಾರ್ ಉಳ್ಳೇರು, ನವೀನಿನ್ನ ಉಳ್ಳೇರು ಅಂಚ ಮಸ್ತ್ ಜನ ಉಳ್ಳೇರು. ಎಂಕಲ ಅಕ್ಷಯದಾಲ ಮಿಸ್ಟರ್ ಈಶ್ವರ್ ಉಳ್ಳೇರು, ಎಂಕಲ ಅಕ್ಷಯ್ ಒಂಜಿ ಮ್ಯಾಗ್ಝಿನ್ ಉಂಡು ಅಸೋಸಿಯೇಷನ್ದ. ತೋ ಭಾರಿ ಖುಷಿ ಆಪುಂಡು. ಬೆಸ್ಟ್ ವಿಶಸ್. ಭಾರಿ ಎಡ್ಡೆ ಕೆಲಸ ನೆಟ ಮಹಾರಾಷ್ಟ್ರ ಯೂನಿಟ್ ಕನ್ನಡ ಪತ್ರಿಕಾ ಆಲ್ರೆಡಿ ಮಲ್ತೊಂದು ಉಳ್ಳೇರು. ನಂಗೆ ನಮ್ಮ ದಿನೋಲ ಭಲೆ ಯಾನ್ ಪೇಪರ್ ಕನ್ನಡ ಓದಿಜಿ ಮಗರ್ಲ ಮಸ್ತ್ ಪೂರ ವಿಷಯ ಒಂದು ಸತಿ ಅಸೋಸಿಯೇಷನ್ದು ಗೊತ್ತು ಅದು ಬಕ್ಕ ಗೊತ್ತಾವೊಂದು ಪುಂಡು ಏರ ಅಕಲೊಂಜಿ ನಿಶ್ಚಯದ ವಿದೌಟ್ ಎನಿ ನಿಷ್ಪಕ್ಷ ಕೆಲಸ ಮಲ್ತೊಂದುಲ್ಲೇರು. ಜೋ ಸತ್ಯ ಉಂಡು ಅವೇನು ಬರೆಯೊಂದುಲ್ಲೇರು. UT ಖಾದರ್ ಕರೆಕ್ಟ್ ಪಂಡೇರು ಪಾಲಿಟಿಷಿಯನ್ ನ ವಿಷಯ ಆರ್ ಪಂಡೇರು ಅವು ಸತ್ಯ. ಅಂಚನೆ ನನ್ನಲ್ಲ ರಾನ್ಸ್ ಅಂಡರ್ ಯುವರ್ ಲೀಡರ್ಶಿಪ್ ನೆಟ ಎಡ್ಡೆ ಈ ಕೆಲಸ ಮಲ್ತೊಂದು ಉಪ್ಪಲೆ ಎಂಕೊಂಜಿ ಫ್ಲೈಟ್ ಉಂಡು ಐಕಿ ಯಾನ್ಚೂರು ರಿಕ್ವೆಸ್ಟ್ ಮಲ್ತದೆ ನಿಕಲ್ಲಡ ಯಾನ್ಚೂರು ಬೇಗ ಪೋಪೆ ಬಂದು. ಥ್ಯಾಂಕ್ ಯು ವೆರಿ ಮಚ್. ವಂದನೆಗಳು. ಅತಿಥಿಗಳಲ್ಲಿ ವಿನಂತಿ, ಈಗಾಗಲೇ ಕೆಲವೊಂದು ಅನಿವಾರ್ಯ ಕಾರಣಗಳಿಂದ ನಮಗೆ ಇಂದಿನ ಕಾರ್ಯಕ್ರಮಕ್ಕೆ ತಡವಾಗಿದೆ. ತಾವೆಲ್ಲರೂ 1-2 ನಿಮಿಷಗಳಲ್ಲಿ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಬೇಕು. ಈಗ ಇಂದಿನ ಅತಿಥಿಗಳಲ್ಲಿ ಓರ್ವರಾದ ಡಾಕ್ಟರ್ ಸುನೀತಾ M. ಶೆಟ್ಟಿ ಅವರಿಂದ 2 ಮಾತು. ವೇದಿಕೆಯಲ್ಲಿರುವ ಗಣ್ಯ ಅತಿಥಿಗಳಿಗೆ, ಕರ್ನಾಟಕ ಘನ ಸರ್ಕಾರದ ಮಾನ್ಯರಿಗೆ, ಇಲ್ಲಿ ನೆರೆದ ನನ್ನೆಲ್ಲ ಪತ್ರಕರ್ತ ಬಂಧುಗಳಿಗೆ ಗೌರವ ಸಲ್ಲಿಸಿ 2 ಮಾತು, 2 ನಿಮಿಷ ಮಾತ್ರ ಕೊಟ್ಟಿದ್ದಾರೆ, ಅಷ್ಟರಲ್ಲೇ ಮುಗಿಸ್ತೇನೆ. ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ. ನಮ್ಮ ಹಿರಿಯರು ಒಂದು ಮಾತು ಹೇಳಿದ್ದುಂಟು, ನಾನು ನೀನು ಇಲ್ಲವಾದರೂ ನಾವು ನಂಬಿದ ಸತ್ಯ ಉಳಿಯುತ್ತದೆ ಎಂಬ. ನಾನು ನೀನು ಇಲ್ಲವಾದರೂ ನಾವು ನಂಬಿದ್ದು ಮಾತ್ರ ಖಂಡಿತ ಉಳಿಯುತ್ತದೆ. ಯಾವುದದು ನಂಬಿದ್ದು? ಅದು ಸತ್ಯ. ಇದನ್ನು ಉಳಿಸುವಂತಹ ಕೆಲಸ ಪತ್ರಿಕೆಗಳದು. ವರ್ತಮಾನ ಪತ್ರಿಕೆಗಳಂದರೆ ಅದು ಕೇವಲ ಸುದ್ದಿಯನ್ನು ಮಾತ್ರ ಕೊಡುವಂತಹದ್ದಲ್ಲ. ಅದಕ್ಕೆ ನಾವು ಹೇಳ್ತೇವೆ ಭಾರತೀಯ ಸಂಸ್ಕೃತಿ. ಏನದು ಭಾರತೀಯ ಸಂಸ್ಕೃತಿ? ಭಾರತೀಯ ಸಂಸ್ಕೃತಿ ಅಂದರೆ ಹಲವು ಜಾತಿ, ಹಲವು ಧರ್ಮ, ಹಲವು ಪಂಥ, ಹಲವು ಭಾಷೆ ಎಲ್ಲದರ ಸಮನ್ವಯವನ್ನು ಸಾರುವಂಥದ್ದು. ಇದನ್ನು ಪತ್ರಿಕೆಗಳು ಈ ಕೆಲಸ ಮಾಡ್ತವೆ. ಇಲ್ಲಿ ಮಹಾರಾಷ್ಟ್ರದಲ್ಲಿ ದಿನಪತ್ರಿಕೆಗಳಲ್ಲದೆ ಅನೇಕ ಸಂಘ ಸಂಸ್ಥೆಗಳು, ಕನ್ನಡ ಭಾಷೆಯ ಸಂಸ್ಥೆಗಳು ಪತ್ರಿಕೆಗಳನ್ನು ಒಂದು ಮಾಸಿಕ ಪತ್ರಿಕೆಗಳನ್ನಾಗಿ ಇಲ್ಲಿ ಹೊರಡಿಸ್ತವೆ. ತುಂಬ ಪತ್ರಿಕೆಗಳಿವೆ ಇಲ್ಲಿ. ಪತ್ರಿಕೆಗಳು ಸಾರುವಾಗ ನೋಡಿ, ಯಾವುದೇ ಧರ್ಮ ಆದರೂ ಸಹ ತತ್ವ ಒಂದೇ ಇರ್ತದೆ. ನಾವು ಉಪನಿಷತ್ನಲ್ಲಿ ಒಬ್ಬ ಗುರು ಶಿಷ್ಯನಿಗೆ ಹೇಳುವಾಗ ಹೇಳ್ತಾನೆ, ನಾನು ಹೇಳಿದ್ದನ್ನೆಲ್ಲ ಕೇಳು ಅಂತ ಹೇಳೋದಿಲ್ಲ. ಗುರು ಹೇಳ್ತಾನೆ ಶಿಷ್ಯನಿಗೆ, ನಮ್ಮಿಬ್ಬರ ಅಧ್ಯಯನ ತೇಜಸ್ವಿಯಾಗಲಿ ಅಂತ.
ಸ್ವಾರ್ಥ ಇಲ್ಲ ಅವನಿಗೆ. ನಾನೇನು ಹೇಳ್ಕೊಡ್ತೇನೆ ನೀನು ಕಲಿ ಹಾಗೆ ಹೇಳೋದಿಲ್ಲ. ಅವನು ಶಿಷ್ಯನಿಗೆ ಹೇಳ್ತಾನೆ, ನಾನು ನಿನಗೆ ಕಲಿಸುವಾಗ ನಿನ್ನಿಂದ ನಾನು ಬಹಳ ಕಲಿತೇನೆ ಅಂತ. ಇಂಥ ಒಂದು ಮನೋಭಾವ ನಮ್ಮಲ್ಲಿ ಇದ್ದರೆ ನಾವು ಪತ್ರಿಕೆಗಳನ್ನು ಕೇವಲ ಅದು ವರ್ತಮಾನ ಮಾತ್ರ ಕೊಡುತ್ತದೆ ಅನ್ನುವುದನ್ನು ಭಾವಿಸದೆ ಸಂಸ್ಕೃತಿಯನ್ನು ಪೋಷಿಸುವಂತಹ ಕೆಲಸವನ್ನು ಅದು ಮಾಡ್ತದೆ. ಈ ಒಂದು ಗೌರವ ಪತ್ರಿಕೆಗಳ ಮೇಲೆ ನಮಗೆ ಖಂಡಿತವಾಗಿ ಬೇಕು. ಈಗ ಯಾವುದೇ ಧರ್ಮ ಆದರೂ ಸಹ, ಈಗ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಅಂತ ಹೇಳುವ ಶರಣರ ಮಾತಾಗಲಿ, ಅಥವಾ ಈಗ ಇಸ್ಲಾಂ ಧರ್ಮ ಇಲ್ಲಿ ಇದ್ದಾರೆ ಅವರು, ಕಸ್ಬಾ ಮತ್ತು ಹಕೀಕತ್ ಅಂತಿದೆ, ಎರಡು ಮಹತ್ವದ ಶಬ್ದಗಳು ಇಸ್ಲಾಂನಲ್ಲಿ ಇವೆ. ಹಿಂದೂ ಧರ್ಮದಲ್ಲೂ ಇದೆ, ಜೈನ ಬೌದ್ಧ ಧರ್ಮಗಳ ಅಹಿಂಸಾ ಪರಮೋ ಧರ್ಮ, ಎಲ್ಲವೂ ಏನಿದು? ಎಲ್ಲವೂ ಮುಟ್ಟುವುದು ಒಂದೇ ಕಡೆಗೆ. ಇದರ ಜವಾಬ್ದಾರಿ, ಮುಟ್ಟಿಸುವ ಜವಾಬ್ದಾರಿ ವರ್ತಮಾನ ಪತ್ರಿಕೆಗಳಿಗೆ ಉಂಟು. ಆದ್ದರಿಂದ ಅವು ಕೇವಲ ಸುದ್ದಿಗಳನ್ನು ಬಿತ್ತರಿಸುವುದಲ್ಲ, ಈ ಎಲ್ಲ ಕಾರ್ಯಗಳನ್ನು, ಮುಖ್ಯವಾಗಿ ಮಹಾರಾಷ್ಟ್ರದ ಪತ್ರಿಕೆಗಳು, ಕನ್ನಡ ಪತ್ರಿಕೆಗಳು ಬಹಳ ಜವಾಬ್ದಾರಿಯಿಂದ, ಕಾಳಜಿಯಿಂದ ಕಾರ್ಯನಿರ್ವಹಿಸ್ತವೆ ಅಂತ ನಾನು ಹೆಮ್ಮೆಯಿಂದ ಹೇಳಬಲ್ಲೆ. ದಿನಪತ್ರಿಕೆಗಳು ನೋಡಿ, ನಮಗೆ ಬೆಳಿಗ್ಗೆ ಎದ್ದೊಡನೆ ಒಂದು ಪತ್ರಿಕೆ ಓದಬೇಕು, ಇಲ್ಲಾಂದರೆ ನಾವೇನೋ ಕಳ್ಕೊಂಡ ಹಾಗೆ. ಇಲ್ಲಿಯ ಜನ ಕೇವಲ ತಮ್ಮ ಬದುಕನ್ನಷ್ಟೇ ರೂಪಿಸಿಕೊಳ್ಳುವುದಲ್ಲ, ಇತರರ ಬದುಕಿನ ಕಡೆಗೂ ಅವಲೋಕನ ನೀಡುವಂತಹ ಮಹಾರಾಷ್ಟ್ರದ ಕನ್ನಡಿಗರು ನಾವು. ಇಂದು ಮಹಾರಾಷ್ಟ್ರ ಘಟಕ, ಇಲ್ಲಿಯ ಪತ್ರಕರ್ತರ ಸಂಘ, ಅದಕ್ಕೊಂದು ವಿಶೇಷ ಸ್ಥಾನಮಾನ ನೀಡಿದಂತಹ ಕರ್ನಾಟಕ ಸರ್ಕಾರಕ್ಕೆ, ಅಲ್ಲಿಯ ಪ್ರತಿನಿಧಿಗಳಿಗೆ, ಮಂತ್ರಿಗಳಿಗೆ, ಸಭಾಪತಿಗಳಿಗೆ ಎಲ್ಲರಿಗೂ ನನ್ನ ಕೃತಜ್ಞತೆ ಅರ್ಪಿಸಿ ಎರಡು ಮಾತು ಮುಗಿಸ್ತೇನೆ. ಇಂದಿನ ಅತಿಥಿಯಲ್ಲಿ ಇನ್ನೋರ್ವರು ಡಾಕ್ಟರ್ ಆರ್ ಕೆ ಶೆಟ್ಟಿಯವರು. ಹಿತ ನೋಡಿ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಹಾಗೂ ಕನ್ನಡಿಗ ಪತ್ರಕರ್ತರ ಸಂಘ ಮಹಾರಾಷ್ಟ್ರ, ಇದರ ಈ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮೊಟ್ಟಿಗೆ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಶಿವಾನಂದ ತಗಡೂರವರೇ, ಉದ್ಘಾಟನೆ ಮಾಡಿರುವಂಥ ನಮ್ಮೆಲ್ಲ ಕೃಷಿ ಸಂಪುಟ ಸಚಿವರಾದ ಎನ್ ಚೆಲುವಯ್ಯ ಸ್ವಾಮಿಯವರೇ, ಮುಖ್ಯ ಅತಿಥಿಯಾಗಿ ನಮ್ಮೊಟ್ಟಿಗೆ ಬಂದಿರುವ ಯು ಟಿ ಖಾದರ್ರವರೇ, ಹಾಗೂ ಈ ಮಹಾರಾಷ್ಟ್ರ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ರೋನ್ಸ್ ಬಂಟ್ವಾಳ್ರವರೇ, ವೇದಿಕೆಯಲ್ಲಿ ಕುಳಿತಿರುವ ಎಲ್ಲ ಗೌರವಾನ್ವಿತ ಅತಿಥಿಗಳೇ, ಮುಂದೆ ಇರುವ ನನ್ನ ಮಿತ್ರರೇ ಹಾಗೂ ಪತ್ರಕರ್ತ ಮಿತ್ರರೇ, ತುಂಬ ಸಂತೋಷ ಆಗ್ತಾಯಿದೆ ಇವತ್ತಿನ ಈ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ನಿಮ್ಮೊಟ್ಟಿಗೆ ನಿಂತ್ಕೊಂಡು. ಯಾಕೆಂದರೆ ಮಹಾರಾಷ್ಟ್ರ ಪತ್ರಕರ್ತರ ಸಂಘ ಉದ್ಘಾಟನೆ ಆದ ದಿವಸವೂ ನಾನು ನಿಮ್ಮೊಟ್ಟಿಗಿದ್ದೆ. ಆ ಉದ್ಘಾಟನಾ ಸಮಾರಂಭದಲ್ಲೂ ಭಾಗವಹಿಸುವಂಥ ಅವಕಾಶವನ್ನು ನಿಮ್ಮ ಅಧ್ಯಕ್ಷರು ಹಾಗೂ ನೀವೆಲ್ಲ ಸೇರಿ ಮಾಡಿಕೊಟ್ಟಿದ್ದೀರಾ. ಆವತ್ತಿಂದ ಇವತ್ತಿಗೆ ನಿಮ್ಮೊಟ್ಟಿಗಿರಲು ತುಂಬ ಸಂತೋಷ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಪತ್ರಕರ್ತರು ಇವತ್ತು ಸಮಾಜದಲ್ಲಿ ತುಂಬ ಗೌರವಾನ್ವಿತರು. ನಿಮಗೆ ಅನ್ನೋದು ಒಂದು ಜವಾಬ್ದಾರಿ ಇದೆ. ಆ ಜವಾಬ್ದಾರಿಯನ್ನು ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇವತ್ತು ನಮ್ಮ ಸಚಿವರು ಮಾತಾಡಬೇಕು, ತುಂಬ ಚೆನ್ನಾಗಿ ಮಾತಾಡಿದರು. ಈ ಮಹಾರಾಷ್ಟ್ರದಲ್ಲಿ ನಾವು ಬಂದು ಇಷ್ಟು ಒಳ್ಳೆ ಕೆಲಸ ಮಾಡ್ತಿದ್ದೀವಿ ಅಂತ. ಅದು ಅವ್ರಿಗೆ ಯಾವಾಗ ಗೊತ್ತಾಯಿತು? ಅದು ಗೊತ್ತಾಗೋದಾದ್ರೆ ನಿಮ್ಮಿಂದ ಗೊತ್ತಾಗಿದ್ದು. ಅದು ನೀವು ಮಾಡಿದ ಕೆಲಸ ಅಷ್ಟೇ ಅಲ್ಲ, ಇವತ್ತು ನಿಮ್ಮಿಂದ ಈ ಮಹಾರಾಷ್ಟ್ರದಲ್ಲಿ, ಈ ಮುಂಬೈಯಲ್ಲಿ ಒಳ್ಳೆಯ ನಮ್ಮ ಸಂಸ್ಕೃತಿ ಬೆಳೀತಾ ಇದೆ, ಸಂಸ್ಕಾರ ಬೆಳೀತಾ ಇದೆ, ನಮ್ಮ ಆಚಾರ ವಿಚಾರ, ನಮ್ಮ ಕರ್ನಾಟಕದಲ್ಲಿ ನಾವು ಅಲ್ಲಿಂದ ಇಲ್ಲಿ ಬಂದರೂ ನಮ್ಮ ಪ್ರತಿಯೊಂದು ಆಚಾರ ವಿಚಾರವನ್ನು ಇಲ್ಲೇ ಮಾಡ್ತಾ ಇದ್ದೀವಿ. ಆ ಮಾತಾಡುವ ಒಂದು ಪ್ರೋತ್ಸಾಹ ನಿಮ್ಮಿಂದ ಬರುತ್ತೆ. ಯಾಕೆಂದರೆ ನಾವು ಏನು ಮಾಡ್ತಿದ್ದೀವೋ ಅದನ್ನು ಜನರು ಅಲ್ಲಿಗೆ ನೀವು ಮುಟ್ಟಿಸ್ತೀರಿ. ಆ ಮುಟ್ಟಿದ ತಕ್ಷಣ ಅವ್ರು ಮಾಡಿದಾರಲ್ಲ, ಹಾಗಾದರೆ ನಾವು ಮಾಡಬೇಕು. ಅವ್ರು ಅಲ್ಲಿ ಚೆನ್ನಾಗಿ ಆಗ್ತಿದೆಯಲ್ಲ, ನಾವು ಚೆನ್ನಾಗಿ ಮಾಡಬೇಕು. ಅವರು ಆ ರೀತಿ ಮಾಡಿದ್ರಲ್ಲ, ನಾವು ಬೇರೆ ಯಾವುದಾದ್ರೂ ರೀತಿಯಲ್ಲಿ ಮಾಡ್ಬೋದಾ? ಇಂಥ ಒಂದು ಉತ್ಸಾಹವನ್ನು ನಿಮ್ಮಿಂದ ಸಿಗ್ತಾ ಇದೆ. ಹಾಗಾಗಿ ನೀವು ಸಮಾಜಕ್ಕೋಸ್ಕರ ತುಂಬ ಒಳ್ಳೆಯ ಕೆಲಸ ಮಾಡ್ತಾ ಇದ್ದೀರಾ. ಹಾಗಾದರೆ ನೀವು ಸಮಾಜಕ್ಕೆ ಎಷ್ಟು ಒಳ್ಳೆ ಕೆಲಸ ಮಾಡೋದಾದರೆ, ಸಮಾಜದ ಒಂದು ನಿಮ್ಮ ಕಡೆಗೆ ಏನಿರಬೇಕು, ಸಮಾಜ ನಿಮಗೇನು ಕೊಡಬೇಕು, ಸಮಾಜ ನಿಮಗೆ ಏನಾಗಬೇಕು. ನಾವು ರೋನ್ಸ್ ಬಂಟ್ವಾಳ ಯಾವತ್ತೂ ಮಾತಾಡ್ತಾ ಇರ್ತೀನಿ, ಪತ್ರಕರ್ತೆ ಯಾವುದೇ ಸಂದರ್ಭದಲ್ಲಿ ಯಾವುದೇ ಕಷ್ಟ ಬಂದರೂ ಏನಾದರೂ ಅಗತ್ಯ ಇದ್ದರೆ ನಮ್ಮನ್ನೆಲ್ಲ ನೀವು ಕಾಂಟ್ಯಾಕ್ಟ್ ಮಾಡಿ, ನಾವು ನಿಮ್ಮೊಟ್ಟಿಗೆ ಇದ್ದೀವಿ, ನಿಮ್ಮೊಟ್ಟಿಗೆ ಇರ್ತೀವಿ. ನೀವು ಸಮಾಜಕ್ಕೋಸ್ಕರ ಮಾಡ್ತಾ ಇದ್ದೀರಿ,
ಮತ್ತು ಈ ಸಮಾಜದೊಂದು ಋಣ ಇದ್ದೆ ನಿಮ್ಮೆಲ್ಲರಿಗೂ. ಹಾಗಾಗಿ ಯಾವುದೇ ಸಂದರ್ಭದಲ್ಲಿ ನಿಮಗೆ ಯಾವುದೇ ಏನೇ ರೀತಿಯ ಸಹಾಯ ಸಹಕಾರ ಬೇಕಾದರೆ ನಮ್ಮ ಹತ್ರ ಬನ್ನಿ, ನಮ್ಮ ಹತ್ರ ಮಾತಾಡಿ. ಇಷ್ಟೆಲ್ಲ ದೊಡ್ಡದು ಇವತ್ತು ನಮ್ಮ ಬಣ ಸಂಘದ ಅಧ್ಯಕ್ಷರು ನಮ್ಮೊಟ್ಟಿಗಿದ್ದಾರೆ, ಬೆಲ್ಲೋ ಸಂಘ ಅಧ್ಯಕ್ಷರು ನಮ್ಮೊಟ್ಟಿಗಿದ್ದಾರೆ. ಮುಂಬೈನಲ್ಲಿ 24 ಬೇರೆ ಬೇರೆ ಸಂಘ ಸಂಸ್ಥೆಗಳು ಇವೆ. ಸೊ ಅವರೆಲ್ಲ ಮೇಲೆ ತಂದು ನೀವು. ಹಾಗಾಗಿ ನಮ್ಮೆಲ್ಲರ ಜವಾಬ್ದಾರಿ ನಿಮ್ಮ ಕಡೆಗೂ ಇದೆ. ಯಾವತ್ತೇ ಏನೇ ಆದರೂ ತುಂಬ ನಾವು ನಿಮ್ಮೊಟ್ಟಿಗೆ ಬುದ್ಧಿ ಅಂತ ಹೇಳ್ತಾ ಇವತ್ತು ಈ ಕಾರ್ಯಕ್ರಮ ತುಂಬ ಚೆನ್ನಾಗಾಯಿತು. ನಮ್ಮ ಕರೆದು ಈ ಸಂದರ್ಭಕ್ಕೆ ನಿಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಆತ್ಮೀಯರೇ, ಮುಂದಿನ ಅತಿಥಿ ಪ್ರವೀಣ್ ಭೋಜಾ ಶೆಟ್ಟಿ ಅವರಿಂದ ಹಿತನುಡಿ. ಇವತ್ತಿನ ಅಧ್ಯಕ್ಷರಾದ ಶಿವಾನಂದ ತಗಡೂರ್, ಅದರ ಒಟ್ಟಿಗೆ ಚೆಲುವರ ಸ್ವಾಮಿ, ಕೃಷಿ ಖಾತೆ ಸಂಪುಟ ಕರ್ನಾಟಕ ಸರ್ಕಾರ ಮತ್ತು ನಮ್ಮೆಲ್ಲರ ಅತಿ ಪ್ರೀತಿ ಪಾತ್ರರಾದ ಇಡೀ ಭಾರತದ ಗಮನ ಸೆಳೆದ ನಮ್ಮ ಕರ್ನಾಟಕದ ವಿಧಾನಸಭೆಯ ಸ್ಪೀಕರ್ UT ಖಾದರ್, ಮತ್ತೆಲ್ಲ ನಮ್ಮ ಆತ್ಮೀಯ ಮಿತ್ರರು, ರೋನ್ಸ್ ಬಂಟ್ವಾಳ. ನಾನೀಗ ಮಾತಾಡೋದು ಬಂಟರ ಸಂಘದ ಅಧ್ಯಕ್ಷನಾಗಿ. ನನಗೆ ಮೊದಲು ಪತ್ರಕರ್ತರನ್ನು ತುಂಬ ಆತ್ಮೀಯತೆ ಇತ್ತು, ಈಗ ಸ್ವಲ್ಪ ಹೆದರಿಕೆ ಬಂದಿದೆ. ಯಾಕೆಂದರೆ ಏನಾದರೂ ಮಾತಾಡಿದ ಹೆಚ್ಚು ಕಡಿಮೆ ಆದರೆ ಹೇಗೆ ಅಂತ. ಇನ್ನೊಂದು ನನಗೆ ಹೇಳಬೇಕಿತ್ತು. ಜಗದೀಶ್ ಹೋದ್ರಾ? ಹಾಂ, ಅವರು ನೋಡಿ ತನ್ನ ತಾಯಿ ಹೆಸರನ್ನು ಕೊಟ್ಟು ಈ ಸಭೆಯ ಒಂದು ತೂಕ ಹೆಚ್ಚಿಸಿದವರು CA ಜಗದೀಶ್ ಶೆಟ್ಟಿ ಅಂಥವ್ರು ನಮಗೆ ಬೇಕು. ಮತ್ತು ನನಗೆ ಹೇಳಿಕೆ ಇರುವುದೆಂದರೆ, ನಾವು ನಿಮಗೆ ಪತ್ರಕರ್ತರು ನಮ್ಗೆ ಗೊತ್ತುಂಟು, ನ್ಯಾಯಾಂಗ, ಶಾಸಕಾಂಗ, ಕಾರ್ಯಾಂಗದಲ್ಲಿ ಇದೊಂದು ಪತ್ರಕರ್ತ 4ನೆಯ ಭಾರತದ ಕಂಬ ಇದು. ಅವ್ರು ಹೇಳಿದರು, ನ್ಯೂಸ್ ಮಾಡಿ ವ್ಯೂಸ್ ಮಾಡಬೇಕಲ್ಲ. ಕರೆಕ್ಟ್, ಅದು ನ್ಯೂಸ್ ಮಾಡಿ ಕರೆಕ್ಟ್, ಅದಕ್ಕೆ ಕೆಲಸ ಮಾಡಿ, ಅದಕ್ಕೆ ಪ್ರಾಕ್ಟಿಕಲ್, ಅದಕ್ಕೆ ಅಲ್ಲಿ ಹೋಗಿ ಪ್ಲೇಸಿಗೆ ಹೋಗಿ ಎಂತ ಆಗಿದೆ ಅಂತ ಕರೆಕ್ಟಾಗಿ ನ್ಯೂಸ್ ಮಾಡಿ. ಯಾಕೆಂದರೆ ಆ ನ್ಯೂಸನ್ನು ಎಲ್ಲರೂ ನಂಬ್ತಾರೆ. ಈಗ ನಂಬುದೇ ಪತ್ರಕರ್ತರು ಏನಾದರೂ ಹೇಳಿದರೆ ಅದು ಕರೆಕ್ಟ್ ಅಂತ. ಇನ್ನೊಂದು ವಿಷಯ ಹೇಳಿಕೊಂಡು, ರೋಹನ್ ಸರ್ ಎಲ್ಲರನ್ನು ಒಟ್ಟುಗೂಡಿಸಿ ಮಾಡಿ. ಇಲ್ಲಿ ಸ್ವಲ್ಪ ಕೊರತೆ ಕಾಣ್ತದೆ ನನಗೆ, ಕೆಲವರು ಬರಲಿಲ್ಲ ಇದ್ದಾರೆಲ್ಲ. ಎಲ್ಲರನ್ನು ಒಟ್ಟುಗೂಡಿಸಿ ಮಾಡಿ. ಏನು ಸರ್? ಹೌದು. ಅದು ಯಾಕೆಂದರೆ ಪತ್ರಕರ್ತರ ಒಗ್ಗಟ್ಟನ್ನು ನಾವು ತೋರಿಸಬೇಕು, ಅದು ಒಳ್ಳೆಯದು. ಅಂತಾಗಿ ನಾನು ಇವತ್ತಿನ ಮಹಾರಾಷ್ಟ್ರ ಘಟಕದ ಇಲ್ಲಿಯ ಓಪನಿಂಗ್ ಆದದಕ್ಕೆ ಶುಭ ಕೋರುತ್ತಾ ಇನ್ನು ಹೆಚ್ಚು ಮಾತಾಡಿ ನನ್ನೆರಡು ಮಾತುಗಳು ಮುಗಿಸ್ತೇನೆ. ಥ್ಯಾಂಕ್ ಯು. ವಂದನೆಗಳು. ಆತ್ಮೀಯ BR ರಾವ್ ಇವರಿಂದ ಒಂದೆರಡು ಮಾತು. ಸಭಿಕರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು. ಕನ್ನಡಿಗ ಪತ್ರಕರ್ತರ ಸಂಘ ಮಹಾರಾಷ್ಟ್ರ ಇವರ ಸಹಯೋಗದಲ್ಲಿ ಕರ್ನಾಟಕ ಮಹಾರಾಷ್ಟ್ರ ಪತ್ರಕರ್ತರ ಸಹಮಿಲನ ಮತ್ತು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಮಹಾರಾಷ್ಟ್ರ ಘಟಕ ಉದ್ಘಾಟನಾ ಸಮಾರಂಭದ ಈ ಶುಭ ಸಂದರ್ಭದಲ್ಲಿ 1-2 ಮಾತುಗಳನ್ನು ಆಡಲು ಇಚ್ಛಿಸುತ್ತೇನೆ. ಕಳೆದ ಸುಮಾರು 93 ವರ್ಷಗಳಿಂದ ಪತ್ರಿಕಾ ಉದ್ಯಮದಲ್ಲಿ ಶ್ರಮವಹಿಸುತ್ತಿರುವ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘಕ್ಕೆ ಮೊದಲನೇದಾಗಿ ಹಾರ್ದಿಕ ಅಭಿನಂದನೆಗಳು. ಒಂದು ಪತ್ರಿಕೆ ಆರಂಭಿಸಿ ಜನಪ್ರಿಯ ಪತ್ರಿಕೆ ಆಗಬೇಕಾದರೆ ಅದರ ಹಿಂದೆ 100 ಮಂದಿ ಪತ್ರಕರ್ತರ ದಿನರಾತ್ರಿ ಹರಸಾಹಸ ಪಡಬೇಕಾಗುತ್ತದೆ. ಒಬ್ಬ ವ್ಯಕ್ತಿಯು ಒಂದು ಉತ್ತಮ ಪತ್ರಕರ್ತನಾಗಬೇಕಾದರೆ ಅವನಲ್ಲಿ ಮುಖ್ಯವಾಗಿ ಪಂಕ್ಚುಯಾಲಿಟಿ, ಡೆಡಿಕೇಶನ್, ಕಮಿಟ್ಮೆಂಟ್, ಸ್ಯಾಕ್ರಿಫೈಸ್, ಸಿನ್ಸಿಯಾರಿಟಿ, ಪೇಷಿಯನ್ಸ್, ವಿಸ್ಡಮ್ ಮುಂತಾದ ಅನೇಕ ಸದ್ಗುಣಗಳಿರಬೇಕು. ಸಾಮಾಜಿಕ, ರಾಜಕೀಯ, ಧಾರ್ಮಿಕ ವಲಯದ ವಾರ್ತೆಗಳನ್ನು ಸಂಗ್ರಹಿಸಿ ಸತ್ಯ, ಸ್ವಚ್ಛ ಹಾಗೂ ನಿಖರ ವಾರ್ತೆಗಳನ್ನು ಪತ್ರಿಕಾಲಯಕ್ಕೆ ಕಳಿಸುವುದು, ಜನಾಭಿಪ್ರಾಯ ಸಂಗ್ರಹಿಸುವುದು ಮುಂತಾದ ಅನೇಕ ಜನಪರ ಕೆಲಸಗಳಲ್ಲಿ ಪತ್ರಕರ್ತ ಗೊತ್ತಿಲ್ಲದೆ ತನ್ನನ್ನು ತಾನು ತೊಡಗಿಸಿಕೊಳ್ಳಬೇಕಾಗುತ್ತದೆ. ಕೆಲವೊಮ್ಮೆ ದಂಗೆ ದಬ್ಬಾಳಿಕೆಗಳಂತಹ ಉದ್ವಿಗ್ನ ಪರಿಸ್ಥಿತಿಯಲ್ಲಿ ತಮ್ಮ ಜೀವನವನ್ನು ಪಣಕ್ಕಿಟ್ಟು ಹೆಣಗಬೇಕಾಗುತ್ತದೆ. ಅದನ್ನೆಲ್ಲ ಲೆಕ್ಕಿಸದೆ ಸಮಾಜದ ಒಳಿತಿಗಾಗಿ ಶ್ರಮಿಸುವ ಪತ್ರಕರ್ತರು ನಿಜವಾಗಿಯೂ ಅಭಿನಂದನೀಯರು.
ಇದೇ ಸಂದರ್ಭದಲ್ಲಿ ನಮ್ಮ ಹುಟ್ಟೂರಿನ ಸುದ್ದಿ ವಾರ್ತೆಗಳು ಮುಂಬೈ ಕನ್ನಡಿಗರ ಪ್ರತಿ ಮನೆ ಮನೆಗೂ ತಲುಪುವಂತೆ ಹಾಗೂ ನಮ್ಮ ಸ್ಥಳೀಯ ವಾರ್ತೆಗಳನ್ನು ಊರಿನವರಿಗೆ ತಲುಪುವಂತೆ ಮಾಡುತ್ತಿರುವ ಕನ್ನಡಿಗ ಪತ್ರಕರ್ತರ ಸಂಘ ಮಹಾರಾಷ್ಟ್ರ ಇವರ ಕಾರ್ಯವೈಖರಿಗೆ ನಮ್ಮೆಲ್ಲರ ಅಪಾರ ಮೆಚ್ಚುಗೆಯನ್ನು ವ್ಯಕ್ತಪಡಿಸುತ್ತಾ ಅವರಿಗೆ ಶ್ರೀಕೃಷ್ಣ ಪರಮಾತ್ಮನ ಅನುಗ್ರಹವು ನಿರಂತರ ಸಿಗಲಿ ಎಂದು ಪ್ರಾರ್ಥಿಸುತ್ತೇನೆ. ಈ ಸಮಾರಂಭಕ್ಕೆ ನನ್ನನ್ನು ಆಮಂತ್ರಿಸಿ ಗೌರವಿಸಿದ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ, ಕಾರ್ಯಕರ್ತರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಹಾಗೂ ಪ್ರೀತಿಯ ನಮನಗಳು. ಜೈ ಭಾರತ, ಜೈ ಕರ್ನಾಟಕ, ಜೈ ಮಹಾರಾಷ್ಟ್ರ. ವಂದನೆಗಳು. ಮುಂದಿನ ಅತಿಥಿ ಶ್ರೀನಿವಾಸ್ ನಾಯಕ್, ದಕ್ಷಿಣ ಕನ್ನಡ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರು. ವೇದಿಕೆಯಲ್ಲಿ ಆಸೀನರಾಗಿರುವಂಥ ಎಲ್ಲ ಗಣ್ಯರನ್ನು ಮತ್ತೊಮ್ಮೆ ಸ್ವಾಗತ ಮಾಡ್ತಾ, ಇವತ್ತು ನಮ್ಮ ಮಹಾರಾಷ್ಟ್ರ ಕನ್ನಡಿಗ ಪತ್ರಕರ್ತರ ಸಂಘದ ಇತಿಹಾಸದಲ್ಲಿ ಒಂದು ಸುವರ್ಣ ಯುಗ ಅಂತ ಹೇಳ್ಬೋದು. ಯಾಕೆಂದರೆ ಇವತ್ತು ರೋನ್ಸ್ ಬಂಟ್ವಾಳ ಅವರ ನೇತೃತ್ವದಲ್ಲಿ ನಮ್ಮ ಮಹಾರಾಷ್ಟ್ರ ಕನ್ನಡಿಗ ಪತ್ರಕರ್ತರ ಸಂಘ ಅತ್ಯಂತ ಯಶಸ್ವಿಯಾಗಿ ನಡೀತಾ ಇತ್ತು. ಅದರೊಟ್ಟಿಗೆ ನಮ್ಮ ಪಾದರಸುವಂಥ ವ್ಯಕ್ತಿತ್ವ ನಮ್ಮ ರಾಜ್ಯಾಧ್ಯಕ್ಷರಾಗಿರುವ ಶಿವಾನಂದ ತಗಡೂರು ಸರ್ ಅವರು ಅಧ್ಯಕ್ಷರಾದ ಬಳಿಕ ನಮ್ಮ ಇಡೀ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಭಾಳಷ್ಟು ಕ್ರಿಯಾಶೀಲವಾಗಿ ತಮ್ಮನ್ನು ಎಲ್ಲ ಪತ್ರಕರ್ತರನ್ನು ತೊಡಗಿಸುವಂತೆ ಮಾಡಿದೆ. ಹಾಗಾಗಿ ಇವತ್ತು ನಮ್ಮ ವ್ಯಾಪ್ತಿ ಮಹಾರಾಷ್ಟ್ರಕ್ಕೂ ಕೂಡ ವಿಸ್ತರಣೆ ಆಗಿದೆ. ಅದರೊಟ್ಟಿಗೆ ನಮ್ಮ ಮಂಗಳೂರಿನಲ್ಲಿ ನಡೆದ 35ನೇ ರಾಜ್ಯ ಸಮ್ಮೇಳನದಲ್ಲಿ ಕಾಸರಗೋಡನ್ನು ಕೂಡ ನೆರೆಯ ಕಾಸರಗೋಡನ್ನು ಕೂಡ ನಮ್ಮ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದೊಟ್ಟಿಗೆ ಜೋಡಿಸುವ ಕೆಲಸವನ್ನು ಶಿವಾನಂದ ತಗಡೂರು ಸರ್ ಅವರು ಮಾಡಿದರು. ಈಗ ಮತ್ತೆ ಮಹಾರಾಷ್ಟ್ರಕ್ಕೆ ವಿಸ್ತರಣೆ ಮಾಡುವ ಮೂಲಕ ನಮ್ಮ ಸಂಘದ ವ್ಯಾಪ್ತಿ ಇನ್ನಷ್ಟು ವಿಸ್ತಾರ ಆಗಿದೆ. ಆ ಮೂಲಕ ಪತ್ರಕರ್ತರಿಗೆ ಮತ್ತಷ್ಟು ಮೂಲಭೂತ ಏನು ಸೌಕರ್ಯಗಳು ಬೇಕಾಗಿದೆ ಅದನ್ನು ಕೂಡ ಕೊಡುವ ಜವಾಬ್ದಾರಿಯನ್ನು ನಮ್ಮ ರಾಜ್ಯಾಧ್ಯಕ್ಷರಾಗಿರುವ ಶಿವಾನಂದ ತಗಡೂರು ಸರ್ ಅವರು ಅದನ್ನು ವಿಶೇಷವಾಗಿ ಕಾಳಜಿಯನ್ನು ವಹಿಸಿದ ಅವರಿಗೆ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಮತ್ತು ಇವತ್ತು ನನಗೆ ಬೆಳಿಗ್ಗೆ ನಾನು ಈ ಕಾರ್ಯಕ್ರಮದ ಫೋಟೋ ಹಾಕಿದೆ, ಅದಕ್ಕೆ ನಮ್ಮ ಪತ್ರಕರ್ತ ಮಿತ್ರರು ಹೇಳಿದರು, ನೀವು UT ಖಾದರನ್ನು ಅಲ್ಲಿ ಕೂಡ ಬಿಡಲಿಲ್ಲ, ಮಂಗಳೂರಲ್ಲಿ ಎಲ್ಲ ಕಾರ್ಯಕ್ರಮಕ್ಕೆ ಇವತ್ತು ಮಹಾರಾಷ್ಟ್ರದಲ್ಲಿ ಕಾರ್ಯಕ್ರಮ ಕೂಡ ಅವರು ಇದ್ದಾರೆ ಅಂತ ನಾನು ಹೇಳಿದೆ. ಇವತ್ತು ನಮ್ಮ ಎಲ್ಲ ಪತ್ರಕರ್ತರಿಗೆ ನಾವು ಹೇಳಲೇಬೇಕು, ಈ ವೇದಿಕೆಯಲ್ಲಿ ಓರ್ವ ರಾಜಕಾರಣಿಯಲ್ಲ, ಓರ್ವ ಮಿತ್ರನಾಗಿ ಪತ್ರಕರ್ತರ ಪರ ಸದಾ ಬೆನ್ನು ತಟ್ಟಿ ನಿಂತಿರುವ ಓರ್ವ ರಾಜಕಾರಣಿಗಿಂತಲೂ ಓರ್ವ ಸಹೋದರಂತಿರೋರು UT ಖಾದರ್ ಸರ್ ಅವರು. ಅವರಿಗೆ ನಾವು ವಿಶೇಷವಾಗಿ ಜಿಲ್ಲಾ ಪತ್ರಕರ್ತರ ಸಂಘ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀವಿ. ನಾನು ಒಂದು ವಿಷಯ ಇವತ್ತಲ್ಲಿ ಹೇಳಲೇಬೇಕು ಸರ್, ನಾವು ಜಿಲ್ಲಾ ಪತ್ರಕರ್ತರ ಸಂಘದಿಂದ ಒಂದು ವಿನೂತನ ಕಾರ್ಯಕ್ರಮ ನನ್ನ ಅಧ್ಯಕ್ಷನಾದ ಬಳಿಕ 2018ರಲ್ಲಿ ನಾವು ಒಂದು ಗ್ರಾಮ ವಾಸ್ತವ್ಯ ಅಂತೇಳಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಾಗ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದವರು UT ಖಾದರ್ ಅವರು. ಅದು ಡಿಸೆಂಬರ್ 23, 2018 ಬೆಳ್ತಂಗಡಿ ತಾಲೂಕಿನ ಕುತ್ತೂರಲ್ಲಿ ನಾವು ಆ ಗ್ರಾಮ ವಾಸ್ತವ್ಯ ಮಾಡಿದ್ದೆವು. ಆಗ ಖಾದರ್ ಅವರು ನಿರಂತರ ಕಾರ್ಯಕ್ರಮ ಆದರೂ ಕೂಡ ನಮ್ಮ ಈ ಗ್ರಾಮ ವಾಸ್ತವಕ್ಕೆ ಬಂದ ಒಳ್ಳೆಯ ಕಾರ್ಯಕ್ರಮ, ಇದು ಒಂದು ಜನಪರ ಕಾರ್ಯಕ್ರಮ ಅಂತೇಳಿ ಒಂದು ಸರಕಾರಿ ಶಾಲೆ ಮುಚ್ಚುವ ಹಂತದಲ್ಲಿತ್ತು. ಅದನ್ನು ಇವತ್ತು ನಮಗೆ ಅವರು ಗ್ರಾಮ ವಾಸ್ತವ್ಯ ಮಾಡಿದ ಪ್ರತಿಯೊಬ್ಬ ಪತ್ರಕರ್ತನಿಗೆ 5,000 ರೂಪಾಯಿ ಒಂದು ಪ್ರೋತ್ಸಾಹ ನೀಡುವ ಮೂಲಕ ಇವತ್ತು ನಮ್ಮ 4 ಗ್ರಾಮ ವಾಸ್ತವ್ಯ ಕೂಡ ಯಶಸ್ವಿಯಾಗಿದೆ. ಅದಕ್ಕೆ ನಾನು ವಿಶೇಷವಾಗಿ ಖಾದರ್ ಸರ್ರನ್ನು ಮತ್ತು ನಮ್ಮ ರಾಜ್ಯಾಧ್ಯಕ್ಷರನ್ನ ಮತ್ತು ನಮ್ಮ ಸಚಿವರಾಗಿರೋ ಚಲುವರಾಯಸ್ವಾಮಿ ಸರ್ ಯಾವತ್ತೂ ಕೂಡ ಪತ್ರಕರ್ತರ ಯಾವುದೇ ಕಾರ್ಯ ಚಟುವಟಿಕೆಗಳಲ್ಲಿ ಅವರು ಎಷ್ಟೇ ಬ್ಯುಸಿ ಇದ್ದರೂ ಕೂಡ ನಮಗೆ ಸಹಕಾರವನ್ನು ಪ್ರೋತ್ಸಾಹವನ್ನು ಬೆನ್ನು ತಟ್ಟುತ್ತಾ ಇರೋರು. ಹಾಗಾಗಿ ವಿಶೇಷವಾಗಿ ನಾನು ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತಾ, ನಮ್ಮ ಪತ್ರಕರ್ತರ ರಾಜ್ಯ ಮಟ್ಟದ ಕ್ರಿಕೆಟ್ ಪಂದ್ಯಾವಳಿ KUWJ ಒಂದು ರಾಜ್ಯ ಮಟ್ಟದ ಪಂದ್ಯಾವಳಿಯನ್ನು ಕೂಡ ಜನವರಿ 5, 6, 7 ಮಂಗಳೂರಿನ ಸಹ್ಯಾದ್ರಿ ಕಾಲೇಜಿನಲ್ಲಿ ಆಯೋಜಿಸಿದ್ದೇವೆ. ಈ ಒಂದು ಉದ್ಘಾಟನಾ ಪಂದ್ಯದ ಪ್ರದರ್ಶನ ಪಂದ್ಯದ ಒಂದು ತಂಡ ಕಪ್ತಾನರಾಗಿ UT ಖಾದರ್ ಸರ್ ಅವರ ಒಂದು ತಂಡವನ್ನು ಕೂಡ ಮುನ್ನಡೆಸಲಿಕ್ಕಿದ್ದೇವೆ. ವಿಶೇಷವಾಗಿ ನಮ್ಮ ಮಹಾರಾಷ್ಟ್ರದ ಈ ಒಂದು ಘಟಕ ಕೂಡ ನಮ್ಮ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಕೂಡ ಇವತ್ತು ಘಟಕ ಆದ ಕಾರಣ ಅವಕಾಶ ಸಿಕ್ಕಿದೆ. ಅದಕ್ಕಾಗಿ ನಾನು ವಿಶೇಷವಾಗಿ ರಾಜ್ಯಾಧ್ಯಕ್ಷರಿಗೆ ಮತ್ತು ರೋನ್ಸ್ ಬಂಟ್ವಾಳ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ, ಮತ್ತು ಎಲ್ಲ ಪತ್ರಕರ್ತ ಮಿತ್ರರಿಗೆ ಮತ್ತು ನಮ್ಮ ಚಲುವರಾಯಸ್ವಾಮಿ ಸಚಿವರಿಗೂ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತಾ, ಎಲ್ಲ ಪತ್ರಕರ್ತರಿಗೂ ಕೂಡ ಮತ್ತೊಮ್ಮೆ ಮಂಗಳೂರಲ್ಲಿ ತಾವು ಬರಬೇಕು ಅಂತೇಳಿ ಕೇಳಿಕೊಳ್ತಾ ಅವಕಾಶಕ್ಕಾಗಿ ಧನ್ಯವಾದ. ಮಾನ್ಯರೇ, ನಮ್ಮ
ಕಪಸಮದ ಅಧ್ಯಕ್ಷರಾದ ರೋನ್ಸ್ ಬಂಟ್ವಾಳ್ ಅವರಿಂದ ಹಿತನುಡಿ. ಎಲ್ರಿಗೂ ನಮಸ್ಕಾರಗಳು. ಇದೀಗಲೇ ಕಾಲಮಿತಿ ಕಳೆದು ಹೋಗಿದೆ. ಹಾಗಾಗಿ ಪತ್ರಕರ್ತರೆಲ್ಲರಿಗೂ ಇನ್ನು ವರದಿಗಾಗಿ ಕಚೇರಿಗೆ ಹೋಗುವ ನಿಮಿತ್ತ ಎರಡೇ ಮಾತುಗಳನ್ನು ಹೇಳ್ತಾ ಇದ್ದೇನೆ. ಸುಮಾರು 16 ವರ್ಷದ ಹಿಂದೆ ಸ್ಥಾಪಿಸಲ್ಪಟ್ಟ ಕನ್ನಡಿಗ ಪತ್ರಕರ್ತರ ಸಂಘ ಮಹಾರಾಷ್ಟ್ರ, ಇದರ ಒಂದು ಬಹುದೊಡ್ಡ ಕನಸಾಗಿತ್ತು ಕರ್ನಾಟಕದ ಕಾರ್ಯನಿರತ ಪತ್ರಕರ್ತರ ಜೊತೆ ನಮ್ಮದು ಒಂದು ಸಹೋದರತ್ವದ ಬಾಂಧವ್ಯವನ್ನು ಬೆಸೆಯಬೇಕೆಂದು. ಅದನ್ನು ಪೂರೈಸಬೇಕಾದ್ರೆ ನಮ್ಮ ಕರ್ನಾಟಕ ರಾಜ್ಯದ ಪತ್ರಕರ್ತರ ಅಧ್ಯಕ್ಷರಾಗಿ ಮಾನ್ಯ ಶಿವಾನಂದ ತಗಡೂರವರು ಅಧ್ಯಕ್ಷರಾಗಬೇಕಾಯಿತು. ಅವರ ಒಂದು ಅಭಯಸ್ಥದಿಂದ, ಅವರ ದೂರದೃಷ್ಟಿತ್ವದಿಂದ ಈ ಒಂದು ವೇದಿಕೆ ಸಜ್ಜಾಗಲು ಕಾರಣವಾಯಿತು. ಅವರಿಗೆ ಪ್ರಪ್ರಥಮವಾಗಿ ನಾನು ಅಭಿವಂದಿಸ್ತಾ ಇದ್ದೇನೆ. ಜೊತೆಗೆ ಈ ಒಂದು ವೇದಿಕೆಗೆ ಆರಂಭದಿಂದಲೂ ನಮಗೆ ದೊಡ್ಡ ಶಕ್ತಿಯನ್ನು ತುಂಬಿದವರು ಕರ್ನಾಟಕ ರಾಜ್ಯದ ಮಾಜಿ ಸಚಿವರಾದ ಡಾಕ್ಟರ್ KC ನಾರಾಯಣಗೌಡವರು. ಕನ್ನಡದ ಕಂಪನ್ನು ಮಹಾರಾಷ್ಟ್ರದಾದ್ಯಂತ ಅವರು ಪಸರಿತ್ತ ಹೋಗುವಾಗ ಅವರ ಜೊತೆ ಕಳೆದ 3 ದಶಕಗಳಿಂದ ಜೊತೆಗಿದ್ದು ಕನ್ನಡದ ಬಾವುಟವನ್ನು ಎಲ್ಲೆಲ್ಲೋ ಅವರು ಒಯ್ದಿದ್ದಾರೋ. ಮಹಾರಾಷ್ಟ್ರದ ರಾಜ್ಯ ಭವನದಲ್ಲೂ ಕೂಡ ಅವರ ನಿಕಟ ಸಂಪರ್ಕ ಇದ್ದ ಕಾರಣ ಆ ದಿನಗಳಿಂದ ಇವತ್ತು ತನಕ ನಮ್ಮ ಈ ಸಂಸ್ಥೆಯನ್ನು ಪೋಷಿಸಿ ಬೆಳೆಸುವ ಒಂದು ನಿಟ್ಟಿನಲ್ಲಿ ಅವರ ಶ್ರಮ ಅಪಾರವಾಗಿದೆ. ಮತ್ತು ಅವರು ನಮ್ಮ ಬೆನ್ನ ಹಿಂದೆ ನಿಂತು ಈ ಸಂಸ್ಥೆಯನ್ನು ಕೂಡ ಬೆಳೆಸುವಲ್ಲಿ ಬಹಳ ಮಹತ್ತರವಾದ ಪಾತ್ರವನ್ನು ವಹಿಸಿದ್ದಾರೆ. ಅವರನ್ನು ನಾನು ಇವತ್ತು ನೆನಪಿಸಿ ಅವರಿಗೆ ಅಭಿವಂದಿಸ್ತಾ ಇದ್ದೇನೆ. ಇನ್ನು ಒಂದೇ ವಿಷಯ ಹೇಳುವಂಥದ್ದಿದ್ದರೆ ಅದು ಬಹುಶಃ ಇವತ್ತು ಕನ್ನಡಿಗ ಪತ್ರಕರ್ತರ ಸಂಘದ ಪರವಾಗಿ 97% ಪತ್ರಕರ್ತರು ಇಲ್ಲಿ ಹಾಜರಿದ್ದಾರೆ. ಬಹುಶಃ ಒಂದಿಬ್ಬರು ರಜೆಯಲ್ಲಿದ್ದಾರೆ, ಕೆಲವರು ಊರಲ್ಲಿದ್ದಾರೆ. ಅನಿವಾರ್ಯವಾಗಿ ಇಂದು ಒಂದೇ ವಾರದ ಅವಧಿಯ ಒಳಗೆ ಈ ಕಾರ್ಯಕ್ರಮ ಮಾಡಿದರೂ ಕೂಡ ನಮ್ಮ ಶಕ್ತಿಯನ್ನು ಈ ವೇದಿಕೆಯ ಒಳಗೆ ಬಂದು ಪತ್ರಕರ್ತರು ತೋರಿಸ್ತಾರೆ. ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್. ವಂದನೆಗಳು. ಈಗ ವಿಶೇಷ ಗೌರವಾರ್ಪಣೆ. ಮಾನ್ಯ UT ಖಾದರ್ ಅವರಿಂದ ಸುರೇಂದ್ರ ಎ ಪೂಜಾರಿ, ನಮ್ಮ ಸಂಘದ ಸ್ಥಾಪನೆಯ ದಿನಗಳಿಂದಲೂ ನಮ್ಮ ಜತೆಗಿದ್ದು ಸಲಹೆಗಾರರಾಗಿ ನಮ್ಮ ಬೆನ್ನೆಲುಬಾಗಿ ನಿಂತಿರುವ ಸುರೇಂದ್ರ ಎ ಪೂಜಾರಿ ಅವರು ಇಂದಿನ ಕಾರ್ಯಕ್ರಮದ ಯಶಸ್ಸಿನಲ್ಲೂ ಕೈ ಜೋಡಿಸಿದ್ದಾರೆ. ಅವರಿಗೆ ನಮ್ಮ ಗೌರವ. ಆತ್ಮೀಯರೇ, ಸದಾರಾಮ್ ಎನ್ ಶೆಟ್ಟಿ, ನಮ್ಮ ಕ್ರಿಯಾಶೀಲ ಸದಸ್ಯರಾಗಿರುವ ಸದಾರಾಮ್ ಎನ್ ಶೆಟ್ಟಿಯವರು ಇಂದಿನ ಕಾರ್ಯಕ್ರಮದ ಯಶಸ್ಸಿನಲ್ಲಿ ಮಹತ್ತರ ಪಾತ್ರವಹಿಸಿದ್ದಾರೆ. ಶ್ರೀ ಚಿತ್ತಾರಿ ಹಾಸ್ಪಿಟಾಲಿಟಿ ನಿರ್ದೇಶಕರಲ್ಲಿ ಓರ್ವರಾಗಿರುವ ಇವರಿಗೆ ಹಾರ್ದಿಕ ವಂದನೆಗಳು. ಈಗ ವಿಶೇಷ ನಮ್ಮ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಉಪಾಧ್ಯಕ್ಷರಾದ ಪುಂಡಲೀಕ ಬಿ ಬಾಳೋಜಿ ಅವರು ಆಗಮಿಸಬೇಕಾಗಿ ವಿನಂತಿ. ಅಜ್ಜಮಾಡ ರಮೇಶ್ ಕುಟ್ಟಪ್ಪ, ಭವಾನಿ ಸಿಂಗ್ ಠಾಕೂರ್, ಪ್ರಧಾನ ಕಾರ್ಯದರ್ಶಿಯವರಾದ JC ಲೋಕೇಶ್ ಅವರು ಈಗಾಗಲೇ ನಾವು ಗೌರವಿಸಿದ್ದೇವೆ. ಕಾರ್ಯದರ್ಶಿಗಳಾದ ಮತ್ತಿಕೆರೆ ಜಯರಾಮ, ಸೋಮಶೇಖರ್ ಕೆರಗೋಡು, ನಿಂಗಪ್ಪ ಚಾವಡಿ, ಖಜಾಂಚಿಯವರಾದ ವಾಸುದೇವ ಹೊಳ್ಳ ಎಂ, ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಮಂಗಳೂರು, ಇದರ ಪ್ರಧಾನ ಕಾರ್ಯದರ್ಶಿಯಾದ ಜಿತೇಂದ್ರ ಕುಂದೇಶ್ವರ ಇವರನ್ನು ಎನ್ ಚೆಲುವರಾಯ ಸ್ವಾಮಿ ಅವರು ಗೌರವಿಸಬೇಕಾಗಿ ವಿನಂತಿ. ಈಗ ಮುಂದಿನ ಗೌರವಾರ್ಪಣೆ ಎನ್
ಚೆಲುವರಾಯಸ್ವಾಮಿ ಅವರಿಂದ ಪ್ರಧಾನ ಕಾರ್ಯದರ್ಶಿ ಜಿತೇಂದ್ರ ಕುಂದೇಶ್ವರ, ಉಳ್ಳಾಲ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಇದರ ಉಪಾಧ್ಯಕ್ಷ ಶ್ರೀ ಅರೀಫ್ ಕಲ್ಕಟ್ಟ ಅವರಿಗೆ ಶ್ರೀ ಎನ್ ಚೆಲುವರಾಯಸ್ವಾಮಿ ಅವರಿಂದ ಗೌರವಾರ್ಪಣೆ. ಅರೀಫ್ ಕಲ್ಕಟ್ಟ ಪ್ಲೀಸ್. ನಮ್ಮ ಸಲಹಾ ಸಮಿತಿ ಸದಸ್ಯರಾದ ಗ್ರೆಗೋರಿ ಡಿ ಅಲ್ಮೇಡಾ, ಗ್ರೆಗೋರಿ ಡಿ ಅಲ್ಮೇಡಾ, ಲಕ್ಷ್ಮಣ ಸಿ ಪೂಜಾರಿ ವೇದಿಕೆಗೆ ಬರಬೇಕಾಗಿ ವಿನಂತಿ. ಡಾಕ್ಟರ್ ಶಿವರಾಮ್ ಕೆ ಭಂಡಾರಿ, ಹರೀಶ್ ಪೂಜಾರಿ ಕೊಕ್ಕರ್ನೆ, ಸುಧಾಕರ್ ಉಚ್ಚಿಲ್, ಸೌರಭ್ ಭಂಡಾರಿ ಚಲನಚಿತ್ರ ನಟ, ಶ್ರೀಯುತ ವಿಜಯ್ ಶೆಟ್ಟಿ, ಸದಾಶಿವ ಎ ಕರ್ಕೇರ, ಜಾರ್ಜ್ ಡಿಸೋಜಾ, ಬಿ.ವಿ. ರಾವ್, ಆತ್ಮೀಯರೇ, ನಮ್ಮ ಪತ್ರಿಕೆಗಳ ಪ್ರತಿನಿಧಿಗಳು ಬಂದಿದ್ದಾರೆ. ಉದಯವಾಣಿ ಪತ್ರಿಕೆಯ ಪರವಾಗಿ ಡಾಕ್ಟರ್ ದಿನೇಶ್ ಶೆಟ್ಟಿ ರೆಂಜಾಳ ಇವರು ಗೌರವ ಸ್ವೀಕರಿಸಬೇಕು, ಪುಷ್ಪಗುಚ್ಛ ಸ್ವೀಕರಿಸಬೇಕು. ಕರ್ನಾಟಕ ಮಲ್ಲದ ವಿಶ್ವನಾಥ್ ನಿಡ್ಡೋಡಿ, ಅಕ್ಷಯ ಪತ್ರಿಕೆಯ ಡಾಕ್ಟರ್ ಈಶ್ವರ್ ಅಲೇವೂರ್, ಬಂಟರವಾಣಿ ಪತ್ರಿಕೆಯ ಡಾಕ್ಟರ್ ಸುನೀತಾ ಶೆಟ್ಟಿಯವರು ಅದರ ಪರವಾಗಿ ಸ್ವೀಕರಿಸಿ. ಪೋಸ್ಟರ್ ಅನ್ನು ಇಂದಿನ ಮಾನ್ಯ ಮಂತ್ರಿಯವರು ಬಿಡುಗಡೆಗೊಳಿಸಲಿದ್ದಾರೆ. ಮಾನ್ಯ ಶಿವಾನಂದ ತಗಡೂರು ಅವರಿಂದ ಅಧ್ಯಕ್ಷೀಯ ಭಾಷಣ. ಕರ್ನಾಟಕ ಕಾರ್ಯರತ ಪತ್ರಕರ್ತರ ಸಂಘದ ಘಟಕವನ್ನು, ಕರ್ನಾಟಕ ಯೂನಿಯನ್ ಆಫ್ ವರ್ಕಿಂಗ್ ಜರ್ನಲಿಸ್ಟ್ಸ್ KWJ ಘಟಕವನ್ನು ಇವತ್ತು ಇಲ್ಲಿ ಮಹಾರಾಷ್ಟ್ರದ ನೆಲದಲ್ಲಿ ಪ್ರಾರಂಭ ಮಾಡಲಿಕ್ಕೆ ಅತ್ಯಂತ ಖುಷಿ ಆಗ್ತಾ ಇದೆ. ಭಾಳ ಖುಷಿಯಾಗದಂಥದ್ದು ಎರಡು ಸಂಗತಿಗಳು. ಒಂದು, ಕಳೆದ ಬಾರಿ ಇದೇ ವೇದಿಕೆಗೆ ಬಂದಿದ್ದಂಥ ಸಂದರ್ಭದಲ್ಲಿ ನಮ್ಮ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಾದಂಥ KV ಪ್ರಭಾಕರ್ ಅವರು ಅವತ್ತು ಇಲ್ಲಿ ಕಾರ್ಯಕ್ರಮಕ್ಕೆ ನಾವು ಬಂದಿದ್ವಿ. ಅಂಥ ಹೊತ್ತಿನಲ್ಲಿ
ತುಂಬ ಜನ ಕನ್ನಡದ ಇಲ್ಲಿ ಪತ್ರಕರ್ತರುಗಳು ಮಾತನಾಡ್ತಾ ನೀವು ಯಾಕೆ ಇಲ್ಲಿ ನಮಗೂ ನಿಮಗೂ ಒಂದು ಯಾವಾಗಲೂ ಕೂಡ ಒಂದು ಸೋದರತ್ವ ಭಾವನೆಯಲ್ಲಿ ಇಲ್ಲಿ ಭಾಳ ಜನ ಕನ್ನಡದ ಪತ್ರಕರ್ತರು ಮಹಾರಾಷ್ಟ್ರದ ನೆಲದಲ್ಲಿ ಬದುಕ್ತಾ ಇದ್ದಾರೆ. ಆದರೆ ಅನೇಕ ಕಾರಣಕ್ಕಾಗಿ ನಮಗೂ ನಿಮಗೂ ಒಂದು ಬಾಂಧವ್ಯ ಏರ್ಪಟ್ಟಿಲ್ಲ. ಅದನ್ನೇನಾದರೂ ಮಾಡಬೇಕಲ್ಲ ಅಂತೇಳಿ ಹೇಳುವಂಥ ಸಂದರ್ಭದಲ್ಲಿ ಇಲ್ಲೊಂದು ಘಟಕವನ್ನು ಮಾಡಬೇಕು ಅಂತೇಳಿ ಆಲೋಚನೆಯನ್ನು ಅವತ್ತು ಶುರುವಾದಂಥ ಆಲೋಚನೆ ಅದು. ಆದರೆ ಅದಕ್ಕಿಂತ ಹಿಂದೆ 35ನೇ ರಾಜ್ಯ ಸಮ್ಮೇಳನ ಮಂಗಳೂರಿನಲ್ಲಿ ನಡೆದಂಥ ಸಂದರ್ಭದಲ್ಲಿ ಅದಕ್ಕೆ ತುಂಬ ಚೆನ್ನಾಗಿ ಆ ಸಮ್ಮೇಳನವನ್ನು ಸಂಘಟನೆ ಮಾಡಿಕೊಟ್ಟಂಥವರಲ್ಲಿ UT ಖಾದರ್ ಅವರು ಭಾಳ ಮುಖ್ಯವಾದ ಪಾತ್ರವನ್ನು ವಹಿಸಿದರು. ಅದನ್ನು ಮರಿಬಾರ್ದು ನಾವೀಗ. ಆ ಸಮ್ಮೇಳನದಲ್ಲಿ ತೆಗೆದುಕೊಂಡಂಥ ನಿರ್ಣಯ, ಆ ಸಮ್ಮೇಳನದ ಪ್ರತಿನಿಧಿಗಳ ಸಭೆಯಲ್ಲಿ ಅವತ್ತು ಎಲ್ಲ ಹೊರ ಭಾಗದಲ್ಲಿ ಇರುವಂಥ ಕನ್ನಡದ ಪತ್ರಕರ್ತರುಗಳು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಎಲ್ಲೆಲ್ಲಿದ್ದಾರೆ ಅಂಥ ಕಡೆ ಒಂದು ಹೊರನಾಡಿನ ಘಟಕಗಳನ್ನು ಮಾಡುವಂಥ ಭಾಗವಾಗಿ ಒಂದು ಕಳೆದ ಬಾರಿ ಕಾಸರಗೋಡಿನಲ್ಲಿ ಅಂದರೆ ಕೇರಳ ಘಟಕವಾಗಿ ಅಲ್ಲಿ ಕಾಸರಗೋಡಿನಲ್ಲಿ ಒಂದು ಘಟಕ ಪ್ರಾರಂಭ ಆಯಿತು. ಅದಾದ ನಂತರ ಮುಂಬಯಿಯಲ್ಲಿ ಇವತ್ತು ಈ ಘಟಕ ಪ್ರಾರಂಭ ಆಗಿದೆ. ಇದರ ಮೂಲಕ ಕನ್ನಡದ ಎಲ್ಲ ಪತ್ರಕರ್ತರುಗಳು ಒಂದು ವೇದಿಕೆಗೆ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಅದು ದೆಹಲಿಯಲ್ಲಿರಲಿ, ಕರ್ನಾಟಕದಲ್ಲಿರಲಿ ಅಥವಾ ಬೇರೆ ಬೇರೆ ಕಡೆ ಇರಲಿ, ಎಲ್ಲರೂ ಕೂಡ ನಮ್ಮ ಸಮ್ಮೇಳನದ ಸಂದರ್ಭಗಳಲ್ಲಿ ಬೇರೆ ಬೇರೆ ಇವೆಂಟ್ಗಳಾಗುವಂಥ ಸಂದರ್ಭಗಳಲ್ಲಿ ಎಲ್ಲರೂ ಒಂದು ಕಡೆ ಒಗ್ಗೂಡಲಿಕ್ಕೆ ಸಾಧ್ಯ ಆಗುತ್ತೆ. ಅಂಥ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಲಿಕ್ಕೆ ಇವತ್ತು ಭಾಳ ಮುಖ್ಯವಾಗಿ ಸಹಕಾರ ಕೊಟ್ಟಂಥವರು ರೋಹನ್ಸ್ ಬಂಟ್ವಾಳ ಅವರು, ಶಿವ ಮೂಡಿಗೆರೆ ಅವರು, ಎಲ್ಲ ಇಲ್ಲಿಯ ಸ್ನೇಹಿತರ ಬಳಗ ಇಲ್ಲ ಸರ್ ಈ ಕಾರ್ಯಕ್ರಮ ಮಾಡಲೇಬೇಕು, ನೀವೆಲ್ಲರೂ ಬರಲೇಬೇಕು ಅಂತೇಳಿ ಪ್ರೀತಿಯಿಂದ ಹಠಕ್ಕೆ ಕಟ್ಟುಬಿದ್ದು ಈ ಕಾರ್ಯಕ್ರಮವನ್ನು ಸಂಘಟನೆ ಮಾಡಿರುವಂಥ ಭಾಳ ಸಂತೋಷದ ಸಂಗತಿ. ಮತ್ತೊಂದು ಸಂತೋಷದ ಸಂಗತಿ ಅಂದರೆ ನಮ್ಮ ಅತ್ಯಂತ ಪ್ರೀತಿಗೆ ಪಾತ್ರರಾದರು ನನಗೆ ಅನೇಕ ಬಾರಿ ನಮ್ಮ ಮೀಡಿಯಾ ಸ್ನೇಹಿತರುಗಳ ಜೊತೆ ಮಾತನಾಡುವಾಗ ಹೇಳ್ತಾ ಇರ್ತೀವಿ, ಈ ಸಾರ್ವಜನಿಕ ಸಂಪರ್ಕ ಇಲಾಖೆ, ವಾರ್ತಾ ಇಲಾಖೆ ಅಂತೇಳಿದೆ, ಅದನ್ನು ಯಾವಾಗಲೂ ಕೂಡ CM ಇಟ್ಕೊಂಡ್ಬಿಡ್ತಾರೆ. ನಮಗೆ CM ಯಾವಾಗಲೂ ಅಪ್ರೋಚ್ ಆಗಲಿಕ್ಕೆ ಭಾಳ ಕಷ್ಟ ಆಗುತ್ತೆ. ಈ ಬಾರಿ ಅನೇಕ ಸಂದರ್ಭಗಳಲ್ಲಿ ಚರ್ಚೆ ಬಂದಾಗ ಈ ವಾರ್ತಾ ಇಲಾಖೆ ಯಾರಿಗೆ ಕೊಡ್ಬೋದಾಯಿತು ಅಂತೇಳಿ ಚರ್ಚೆ ಬಂದಾಗ ನಾವು ತಕ್ಷಣವೇ ಹೆಸರು ಹೇಳಿದ್ದು ಚಲುವರಾಯಸ್ವಾಮಿ ಅವರು. ಆದರೆ ಅವ್ರಿಗೆ ಕೊಟ್ಟಿಲ್ಲ. ಚಲುವರಾಯಸ್ವಾಮಿ ಅವರಿಗೆ ಆ ವಾರ್ತಾ ಇಲಾಖೆಯನ್ನು ಕೊಟ್ಟಿದ್ರೆ ಅತ್ಯಂತ ಮಾಧ್ಯಮ ಸ್ನೇಹಿಯಾಗಿ ಕೆಲಸ ಮಾಡುವಂಥವ್ರು ಆ ಇಲಾಖೆಗೆ ಒಂದು ಕ್ರಿಯಾಶೀಲತೆ ತರಲಿಕ್ಕೆ ಸಾಧ್ಯ ಆಗ್ತಾಯಿತ್ತು. ಹಂಗಾಗಿ ಮುಂದಿನ ದಿನಗಳಲ್ಲಿ ನಮ್ಮ UT ಖಾದರ್ ಅವರು ಆ ಬಗ್ಗೆ ಪ್ರಭಾವವನ್ನು ಬೀರಿ ಆ ಸಾರ್ವಜನಿಕ ವಾರ್ತಾ ಇಲಾಖೆಯನ್ನು ದಯಮಾಡಿ ಚಲುವರಾಯಸ್ವಾಮಿಯವರ ಕಡೆ ಕೊಡಿಸ್ಲಿ ಅಂತೇಳಿ ನಾನು ವಿನಂತಿಯನ್ನು ಮಾಡ್ತೇನೆ. ಭಾಳ ವಿಶೇಷವಾಗಿ ಇಲ್ಲಿ ಕನ್ನಡದ ಪತ್ರಕರ್ತರುಗಳೆಲ್ಲ ಸೇರಿ ಒಂದು ಇಲ್ಲಿ ಪತ್ರಕರ್ತರ ಭವನ ಮಾಡಬೇಕು ಅಂತೇಳಿ ಒಂದು ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ಕಳೆದ ಬಾರಿ ಬಂದ ಸಂದರ್ಭದಲ್ಲಿ 50 ಲಕ್ಷ ರೂಪಾಯಿ ಅನುದಾನವನ್ನು ಅವರು ಕೇಳಿದರು ಪ್ರಾರಂಭಿಕವಾಗಿ. ಅದನ್ನು ಈ ನಿಟ್ಟಿನಲ್ಲಿ ಅವರು ಚಲುವರಾಯಸ್ವಾಮಿ ಅವರು ಇಲ್ಲೇ ಕ್ಯಾಬಿನೆಟ್ ಸಚಿವರು ಇರೋದರಿಂದ ಮತ್ತು UT ಖಾದರ್ ಅವರು ಕೂಡ ಇಲ್ಲೇ ಇರೋದರಿಂದ ಆ ನಿಟ್ಟಿನಲ್ಲಿ ಅದನ್ನು ಗಮನ ಹರಿಸಲಿ ಅಂತೇಳಿ ನಾನು ವಿನಂತಿಯನ್ನು ಮಾಡ್ತೇನೆ. ಅನೇಕ ಸಂದರ್ಭಗಳಲ್ಲಿ ನಮ್ಮ ಪತ್ರಕರ್ತರ ವೃತ್ತಿ ಜೀವನದಲ್ಲಿ, ನಮ್ಮ ವೃತ್ತಿ ಬದುಕಿನಲ್ಲಿ ಅನೇಕರು ನಮ್ಮ ವೈಯಕ್ತಿಕ ಬದುಕನ್ನು ಬದುಕಿಟ್ಟು ವೃತ್ತಿಯನ್ನು ಮಾಡ್ಕೊಂಡು ಬರ್ತಾ ಇರ್ತೀವಿ. ಅಂಥ ಹೊತ್ತಿನಲ್ಲಿ ಅನೇಕ ಸಂದರ್ಭಗಳಲ್ಲಿ ಈ ಸಂಘಟನೆ ಯಾರ ಕಷ್ಟಕ್ಕೆ ಸಿಕ್ಕಾಗ ಅಥವಾ ಏನಾರು ಸಮಸ್ಯೆಗಳಾದಾಗ ಸಂಘಟನೆ ನಮಗೆ ನೆನಪಾಗುತ್ತೆ. ಆ ಕಾರಣಕ್ಕೋಸ್ಕರನೇ ಇವತ್ತು ಪತ್ರಕರ್ತರ ಸಂಘಟನೆ, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಇವತ್ತು ನಾವು ಹುಟ್ಟಾಕ್ತಂಥ ಸಂಘಟನೆ ಎಲ್ಲ 1932ರಲ್ಲಿ DV ಗುಂಡಪ್ಪನಂತರು ಮೇರು ಸಾಹಿತಿ ಆಗಿದ್ದಂಥವ್ರು ಈ ಸಂಘಟನೆಯನ್ನು ಹುಟ್ಟಾಕ್ತಂಥವ್ರು. ಹಾಗಾಗಿ ಈ ಸಂಘಟನೆ ಅವತ್ತಿಂದ ಇವತ್ತಿನವರೆಗೂ 90 ವಸಂತಗಳನ್ನು ಕಂಡಿರುವಂಥ ಇಡೀ ದೇಶದಲ್ಲಿ ಏಕೈಕವಾದಂಥ ಪತ್ರಕರ್ತರ ಬೃಹತ್ತಾದ ಸಂಘಟನೆ ಇದೆ ಅಂದರೆ ಅದು ನಿಸ್ಸಂಶಯವಾಗಿ ಹೇಳ್ಬೋದು KWJ ಅಥವಾ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಅಂತೇಳಿ ಹೇಳ್ಬೋದು. ಹಾಗಾಗಿ ಈ ಸಂಘಟನೆಗೆ ಜಯಶೀಲ್ ರಾಯರು ಪ್ರಧಾನಮಂತ್ರಿಗಳಿಗೆ ಸಲಹೆಗಾರರಾಗಿದ್ದರು, ಅವರು ಇದಕ್ಕೆ ಅಧ್ಯಕ್ಷರಾಗಿದ್ದಂಥವ್ರು. ಖಾದ್ರಿ ಶಾಮಣ್ಣ ಅವರು ಭಾಳ ಮೇರು ಪತ್ರಕರ್ತರಾಗಿದ್ದಂಥವ್ರು, ಅವರು ಇದಕ್ಕೆ ಅಧ್ಯಕ್ಷರಾಗಿದ್ದಂಥವ್ರು. ಈ ಥರದ ಅನೇಕರು ಈ ಸಂಘಟನೆಯ ಸಾರಥ್ಯವನ್ನು ನಡೆಸ್ಕೊಂಡು ಬಂದಿದ್ದಾರೆ. ಜಯಶೀಲ್ ರಾಯರಂಥ ಅನೇಕ ಪತ್ರಕರ್ತರುಗಳು ಈ ಸಂಘಟನೆಯ ಮೂಲಕ ಸಂಘಟನೆಗೆ ಒಂದು ಹೊಸ ಕೊಡುಗೆಯನ್ನು, ಚೈತನ್ಯವನ್ನು ನೀಡುವಂಥ ಕೆಲಸವನ್ನು ಕೂಡ ಅವರು ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ನಮಗೆ ಮಂಗಳೂರಿನಂಥ
ಕರಾವಳಿ ಭಾಗದಲ್ಲಿ ಸಮ್ಮೇಳನ ಆದಂಥ ಸಂದರ್ಭದಲ್ಲಿ ಅನೇಕ ಪತ್ರಕರ್ತರುಗಳು ಈ ಮುಂಬೈ ಕರ್ನಾಟಕದಿಂದ ಬಂದಂಥವ್ರು. ಹಾಗಾಗಿ ಅವತ್ತು ಇವತ್ತು ಈ ಪತ್ರಕರ್ತರ ಸಂಘಟನೆ ಭಾಳ ಚೆಂದಾಗಿ ಆಗಬೇಕು ಅಂತೇಳಿ ಇಲ್ಲಿ ಯೋಚನೆ ಮಾಡೋದಂಥ ಎಲ್ಲ ಪತ್ರಕರ್ತರ ಗೆಳೆಯರಿಗೆ, ವಿಶೇಷವಾಗಿ ಮುಂಬೈಯಲ್ಲಿರುವಂಥ ಎಲ್ಲ ಕನ್ನಡದ ಪತ್ರಕರ್ತರಿಗೆ ಈ ಸಂಘಟನೆಯನ್ನು, ಈ ಘಟಕವನ್ನು ಪ್ರಾರಂಭ ಮಾಡಲಿಕ್ಕೆ ಯಾರೆಲ್ಲ ಪ್ರಯತ್ನ ಮಾಡಿದ್ರಿ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅವರೆಲ್ಲರಿಗೆ ನಿಮ್ಮ ಚಪ್ಪಾಳೆ ಮೂಲಕ ನಾನು ಒಂದು ಅಭಿನಂದನೆಗಳನ್ನು ಕೂಡ ಬಯಸ್ತೇನೆ. ಹಾಗೆ ಇವತ್ತು ನನ್ನ ಒಟ್ಟಿಗೆ ಇವತ್ತು ನಮ್ಮ ಮಂಡ್ಯದಿಂದ ನಮ್ಮ ಜಯರಾಮ್ ಅವರು ಬಂದಿದ್ದಾರೆ. ಅವರು ಯಾರನ್ನು ಕರಿಬೇಕು ಅಂತೇಳಿ ನಾವು ಯೋಚನೆ ಮಾಡ್ತಾಯಿದ್ವಿ. ಚಲುವರಾಯಸ್ವಾಮಿ ಅವ್ರನ್ನ ಕರೆದು ಬಿಡೋಣ ಅಂತೇಳಿ ತಕ್ಷಣವೇ ಹೇಳಿದರು. ಅದು 5 ನಿಮಿಷದಲ್ಲಿ ಮತ್ತೆ ಅವ್ರಿಗೂ ಫೋನ್ ಮಾಡಿದರು. ಮತ್ತೆ ಇಲ್ಲ, ಚಲುವರಾಯಸ್ವಾಮಿ ಅವರೇ ಬರ್ತೀನಿ ಅಂತೇಳಿ ಮಾರನೇ ದಿನ ಕನ್ಫರ್ಮ್ ಮಾಡ್ತೀವಿ ಅಂತೇಳಿ ಹೇಳಿದ್ದಾರೆ. ನಾವು ಬೇರೆ ಇನ್ಯಾರನ್ನೂ ಕರೀಲಿಕ್ಕೆ ಹೋಗಲೇ ಇಲ್ಲ. ನೋಡಿ, ಅದು ಋಣಾನುಬಂಧ. ಮುಂಬೈಯಲ್ಲಿ ಅವರು ಈಗಷ್ಟೇ ಹೇಳ್ತಾ ಇದ್ರು ಸಚಿವರು, ಒಂದು 7-8 ವರ್ಷ ಆಯಿತು ಮುಂಬೈಗೆ ಬಂದು ಅಂತೇಳಿ. ಹಾಗಾಗಿ ಒಂದು ಮಂಡ್ಯ ಭಾಗದವರು, ವಿಶೇಷವಾಗಿ ಹಾಸನ ಕರಾವಳಿ ಭಾಗದವರು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಈ ಮುಂಬೈಲಿರುವಂಥವ್ರು ಯಾರು ಆಪ್ತ ಆಗ್ತಾರೆ, ಯಾರು ಕನೆಕ್ಟ್ ಆಗ್ತಾರೆ ಅಂತ ಯೋಚನೆ ಮಾಡುವಾಗ ನಮಗೆ ಚಲುವರಾಯಸ್ವಾಮಿಯವರು ನಮ್ಮ ಪ್ರೀತಿಯ ಕರೆಗೆ ಹೋಗೊಟ್ಟು ಇಲ್ಲಿಗೆ ಬಂದಿದ್ದಾರೆ. ಅನೇಕ ಸಂದರ್ಭಗಳಲ್ಲಿ ನಮ್ಮ ಎಲ್ಲ ಕಷ್ಟ ಸುಖಗಳಿಗೆ ಅವರು ಸ್ಪಂದನೆಯನ್ನು ಕೊಡ್ತಾ ಬಂದಿದ್ದಾರೆ. ವಿಶೇಷವಾಗಿ ಮಂಡ್ಯದಲ್ಲಿ ಪತ್ರಕರ್ತರ ಸಂಘಟನೆ, ಪತ್ರಕರ್ತರ ಭವನ ಚೆಂದಾಗಲಿಕ್ಕೆ ಅವರ ಕೊಡುಗೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಇದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಹಾಗೆ ನೋಡಿ, ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಪ್ರಪ್ರಥಮ ಬಾರಿಗೆ ಪತ್ರಕರ್ತರಿಗೆ ಒಂದು ಕ್ಷೇಮಾಭಿವೃದ್ಧಿ ನಿಧಿ ಇಡಬೇಕು ಅಂತೇಳಿ ಯೋಚನೆ ಮಾಡಿ ಅದಕ್ಕೆ ಕೊಡುಗೆಯನ್ನು ಕೊಟ್ಟಂಥವ್ರು ಕೂಡ ಚಲುವರಾಯಸ್ವಾಮಿ ಅವರು. ಹಾಗಾಗಿ ಅವರಿಗೆ ಒಂದು ಈ ಸಭೆಯಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆ ನಮ್ಮ UT ಖಾದರ್ ಅವರು ವಿಶೇಷವಾಗಿ ಬೇರೆ ಯಾರ್ಯಾರು ಏನೇನು ಭಾವಿಸಿದ್ರು ಗೊತ್ತಿಲ್ಲ, ಅವರು ಈ ಬಾರಿ ಸ್ಪೀಕರ್ ಆದಾಗ ಅತ್ಯಂತ ಖುಷಿಪಟ್ಟವರಲ್ಲಿ ನಾನು ಒಬ್ಬ. ಕಾರಣ ಏನಂದರೆ, ಕರಾವಳಿ ಭಾಗದಲ್ಲಿ ವಿಶೇಷವಾಗಿ ಅವರು ಅವರ ಫಾದರ್ ಇದ್ದ MLA ಇದ್ದ ಕಾಲದಿಂದಲೂ ನೋಡ್ಕೊಂಬಂದಿದೆ. ಒಂದು ಜಾತ್ಯತೀತವಾಗಿ ಅವರು ಒಬ್ಬ ನಾಯಕ ಆಗಿ ರೂಪುಗೊಂಡಂಥವ್ರು. ಅಂಥವರು ಆ ಸ್ಥಾನಕ್ಕೆ ಬಂದಂಥದ್ದು ಭಾಳ ನಮಗೆಲ್ಲ ಒಂದು ಮೆಚ್ಚುಗೆ ಆಗುವಂಥ ಸಂಗತಿ. ಜೊತೆಗೆ ಅನೇಕರು ಟೀಕೆ ಟಿಪ್ಪಣಿಗಳನ್ನ ಮಾಡಿದರು. ಖಾದರ್ ಅವರಿಗೆ ಯಾವ ಎಕ್ಸ್ಪೀರಿಯೆನ್ಸ್ ಇಲ್ಲ, ಹೇಗೆ ನಡೆಸ್ತಾರೆ, ಹೌಸ್ ಹೇಗೆ ನಡೆಸ್ತಾರೆ, ಭಾಷೆಯ ಪ್ರಾಬ್ಲಮ್ ಬರುತ್ತೆ, ಈ ಥರದ್ದೆಲ್ಲವೂ ನಮ್ಮ ಮೀಡಿಯಾ ಪರ್ಸನ್ಸ್ ನಡುವೆ ಇದು ಚರ್ಚೆಗಳು ನಡೀತಾ ಇತ್ತು. ಆದರೆ ಇವತ್ತು ಕರ್ನಾಟಕ ವಿಧಾನಸಭೆಯನ್ನು ಅಧಿವೇಶನವನ್ನು ತುಂಬ ಅತ್ಯಂತ ಯಶಸ್ವಿಯಾಗಿ ಭಾಳ ಸಮರ್ಥವಾಗಿ ನಡೆಸುವ ಮೂಲಕ ಅವರ ಛಾಪನ್ನು ಮೂಡಿಸಿದ್ದಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ನಾವು ಅವರಿಗೆ ನಿಮ್ಮ ಎಲ್ಲ ಪ್ರೀತಿ, ನನ್ನ ಇಲ್ಲಿ ನೋಡ್ತಾ ಇದ್ದೇವೆ, ಪ್ರತಿ ಮಾತಿಗೂ ತಕ್ಷಣವೇ ಖಾದರ್ ಅವರನ್ನ ನೀವು ಅತ್ಯಂತ ಪ್ರೀತಿಯಿಂದ ಒಪ್ಕೊಳ್ಳುವ ರೀತಿಯಲ್ಲಿ ನಾವು ನಿಮ್ಮ ಸ್ಪಂದನೆಯನ್ನು ಕೊಡ್ತಾ ಇರೋಂಥದ್ದು ಭಾಳ ಎದೆ ತುಂಬಿ ಬಂದಿದೆ ಅಂತೇಳಿ ಹೇಳ್ತಾ, ಈ ಸಂದರ್ಭದಲ್ಲಿ ಅನೇಕರು ನಾವು ಮಾತನಾಡ್ತಾ ಇರ್ತೀವಿ, ಸಮ್ಮಿಶ್ರ ಸರ್ಕಾರದ ಯುಗ ಯಾವಾಗ ಪ್ರಾರಂಭ ಆಯಿತು ಹಾಗೆ ಹೇಗೆ ಅಂತ. ಸಮ್ಮಿಶ್ರ ಸರ್ಕಾರದ ಯುಗ ಪ್ರಾರಂಭ ಆಗಲಿಕ್ಕೆ ಭಾಳ ದೊಡ್ಡ ಬೀಜವನ್ನು ಬಿತ್ತಿದವರು ಕೂಡ ಚಲುವರಾಯಸ್ವಾಮಿಯವರು ಅಂತೇಳಿ ಯಾರಿಗೂ ಗೊತ್ತಿಲ್ಲ, ಭಾಳ ಜನರಿಗೆ ಗೊತ್ತಿಲ್ಲ. ಯಾಕೆಂದ್ರೆ ನಾನು ಹತ್ತಿರದಲ್ಲೇ ದೇವೇಗೌಡರ ಕುಟುಂಬದಲ್ಲಿ ಇದ್ದು ನೋಡುವಂಥದ್ದು. ಅವತ್ತು ಬಂಡಾಯ ಹೇಳಲಿಕ್ಕೆ, ಅವತ್ತು ಅವರ ಕುಮಾರಸ್ವಾಮಿ ಅವರ ಜೊತೆ ಒಂದು ದೊಡ್ಡ ಗುಂಪನ್ನು ಕಟ್ಟಿ ಮತ್ತೆ ಅವರ ಒಂದು ಸರ್ಕಾರವನ್ನು ಮಾಡಲಿಕ್ಕೆ ಭಾಳ ದೊಡ್ಡ ಬಂಡೆಯಂತೆ ನಿಂತವರು ಚಲುವರಾಯಸ್ವಾಮಿಯವರು. ಯಾಕೆಂದರೆ ಅವರು ಎಷ್ಟು ಆ ಸಂದರ್ಭದಲ್ಲಿ ವೈರುಧ್ಯಗಳನ್ನು ಎದುರಿಸಿದರೆ ನಮಗೆ ಗೊತ್ತು. ಒಂದು ಫ್ಯಾಮಿಲಿಯಿಂದ ಆಚೆ ಕರ್ಕೊಂಡು ಬರುವ ಸಂದರ್ಭದಲ್ಲಿ ದೇವೇಗೌಡರು ನನ್ನ ಹೆಣದ ಮೇಲೆ ಸರ್ಕಾರ ಆಗಲಿ ಅಂತೇಳಿ ಹೇಳುವಂಥ ಸಂದರ್ಭದಲ್ಲೂ ಕೂಡ ಅವರು ಗಟ್ಟಿಯಾಗಿ ನಿಂತು ಕುಮಾರಸ್ವಾಮಿ ಅವರ ಜೊತೆಯಲ್ಲಿ ಅವತ್ತು ಸಮ್ಮಿಶ್ರ ಸರ್ಕಾರಕ್ಕೆ ನಾಂದಿ ಹಾಡುವಂಥವ್ರು. ಅಂಥ ಒಂದು ಅಂದರೆ ರಾಜಕೀಯ, ನಾನು ಯಾಕೆ ಈ ವಿಷಯವನ್ನು ಪ್ರಸ್ತಾಪ ಮಾಡಿದೆ ಅಂದರೆ, ಒಂದು ತೀರ್ಮಾನ ತೆಗೆದುಕೊಂಡ್ರೆ ಒಬ್ಬ ನಾಯಕ ಅದರಿಂದ ಹಿಂದಕ್ಕೆ ನೋಡಕ್ಕೆ ಹೋಗಬಾರದು. ಆದರೆ ಅಂಥ ಗುಣ ಅವರ ಚಲುವರಾಯಸ್ವಾಮಿಯವರಲ್ಲಿದೆ. ಹುಟ್ಟು ಹೋರಾಟವನ್ನು ಮಾಡ್ಕೊಂಡು ಬಂದಂಥವ್ರು. ಈ ಬಾರಿ ನಿಮಗೆ ಬಹುಶಃ ನಿಮ್ಮೆಲ್ಲರ ಕರ್ನಾಟಕದ ಲೋಕಸಭಾ ಚುನಾವಣೆ ನಡೆದ ಸಂದರ್ಭದಲ್ಲಿ ಎಲ್ರಿಗೂ ಒಂದು ಮಾಹಿತಿ ಇತ್ತು, ಮಂಡ್ಯದಲ್ಲಿ ಏನು ನಡೆಯುತ್ತೆ, ಏನಾಗುತ್ತೆ, ಯಾವ ರೀತಿಯಲ್ಲಿ ರಿಸಲ್ಟ್ ಬರ್ಬೋದು ಅಂತೇಳಿ ಭಾಳ ದೊಡ್ಡ ಕುತೂಹಲ ಇತ್ತು. ಆ ಕುತೂಹಲ, ಅಂಥ ಒಂದು ಕುತೂಹಲದ ಫಲಿತಾಂಶ ಬರಲಿಕ್ಕೂ ಕೂಡ ಚಲುವರಾಯಸ್ವಾಮಿಯವರೇ ಕಾರಣ. ಇವತ್ತು ಮಂಡ್ಯದಲ್ಲಿ ಅಂಥ ಒಂದು ಬಹುಶಃ ನಾವು ಅನೇಕ ಕಡೆ ಹೇಳ್ತಾ ಇರ್ತೀವಿ, ಈ ಮಂಡ್ಯದಲ್ಲಿ ಭಾಳ ಗಟ್ಟಿಯಾದ ನೆಲ ಅಂದರೆ ಅಲ್ಲಿ JDS ಭದ್ರ ನೆಲೆ ಅಂತ. ಅಂಥ ಭದ್ರ ನೆಲೆ ಒಳಗಡೆ ಮತ್ತೊಮ್ಮೆ
ಅವರೇ ಕಟ್ಟಿದಂಥ ಪಕ್ಷದಲ್ಲಿ ಅದರ ವೈರುಧ್ಯದಲ್ಲಿ ರಾಜಕೀಯ ವ್ಯತ್ಯಾಸಗಳ ನಡುವೆ ಇವತ್ತು ಅಲ್ಲಿ 5 ಸ್ಥಾನಗಳನ್ನು 6 ರೈತ ಸಂಘದ 6 ಸ್ಥಾನಗಳ 6 ಶಾಸಕರನ್ನು ಗೆಲ್ಲಿಸ್ಕೊಂಡು ಬರುವಂಥರಲ್ಲಿ ಭಾಳ ಪ್ರಮುಖ ಪಾತ್ರವನ್ನು ವಹಿಸಿದರೂ ಕೂಡ ಚೆಲುವರಾಯಸ್ವಾಮಿಯವರು. ಹಾಗಾಗಿ ಅವರಿಗೆ ಒಂದು ರಾಜಕೀಯ ಇಚ್ಛಾಶಕ್ತಿ ಬಹಳ ದೊಡ್ಡ ಪ್ರಮಾಣದಲ್ಲಿದೆ. ಅವರ ಭವಿಷ್ಯದ ಕನಸು ಕೂಡ ಮುಂದೆ ನೆರವೇರಲಿ. ಹಾಗೆ ನಾವು ಅನೇಕ ಸಂದರ್ಭಗಳಲ್ಲಿ ಮಾತನಾಡುವಾಗ ಚೆಲುವರಾಯಸ್ವಾಮಿ ಅವರಿಗೆ ಮತ್ತೊಂದು ಖಾತೆಯನ್ನು ಅಡಿಷನಲ್ ಆಗಿ ಕೊಡೋದಿದ್ರೆ ಅದು ನಮ್ಮ ವಾರ್ತಾ ಇಲಾಖೆಯೇ ಕೊಡಲಿ ಅಂತೇಳಿ ನಾವು ಮುಖ್ಯಮಂತ್ರಿಗಳ ಹತ್ರಲೂ ಅಪೀಲ್ ಮಾಡಿದ್ದೀವಿ. ದಯವಿಟ್ಟು ನಿಮ್ಮ ಹತ್ರ ಆ ಖಾತೆ ಬೇಡ, ಯಾರು ನಮಗೆ ತುಂಬ ಬೇಗ ಕನೆಕ್ಟ್ ಆಗೋಂಥವ್ರು ನಮ್ಮ ಚೆಲುವರಾಯಸ್ವಾಮಿ ಅವರು ಇದ್ದಾರೆ ಅಂತ ಕಡೆ ಕೊಡಿ ಅಂತೇಳಿ. ಆಯಿತು ಅಂತೇಳಿ ಅಂದಿದ್ದಾರೆ. ಏನು ಮಾಡ್ತಾರೆ ಗೊತ್ತಿಲ್ಲ. ಆದರೆ ಮುಂದಿನ ದಿನಗಳಲ್ಲಿ ಅವರು ಆ ಖಾತೆಯನ್ನು ನಮ್ಮ ಜವಾಬ್ದಾರಿ ತೆಗೆದುಕೊಂಡ್ರೆ ನಮಗೊಂದಷ್ಟು ಮೀಡಿಯಾ ಪರ್ಸನ್ಸ್ಗಳು ಬೇರೆ ಬೇರೆ ಕಡೆಯಿಂದ ಈಗ ಮುಂಬೈಯಲ್ಲಿ ಕೆಲಸ ಮಾಡ್ತಿರ್ತೀರಿ, ಇಲ್ಲಿ ಏನಾರ ಒಂದು ಸವಲತ್ತು ಸೌಕರ್ಯ ಕೊಡಬೇಕು ಅಂದರೆ ಇಂಥವ್ರು ಯಾರಾದರೂ ಆ ಖಾತೆ ಜವಾಬ್ದಾರಿ ವಹಿಸಿದರೆ ಅದು ಸಾಧ್ಯ ಆಗುತ್ತೆ ಅಂತೇಳಿ ನಾನು ಭಾವಿಸ್ತೇನೆ. ಹಾಗಾಗಿ ಇವತ್ತು ಇಲ್ಲಿ ಬಂದಿರುವಂಥ ಎಲ್ಲ ಪತ್ರಕರ್ತ ಮಿತ್ರರು, ವಿಶೇಷವಾಗಿ ನಮ್ಮ ಜೊತೆ ಪದಾಧಿಕಾರಿಗಳಾಗಿ ಹೆಗಲು ಕೊಟ್ಟು ಕೆಲಸವನ್ನು ಮಾಡ್ತಾ ಇರುವಂಥ ನಮ್ಮ ಕೊಡಗಿನ ಕುಟ್ಟಪ್ಪ ಅವರು ಇರ್ಬೋದು, ಹಾಗೆ ಕಲಬುರಗಿಯಿಂದ ನಮ್ಮ ಭವಾನಿ ಸಿಂಗ್ ಠಾಕೂರ್ ಅವರು ಇರ್ಬೋದು, ಹಾಗೆ ಬೆಳಗಾಮಿಂದ ನಮ್ಮ ಬಾಳೋಜಿ ಅವರು ಇರ್ಬೋದು, ಹಾಗೆ ನಮ್ಮ ಖಜಾಂಚಿಯಾದ ವಾಸುದೇವ್ ಒಳ್ಳ ಅವರು ಇರ್ಬೋದು, ಹಾಗೆ ಹಾವೇರಿಯ ನಮ್ಮ ನಿಂಗಪ್ಪ ಚಾವಡಿ ಇರ್ಬೋದು, ಮತ್ತು ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾದಂಥ GC ಲೋಕೇಶ್ ಅವರು ಇರ್ಬೋದು. ಹೀಗೆ ಎಲ್ಲ ಪದಾಧಿಕಾರಿಗಳು ಒಟ್ಟಾಗಿ ಇವತ್ತು ನಾವು ಒಂದು ತೀರ್ಮಾನವನ್ನು ತೆಗೆದುಕೊಂಡು ಇಲ್ಲಿ ಈ ಒಂದು ಘಟಕವನ್ನು ಅತ್ಯಂತ ಪ್ರೀತಿಯಿಂದ, ಅತ್ಯಂತ ವಿಶ್ವಾಸದಿಂದ, ಅತ್ಯಂತ ಸಂತೋಷದಿಂದ ಈ ಉದ್ಘಾಟನೆಯನ್ನು ಮಾಡಲಿಕ್ಕೆ ನಾವೆಲ್ಲರೂ ಇಲ್ಲಿ ಕಟಿಬದ್ಧವಾಗಿ ಇಲ್ಲಿ ಬಂದಿದ್ದೇವೆ. ನೀವು ಕೂಡ ನಮ್ಮ ಜೊತೆ ಆ ಬಾಂಧವ್ಯವನ್ನು ನಿರಂತರವಾಗಿ ಮುಂದುವರಿಸ್ಕೊಂಡು ಹೋಗುವ ಮೂಲಕ ಈ ಪತ್ರಕರ್ತರ ಮೇಲೆ ಇರುವಂಥ ಅನೇಕ ವಿಶ್ವಾಸಗಳನ್ನು ಈಗಾಗಲೇ ಮೇಡಮ್ ಹೇಳಿದರು, ಸುನೀತಾ ಮೇಡಮ್ ಅನೇಕ ವಿಷಯಗಳನ್ನು ಪ್ರಸ್ತಾಪ ಮಾಡಿ ಹೇಳಿದರು. ಅಷ್ಟೇ ಸಾಕು, 2 ಮಾತು ಹೇಳಿದರು. ಅವರು ಅನುಭವದಲ್ಲಿ ಹೇಳಿದರು. UT ಖಾದರ್ ಅವರು ಕೂಡ ಅದನ್ನೇ ಅನುಭವದಲ್ಲಿ ಹೇಳಿದರು. ವ್ಯೂಸು 2 ವಿಚಾರಗಳನ್ನು ಪ್ರಸ್ತಾಪ ಮಾಡಿದರು. ಪ್ರಜಾಪ್ರಭುತ್ವದ ಮೌಲ್ಯದ ವಿಚಾರಗಳನ್ನು ನಮ್ಮ ಚೆಲುವರಾಯಸ್ವಾಮಿಯವರು ಪ್ರಸ್ತಾಪ ಮಾಡಿದರು. ಅಂದರೆ ಎಲ್ಲರ ಮಾತಿನ ಅರ್ಥ ಮಾಧ್ಯಮದ ಮೇಲೆ ಒಂದು ಭಾಳ ದೊಡ್ಡ ನಿರೀಕ್ಷೆ, ನಂಬಿಕೆಯನ್ನು ಇವತ್ತಿಗೂ ಕೂಡ ಈ ಸಮಾಜ ಬಯಸ್ತಾ ಇದೆ. ಅದರಿಂದ ನಾವು ವಿಮುಖರಾಗುವಂಥದ್ದು ಭಾಳ ಮುಖ್ಯ ಅಲ್ಲ. ಆ ನಂಬಿಕೆಯನ್ನು ಕಳ್ಕೊಳ್ಳೋ ಅಂಥದ್ದು ಕೆಲಸವನ್ನು ನಾವು ಮಾಡಬಾರ್ದು. ನಮ್ಮ ವೃತ್ತಿಗೆ ಬದ್ಧವಾಗಿ ನಿಜವಾದ ಪತ್ರಕರ್ತರಾಗಿ ಕೆಲಸವನ್ನು ಮಾಡುವಂಥ ನಿಟ್ಟಿನಲ್ಲಿ ಒಂದು ದಿಟ್ಟ ಹೆಜ್ಜೆಯನ್ನು ಇಡೋಣ. ಹಾಗಾಗಿ ಮುಂಬೈ ಹೊರನಾಡಿನ ಘಟಕವಾಗಿ ಇವತ್ತು ಮುಂಬೈ ಘಟಕ ಏನು ಪ್ರಾರಂಭ ಆಗಿದೆ, ಇದೊಂದು ಆಶಾಕಿರಣವಾಗಿ ನಮ್ಮ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘಕ್ಕೆ ಭಾಳ ದೊಡ್ಡ ಶಕ್ತಿಯಾಗಿ ನಮಗೆ ಇರಲಿ ಅಂತೇಳಿ ನಾನು ಭಾವಿಸ್ತೇನೆ. ಹಾಗೆ ಇವತ್ತು ನಮ್ಮ ಚೆಲುವರಾಯಸ್ವಾಮಿ ಅವ್ರ ಜೊತೆಲೇ ಕೆಲಸ ಮಾಡುವಂಥ ನಮ್ಮ ಸೋಮಶೇಖರ್ ಕೆರಗೋಡು ಅವರು ಇಲ್ಲಿ ಬಂದಿದ್ದಾರೆ. ಅವ್ರಿಗೂ ಆಸೆ ಏನಾದರೂ ಮಾಡಿ ನಮ್ಮ ಚೆಲುವರಾಯಸ್ವಾಮಿಯವ್ರನ್ನೇ ಕರ್ಕೊಬರ್ಬೇಕು ಇಲ್ಲಿಗೆ ಅಂತೇಳಿ. ಹಾಗಾಗಿ ಎಲ್ಲರ ಪ್ರಯತ್ನದಿಂದ ನಮ್ಮ ಪ್ರೀತಿ ವಿಶ್ವಾಸಕ್ಕೆ ಕಟಿಬಿದ್ದು ಇಲ್ಲಿ ಮುಂಬೈಗೆ ಬಂದಿರುವಂಥ 2 ನಾಯಕರುಗಳಿಗೆ, ಸಭಾಪತಿಯವರಿಗೆ ಮತ್ತು ಸಚಿವರಿಗೆ ನಾನು ಮತ್ತೊಮ್ಮೆ ನಿಮ್ಮೆಲ್ಲರ ಜೋರು ಚಪ್ಪಾಳೆ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸಿ, ಮತ್ತೊಮ್ಮೆ ನಿಮ್ಮೆಲ್ಲ ಹೊಸ ಪದಾಧಿಕಾರಿಗಳಾಗಿರುವಂಥ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಾನು ಶುಭ ಹಾರೈಕೆಯನ್ನು ಮಾಡಿ ಈ ಮುಂಬೈ ಘಟಕ ಅತ್ಯಂತ ಕ್ರಿಯಾಶೀಲವಾಗಿ ಕೆಲಸವನ್ನು ಮಾಡಲಿ ಅಂತ ನಿರೀಕ್ಷೆಯನ್ನು ಮಾಡಿ ನಾನು ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. जय हे भारत भाग्य विधाता, जाब सिंध गुजरात मराठा, द्राविड उत्कल बंगा, विंध्य हिमाचल यमुना गंगा, उच्चल जलधि तरंगा, तव शुभ नामे जागे, तव शुभ आशीष मांगे, गाहे तव जय गाथा, जन गण मंगलदायक जय हे भारत भाग्य विधाता।